ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಸಭೆಯೊಂದು ನಡೆದಿದೆ. 2024-25ರ ಸಾಲಿನಲ್ಲಿ ನಡೆದಿರುವಂತಹ ಎಲ್ಲ ಕಾಮಗಾರಿಗಳ ಪರಿಶೀಲನೆಯನ್ನು ನಡೆಸಿ ಇವತ್ತು ಈ ಸಭೆಯಲ್ಲಿ ಮಂಡನೆಯಾಗಲಿದೆ. ಅದರ ಜೊತೆಯಲ್ಲಿ ಯಾವ್ಯಾವ ಕೆಲಸಗಳು ನಡೆದಿದೆ ಎಂಬುದರ ಬಗ್ಗೆ ಕೂಡ ತಮ್ಮ ಒಂದು ಗಮನಕ್ಕೆ ತರಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಇವತ್ತು ಅದರ ಜೊತೆಯಲ್ಲಿ ನಮ್ಮ PAI ಅಂತೇಳಿ ಒಂದಿದೆ ಪೋರ್ಟಲ್. ಏನಂತ ಹೇಳಿದ್ರೆ ನಮ್ಮ ಸೂಚ್ಯಂಕ, ಬೇರೆ ಬೇರೆ ಇಲಾಖೆಗಳ ಸೂಚ್ಯಂಕ ಏನಿದೆ, ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕ ಏನಿದೆ, ಅದರ ಒಂದು ವಿವಿಧ ಇಲಾಖೆಗಳು, ವಿವಿಧ ಅಂತ ಹೇಳಿದ್ರೆ ಎಲ್ಲ ಇಲಾಖೆ ಬರೋದಿಲ್ಲ, ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ನಮ್ಮ ಸಿಡಿಕೋ ಇರ್ಬೋದು, ಅಥವಾ ಕಂದಾಯ ಇಲಾಖೆ ಇರ್ಬೋದು, ನಮ್ಮ ಆರಕ್ಷಕ ಠಾಣೆಯಿಂದ ಕೆಲವೊಂದು ವಿಚಾರಗಳ ಬಗ್ಗೆ ಯಾವ್ಯಾವ ದಾಖಲೆ ಅಥವಾ ಯಾವ್ಯಾವ ಮಾಹಿತಿ ಅದರ ಬಗ್ಗೆ ಒಂದು ಅನುಮೋದನೆ ಪಡೆಯುವಂಥ ಕೂಡ ಸಭೆ ಇದೆ. ಅದ್ರ ಜೊತೆಯಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸಾಮಾಜಿಕ ಪರಿಶೋಧನೆಯ ಸಭೆಯ ಅಧ್ಯಕ್ಷರಾಗಿ ನೋಡಲ್ ಅಧಿಕಾರಿ ಅವರನ್ನೇ ಈ ಸಭೆಯ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ ಸರ್ ಇದ್ದಾರೆ. ನಮ್ಮ AD ಪಶುಸಂಗೋಪನಾ ಇಲಾಖೆ, ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ನಮ್ಮ ಪಂಚಾಯತ್ನ ಅಧ್ಯಕ್ಷರು ಸಾಮಾಜಿಕ ಪರಿಶೋಧನೆಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ನಡೆಸಿಕೊಡುವವರಿದ್ದಾರೆ. ಮತ್ತು ನಮ್ಮ PAI ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕದ ಈ ಸಭೆಗೆ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಸಭೆಯಲ್ಲಿ ತಾಲೂಕಿನ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಹರೀಶ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಗೌರವಾನ್ವಿತ ಪಂಚಾಯತ್ ಸದಸ್ಯರನ್ನ, ಗ್ರಾಮಸ್ಥರನ್ನ, ಉದ್ಯೋಗ ಖಾತ್ರಿ ಯೋಜನೆಯ ಫಲಾನುಭವಿಗಳನ್ನು ಮತ್ತು ನಮ್ಮ ಸಾಮಾಜಿಕ ಪರಿಶೋಧನೆಯ ತಂಡದ ಎಲ್ಲ ಸದಸ್ಯರನ್ನು, ನಮ್ಮ ಪಂಚಾಯತಿನ ಸಿಬ್ಬಂದಿ ವರ್ಗದವರನ್ನು ಕೂಡ ಸ್ವಾಗತಿಸುತ್ತಾ ನಾಡಗೀತೆಯೊಂದಿಗೆ ಸಭೆಯನ್ನು ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊಂದಿನ ಗಣಿಯೇ, ರಾಘವ ಮಧುಸೂದನರ ಬದರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ತೈಲ ಪವೈಸರಾಡಿದ ನಾಡೆ, ಡಂಕಣ ಚಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಜೈ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತಿ, ಜಯ ಹೇ ಕರ್ನಾಟಕ ಮಾತೆ. ಮಹಾನ್ ಪತ್ರಿಕೆಯನ್ನು ಸಭೆಯಲ್ಲಿ ಓದಿ ದಾಖಲಿಸಿಕೊಡುವುದು. ದಕ್ಷಿಣ ಕನ್ನಡ ಜಿಲ್ಲೆಯ ಮುಳ್ಳಯ್ಯನಗಿರಿ ತಾಲೂಕು ಬಡಮಾರನಾಡು ಗ್ರಾಮ ಪಂಚಾಯತಿಯಲ್ಲಿ ದಿನಾಂಕ 1/4/2024ರಿಂದ ದಿನಾಂಕ 31/3/2025 ಅವಧಿಯಲ್ಲಿ 24-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯ ಸಾಮಾಜಿಕ ಪರಿಶೋಧನೆಯು ದಿನಾಂಕ 24/7/2025ರಿಂದ ದಿನಾಂಕ 31/7/2025 ನಡೆಯಲಿದ್ದು, ದಿನಾಂಕ 31/7/2025 ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಬಡಮಾರನಾಡು ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಪೂರ್ವಾಹ್ನ 11 ಗಂಟೆ ಸಮಯದಲ್ಲಿ ನಡೆಸಲಾಗುತ್ತಿದ್ದು, ಸದರಿ ಸಭೆಯಲ್ಲಿ ಗ್ರಾಮಸ್ಥರ ಭಾಗವಹಿಸಲು ಈ ಮೂಲಕ ಕೋರಲಾಗಿದೆ ಮತ್ತು ಈ ಯೋಜನೆಗೆ ಸಂಬಂಧಿಸಿದ ಅಹವಾಲುಗಳು ಇದ್ದಲ್ಲಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಸಲ್ಲಿಸಲು ಕೋರಲಾಗಿದೆ. ಹಿಂದಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಕಂಡುಬಂದ ಅಂಶಗಳಿಗೆ ಕೈಗೊಂಡ ಅನುಪಾಲನಾ ವರದಿಗಳನ್ನು ಓದಿ ಹೇಳುವುದು ಮತ್ತು ತಾಲೂಕು ಅಡಾಕ್ ಸಮಿತಿಯಲ್ಲಿ ತೀರುವಳಿಯಾಗಿರುವ ಪ್ರಕರಣಗಳ ಮಂಡನೆ. ನಮಗೆ ಕಳೆದ ಬಾರಿ ಒಂದು ಮಾತ್ರ ಅದರಲ್ಲಿ ಆಕ್ಷೇಪಣೆಗೆ ಬಂದಿತ್ತು. ಅದು 2024-25 ಹಂತ ಪ್ರಥಮ ನ್ಯೂನತೆ ವಿವರ. ಶಾಲಿನಿ ಶಂಕರ್ CS ಅಚ್ಚರಕಟ್ಟೆ ಬಡಮಾರನಾಡು ಇವರ ಜಮೀನಿನಲ್ಲಿ ಕಾಳು ಮೆಣಸು ನಾಟಿ ಸತ್ರಿ ಕಾಮಗಾರಿಯ ಭೌತಿಕ ಗುಣಮಟ್ಟ ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ಜಂಟಿಯಾಗಿ ಚೆಕ್ ಮೆಜರ್ಮೆಂಟ್ ನಡೆಸದೆ ಪಾವತಿಸಿದ್ದು ಸತ್ರಿ ಮೊತ್ತ 66,356 ನಿಯಮಾನುಸಾರ ಆಕ್ಷೇಪಣೆಗೆ ಸೂಚಿಸಬಹುದಾಗಿದೆ ಅಂತೇಳಿ ಬಂದಿದ್ದಾರೆ. ಚೆಕ್ ಮೆಜರ್ಮೆಂಟ್ ಆಗಲಿಲ್ಲ ಅಂತೇಳಿ ಸದರಿ ಕಾಮಗಾರಿಯ ಇದಕ್ಕೆ ಅನುಪಾಲನಾ ವರದಿ ಸದರಿ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಅದು ಚೆಕ್ ಮೆಜರ್ಮೆಂಟ್ ಕೂಡ ಮಾಡಲಾಗಿದೆ. ಸಾಲಿನ ಸಾಮಾಜಿಕ ಪರಿಶೋಧನೆ ಅನುಪಾಲನಾ ವರದಿ ಇದು 15ನೇ ಹಣಕಾಸು ಯೋಜನೆಯಲ್ಲಿ ಅದು ಈ ವರ್ಷ 23-24 ನ್ಯೂನತೆ ವಿವರ. LED ಟಿವಿ ಖರೀದಿಗೆ ಅವಕಾಶ ಇಲ್ಲದೆ ಇದ್ದು ಪ್ರಕರಣವನ್ನು ಹಣಕಾಸಿನ ದುರುಪಯೋಗದಲ್ಲಿ ವರದಿಯನ್ನು ಮಂಡಿಸಿದ್ದು, ವರದಿಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಿ LED ಟಿವಿ ಖರೀದಿಸಿದ್ದು ಯಾವುದೇ ಹಣದ ದುರುಪಯೋಗ ಆಗದೇ ಇರುವುದರಿಂದ ಸದರಿ ಕಾಮಗಾರಿ ಮೊತ್ತ 42,167 ಸಭೆಯಲ್ಲಿ ಚರ್ಚಿಸಿ ಮಾರ್ಗಸೂಚಿ ಉಲ್ಲಂಘನೆಗೆ ತೀರ್ಮಾನಿಸಿದೆ ಅಂತೇಳಿ ನ್ಯೂನತೆ ವಿವರ ಎದುರುಗಡೆ. ಪಂಚಾಯತ್ ಇದಕ್ಕೆ ಅನುಪಾಲನಾ ವರದಿ. ಪಂಚಾಯತ್ ಕಚೇರಿ ಆವರಣದಲ್ಲಿ 5 ಕೇಂದ್ರ ಡಿಜಿಟಲ್ ಗ್ರಂಥಾಲಯ ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಗ್ರಂಥಾಲಯದಲ್ಲಿ ಜಾಗದ ಕೊರತೆ ಇದ್ದು ಪಂಚಾಯತ್ ಹಾಲ್ನಲ್ಲಿ LED ಟಿವಿ ಅಳವಡಿಸಿದ್ದು 15ನೇ ಹಣಕಾಸು ಯೋಜನೆಯ ಮಾರ್ಗಸೂಚಿಯಲ್ಲಿ ಗ್ರಂಥಾಲಯ ಡಿಜಿಟಲೀಕರಣಕ್ಕೆ LED ಟಿವಿ ಗ್ರಂಥಾಲಯಕ್ಕೆ ಖರೀದಿಸಲಾಗಿದೆ ಅಂತ ನಾವು ಅನುಪಾಲನಾ ವರದಿಯನ್ನು ಕೊಟ್ಟಿದ್ದೇವೆ. ಆಮೇಲೆ ಬಡಮಾರನಾಡು ಗ್ರಾಮ ಪಂಚಾಯತ್ ಘನತ್ಯಾಜ್ಯ ಘಟಕ ವಾಹನ ಮೇಲ್ ಕವಚ GST ಸರ್ಕಾರಕ್ಕೆ ಪಾವತಿಸದೇ ಇರುವುದರಿಂದ 1,900 ಹಣಕಾಸಿನ ದುರುಪಯೋಗ ಉಲ್ಲಂಘನೆಗೆ ತೀರ್ಮಾನಿಸಲಾಗಿದೆ ಅಂತೇಳಿ ನ್ಯೂನತೆ ಕೊಟ್ಟಿದ್ದು, ಸಕ್ರಿಯ GST ಮೊತ್ತವನ್ನು ಸರ್ಕಾರಕ್ಕೆ ಪಾವತಿಸಿದೆ. ಇದನ್ನು ಕೂಡ ನಾವು ಅಡಾಕಲ್ಲಿ ಕೂಡ 2 ಈ ನ್ಯೂನತೆ ಏನಿದೆ ಅದನ್ನು ಕಾರ್ಯವನ್ನು ಡ್ರಾಪ್ ಮಾಡಿದ್ದೇವೆ. ಮೇಲಿನ ಕಾಮಗಾರಿಗಳನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು, ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಕಾಮಗಾರಿಗಳ ಪಾವತಿ ಮೊತ್ತ ರು 29,900 ಗ್ರಾಮಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಅದೇ ಕ್ಯಾಪಿಯಿಂದ ಫೀಲ್ಡ್ ಆಫ್ ಜಯಪ್ರಕಾಶ್ ಆಫ್ ಮೂಡುಮಾಲ್ನಡಿ ಪಡಮಾನಡ್ ಜಿಪಿ ಮೇಲಿನ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು, ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಪಾವತಿ ಮೊತ್ತ ರು 40,365 ಗ್ರಾಮಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ.
ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಪುರುಷೋತ್ತಮ ಆಫ್ ಮೂಡುಮಾರ್ನಡಿ ಪಡುಮಾರ್ನಡ್ ಜಿಪಿ ಮೇಲಿನ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಪಾವತಿ ಮೊತ್ತವು 35,880 ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಯಶೋಧ ಪೂಜಾರ್ತಿ ಬಾಡು ಪೂಜಾರಿ ಆಫ್ ಮೂಡುಮಾರ್ನಡ್ ಆಫ್ ಪಡುಮಾರ್ನಡ್ ಜಿಪಿ ಮೇಲಿನ ಕಾಮಗಾರಿಗಳನ್ನು ತೋಟಗಾರಿಕಾ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಪಾವತಿ ಮೊತ್ತವು 16,744 ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ರಾಘು ಮೂಡುಮಾರ್ನಡ್ ಆಫ್ ಪಡುಮಾರ್ನಡ್ ಜಿಪಿ ಮೇಲಿನ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಪಾವತಿ ಮೊತ್ತವು 40,365 ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಮುಸ್ತಕ್ ಅಹಮದ್ ಆಫ್ ಪಡುಮಾರ್ನಡ್ ಜಿಪಿ ಸದರಿ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿ ಪರಿಶೀಲನೆಗೆ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ಕಾಮಗಾರಿಯ ಸ್ಥಳ ತೋರಿಸಿಲ್ಲ ಮತ್ತು ಅಳತೆ ಪರಿಶೀಲನೆಗೆ ನೀಡಿಲ್ಲ. ಕಾಮಗಾರಿಯ ಕ್ರಿಯೋಜನೆ ಇಲ್ಲ, ಹಂತವಾರು ಛಾಯಾಚಿತ್ರ ಇಲ್ಲ, ಎನ್ಎಂಆರ್ನಲ್ಲಿ ಕೂಲಿ ಕಾರ್ಮಿಕರ ಸಹಿ ಇಲ್ಲ, ಅಂದಾಜು ಪತ್ರಿಕೆ, ಆಡಳಿತ ಮತ್ತು ತಾಂತ್ರಿಕ ಮಂಜೂರಾತಿ ದೃಢೀಕರಣ ಇರುವುದಿಲ್ಲ. ಮನರೇಗಾ ಖಂಡಿಕೆ 5 ಅನುಸೂಚಿ 2ರಲ್ಲಿ ತಿಳಿಸಿರುವಂತೆ ಅರ್ಹ ಫಲಾನುಭವಿಯ ವೈಯಕ್ತಿಕ ದಾಖಲಾತಿ ಕಡತದಲ್ಲಿ ಪರಿಶೀಲನೆಗೆ ಲಭ್ಯವಿಲ್ಲ. ಪಾವತಿಯಾದ ಮೊತ್ತವು 30,590 ಸಭಾ ತೀರ್ಮಾನದಂತೆ ಆಕ್ಷೇಪಣೆಯಲ್ಲಿ ತೀರ್ಮಾನಿಸಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಯಶೋಧ ಪೂಜಾರ್ತಿ ಬಿನ್ ಬಾಡು ಪೂಜಾರ್ತಿ ಆಫ್ ಮೂಡುಮಾರ್ನಡ್ ಆಫ್ ಪಡುಮಾರ್ನಡ್ ಜಿಪಿ ಸದರಿ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಎನ್ಎಂಆರ್ನಲ್ಲಿ ಕೂಲಿ ಕಾರ್ಮಿಕರ ಸಹಿ ಇಲ್ಲ, ಕಾಮಗಾರಿಯ ಕ್ರಿಯೋಜನೆ ಇಲ್ಲ, ಅಂದಾಜು ಪತ್ರಿಕೆಗೆ ಆಡಳಿತ ಮತ್ತು ತಾಂತ್ರಿಕ ಮಂಜೂರಾತಿ ದೃಢೀಕರಣವಿಲ್ಲ. ಪಾವತಿ ಮೊತ್ತ 20,703 ಸಭಾ ತೀರ್ಮಾನದಂತೆ ಆಕ್ಷೇಪಣೆಯಲ್ಲಿ ತೀರ್ಮಾನಿಸಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ರಾಘು ಮೂಡುಮಾರ್ನಡ್ ಆಫ್ ಪಡುಮಾರ್ನಡ್ ಜಿಪಿ ಸದರಿ ಕಾಮಗಾರಿ ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಎನ್ಎಂಆರ್ನಲ್ಲಿ ಕೂಲಿ ಕಾರ್ಮಿಕರ ಸಹಿ ಇಲ್ಲ, ಕಾಮಗಾರಿಯ ಕ್ರಿಯೋಜನೆ ಇಲ್ಲ, ಅಂದಾಜು ಪತ್ರಿಕೆಗೆ ಆಡಳಿತ ಮತ್ತು ತಾಂತ್ರಿಕ ಮಂಜೂರಾತಿ ದೃಢೀಕರಣ ಇರುವುದಿಲ್ಲ. ಪಾವತಿ ಮೊತ್ತವು 22,866 ಸಭಾ ತೀರ್ಮಾನದಂತೆ ಆಕ್ಷೇಪಣೆಗೆ ತೀರ್ಮಾನಿಸಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಕೆಪಿ ಹರಿಪ್ರಸಾದ್ ಮೂಡುಮಾರ್ನಡ್ ಜಿಪಿ ಸದರಿ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಅಳತೆ ಪುಸ್ತಕ ಪರಿಶೀಲನೆಗೆ ನೀಡಿಲ್ಲ, ಕಾಮಗಾರಿ ಕ್ರಿಯಾ ಯೋಜನೆ ಇಲ್ಲ, ಎನ್ಎಂಆರ್ನಲ್ಲಿ ಕೂಲಿ ಕಾರ್ಮಿಕರ ಸಹಿ ಇಲ್ಲ, ಅಂದಾಜು ಪತ್ರಿಕೆಗೆ ಆಡಳಿತ ಮತ್ತು ತಾಂತ್ರಿಕ ಮಂಜೂರಾತಿ ದೃಢೀಕರಣ ಇರುವುದಿಲ್ಲ. ಪಾವತಿಯಾದ ಮೊತ್ತವು 18,540 ಸಭಾ ತೀರ್ಮಾನದಂತೆ ಆಕ್ಷೇಪಣೆಯಲ್ಲಿ ತೀರ್ಮಾನಿಸಿದೆ. ಅರೇಕ ಪ್ಲಾಂಟೇಶನ್ ಇನ್ ಪಡುಮಾರ್ನಡ್ ವಿಲೇಜ್ ಪಣಿರಾಜ್ ಬಳ್ಳಾಲ್ ಲ್ಯಾಂಡ್ ಸದರಿ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಅಳತೆ ಪುಸ್ತಕ ಪರಿಶೀಲನೆಗೆ ನೀಡಿಲ್ಲ, ಕಾಮಗಾರಿಯ ಕ್ರಿಯೋಜನೆ ಇಲ್ಲ, ಹಂತವಾರು ಛಾಯಾಚಿತ್ರ ಇಲ್ಲ, ಎನ್ಎಂಆರ್ ದೃಢೀಕರಣ ಮತ್ತು ಕೂಲಿ ಕಾರ್ಮಿಕರ ಸಹಿ ಇಲ್ಲ, ಅಂದಾಜು ಪತ್ರಿಕೆಗೆ ಆಡಳಿತ ಮತ್ತು ತಾಂತ್ರಿಕ ಮಂಜೂರಾತಿ ದೃಢೀಕರಣ ಇರುವುದಿಲ್ಲ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಲಕ್ಷ್ಮೀ ಪೂಜಾರ್ತಿ ಆಫ್ ಮೂಡುಮಾರ್ನಡ್ ಆಫ್ ಪಡುಮಾರ್ನಡ್ ಜಿಪಿ ಮೇಲಿನ ಕಾಮಗಾರಿಯನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಪಾವತಿ ಮೊತ್ತ 5,980 ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಅರೆ ಕ್ಯಾಪ್ ಇನ್ ದ ಫೀಲ್ಡ್ ಆಫ್ ಮುಸ್ತಕ್ ಅಹಮದ್ ಆಫ್ ಪಡುಮಾರ್ನಡ್ ಜಿಪಿ ಮೇಲಿನ ಕಾಮಗಾರಿಗಳನ್ನು ತೋಟಗಾರಿಕೆ ಇಲಾಖೆ ಅನುಷ್ಠಾನಿಸಿದ್ದು ಕಾಮಗಾರಿಗಳ ಕಡತವನ್ನು ಸಾಮಾಜಿಕ ಪರಿಶೋಧನೆಗೆ ನೀಡಿರುವುದಿಲ್ಲ. ಆದುದರಿಂದ ಕಾಮಗಾರಿಗಳ ಪಾವತಿ ಮೊತ್ತವು 6,279 ಗ್ರಾಮ ಸಭೆಯಲ್ಲಿ ಚರ್ಚಿಸಿ ಆಕ್ಷೇಪಣೆಗೆ ತೀರ್ಮಾನಿಸಲಾಗಿದೆ. ಏನು ಒಂದು ಹೇಳಿದ್ದಾರೆ ನಮ್ಮ ತೋಟಗಾರಿಕೆ ಇಲಾಖೆ ಏನೆಲ್ಲ ಕಾಮಗಾರಿಗಳಿತ್ತು ಅದರಲ್ಲಿ ಏನು ನ್ಯೂನತೆಗಳಿತ್ತು ಅನ್ನೋ ಓದಿದ್ದಾರೆ ಈಗ ಅಂತ ಹೇಳಿದ್ದಾರೆ. ಅದರಲ್ಲಿ ಯಾರಿಗಾದ್ರು ಮತ್ತೆ ತೊಂದರೆ ಇದ್ರೆ ಇವಾಗಲೇ ಕೇಳ್ಬೋದು. ಏನು ತೊಂದರೆ ಇಲ್ಲ, ಸರಿ ಇದೆ, ಅವರು ಏನು ಓದಿದ್ದಾರೆ ಅದೆಲ್ಲ ಸರಿ ಇದೆ, ಅವ್ರು ಯಾವಾಗಲೇ ಹಣ ಏನು ಅದಕ್ಕೆ ಅವ್ರಿಗೆ ಏನು ಬರಲಿಲ್ಲ, ಅದರಲ್ಲಿ ಇದ್ದವ್ರು ಯಾರು ಇದ್ದೀರಾ ಇದ್ರೆ ಆಯ್ತು, ಇಲ್ಲ ಇದ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಹೇಳಿ ಒಂದು ಚಪ್ಪಾಳೆ ಕೊಟ್ಟರೆ ನಾವು ಮುಂದೆ ಹೋಗ್ತೇವೆ. ಏನಂತ ಹೇಳಿದ್ರೆ ಇಂಡಿವಿಜುವಲ್ ವರ್ಕ್
ವಿಷಯ ಅಂತ ಹೇಳಿದ್ರೆ ಅಡಾಕಿಗೆ ಹೋಗಿರುತ್ತೆ. ಈ ನಮ್ಮಲ್ಲಿ ಅದು ಪಾಪ ಕೆಲಸ ಆಗಿರುತ್ತೆ. MP ಬರೆಯೋದು ಅವ್ರ ಪಾರ್ಟಿ ಕೆಲಸ ಅಲ್ಲ, ತೋಟಗಾರಿಕೆ ಇಲಾಖೆ ಕೆಲಸ ಅವ್ರು ಮಾಡ್ಬೇಕು. ಅವ್ರು ಬರೀದೇ ಇದ್ದಕ್ಕೆ ಪಾರ್ಟಿ ಸಮಸ್ಯೆ ರಿಲೀಸ್ ಮಾಡಿದವರು ಸರಿ ಮಾಡಿದ್ದಾರೆ, ಸರಿ ಮಾಡಿದ್ದಾರೆ. ಈಗ ಸರಿ ಆಗಿದೆ, ಅಡಾಕಿಗೆ ಹೋಗಿ ಸರಿಯಾಗಿ ಬಂದಿದೆ. ಇಲ್ಲಿ ಏನಂತ ಹೇಳಿದ್ರೆ ಇಂಡಿವಿಜುವಲ್ ವರ್ಕ್ಸ್ ಇದು ಕೆಲವೊಮ್ಮೆ ಎಸ್ಟಿಮೇಟ್ ಅಲ್ಲಿ 20,000 ಅಂತ ಇರ್ತದೆ, ಅಲ್ಲಿ ಪೇಮೆಂಟ್ 15,000 ಬರ್ತದೆ. ಇದೆಲ್ಲ ಈಗ ಪೇಪರ್ ವರ್ಕ್ ಪ್ರಾಬ್ಲಮ್, ಅದನ್ನೆಲ್ಲ ಸರಿ ಮಾಡಿದ್ದಾರೆ. ಸರಿಯಾಗಿ ಬಂದಿದೆ, ಅದ್ರಲ್ಲಿ ಮತ್ತೆ ಯಾರೋ ಸಮಸ್ಯೆ ಇಲ್ಲ ಸರ್, ಅದರಲ್ಲಿ ಸರಿಯಾಗಿ ಸಮಸ್ಯೆ ಇಲ್ಲ. ಫೋಟೋ ಇಲ್ಲ ಅಂತ ಹೇಳಿ ಇಲ್ಲದ್ರೆ ನಾವು ಅನುಮೋದನೆ ಸರಿ ಆಗಿದೆ. ಅದನ್ನೇ ನಾವು ಅನುಮೋದನೆ ಕೊಡ್ತೀವಿ. ಒಂದು ಅಬ್ಜೆಕ್ಷನ್ ಹಾಕಿದವರು ನಿನ್ನಂತೆ ಬರ್ತವರಿಗೆ ವಿಷಯ ಹಾಗಿದ್ರೆ ಅವರಿಗೆ ಬರ್ಬೇಕು. ಅದಕ್ಕೆ ತೋಟಗಾರಿಕೆ ಇಲಾಖೆ ಯಾರು ಸಮಸ್ಯೆ ಅವ್ರು ಬರ್ಬೇಕಿತ್ತು, ಬಂದ್ರೆ ಬರ್ಬೇಕು. ಹೌದು, ಅವರಿಗೆ ಇವತ್ತು ಸರಿಯಾಗಿದೆ ಸರಿಯಾಗಿಲ್ಲ ಅಂತ ಅವ್ರು ಬರ್ತಾರೆ. ನಾವು ತಾಯಿ ಸರಿಯಾಗಿ ಅಂತ ಹೇಳಿದ್ರೆ ಅವಾಗ ಸರಿ ಇರಲಿಲ್ಲ, ನಾವು ಇಲ್ಲಿ ಪರಿಶೋಧನೆಯಲ್ಲಿ ಅವ್ರನ್ನ ಹಿಡಿದಿದ್ದೇವೆ, ಇದು ಸರಿ ಇಲ್ಲ ನೋಡಿ ಅಂತೇಳಿ. ಇಲ್ಲಿಂದ ಬರ್ಬೇಕಿತ್ತು ಗ್ರಾಮ ಸಭೆಗೆ, ಅವಾಗಲೇ ಅವ್ರು ಹೇಳ್ಬೇಕು. ಇಲ್ಲದಿದ್ರೆ ಮುಂದೆ ಹೋಗುತ್ತೆ, ಅಡಾಕಿ ಹೋಗುತ್ತೆ. ಅಡಾಕಲ್ಲಿ ಅವ್ರು ಸರಿ ಮಾಡಿ ಕೊಡ್ತಾರೆ. ಈಗ ಸರಿಯಾಗಿ ಬಂದಿದೆ. ಈಗ ಇದರಲ್ಲಿ ಯಾವ್ದಾದ್ರು ಸಮಸ್ಯೆ ಇದ್ರೆ ಸರಿಯಾಗಿ ಬಂದಿದೆ ಅಂತ ಅವರ ಗಮನಕ್ಕೆ ಇಲ್ವಾ ಅಂತ ಯಾರ ಗಮನಕ್ಕೆ? ಈಗ ಅವರು ಕೊಟ್ಟಿದ್ದಾರಲ್ಲ ಸರಿಯಾಗಿ ಹಾಗೆ ಅವರೇ ಸರಿಯಾಗಿ ಸರಿ ಮಾಡಿ ಮಾಡಿಕೊಟ್ಟರೆ, ಸರಿ ಮಾಡಿ ಕೊಟ್ಟದಕ್ಕೆ ಇಲ್ಲಿ ಬಂದಿದೆ. ಸರಿಯಾಗಿದ್ರೆ ಅದು ಇಲ್ಲಿ ಬರುದಿಲ್ಲ. ನಾನು ಹೇಳುದಾದ್ರೆ ಅಷ್ಟು ಓದಿ ಹೇಳಿದಾಗ ನಮ್ಗೆ ಎಂತ ಆಗ್ತದೆ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ. ಈಗ ಅಲ್ಲ, ನಾವೀಗ ಅವರಿಗೆ ಮಾಡೋದೀಗ ನಮ್ಮ ಪಾರ್ಟಿಗೆ ಸಮಸ್ಯೆ ಆಗ್ತದೆ. ಆ ಹಣ ಆಗಿದ್ದನ್ನ ರಿಕವರಿ ಮಾಡಿ ಅಂತ ಹೇಳ್ತಾರೆ. ಅಲ್ಲ ನೀವು ರಿಕವರಿ ಮಾಡ್ಬೋದಾ ಯಾರು? ಅವರಿಗೆ? ಸರಿ ಆಗಿದೆ, ಆಗಿದೆ ಹೌದು. ಪೇಮೆಂಟ್ ಕೂಡ ಆಗಿದೆ. ಅದೇ ಹೇಳಿ. ಪೇಮೆಂಟ್ ಕೂಡ ಆಗಿದೆ. ಆಗಿದೆ ಹಾ. ಈಗ ನಿಮ್ಮಲ್ಲಿ ಛಾಯಾಚಿತ್ರದಲ್ಲಿ ಇಟ್ಟಿದ್ದಾರೆ. ಏನ್ ಸಮಸ್ಯೆ ಈಗ ಸರಿ ಮಾಡಿದ್ದಾರೆ ಅಂತ. ಇಲ್ಲಿ ಏನಂತ ಹೇಳಿದ್ರೆ ಪಾರ್ಟಿ ಸಮಸ್ಯೆ ಇಲ್ಲ. ಇಲ್ಲಿ ಪಾರ್ಟಿಗೆ ಹಣ Official work ಸರಿ ಇಲ್ಲ ಅಂತ. ಅಫಿಷಿಯಲ್ ಆಗಿ ಕೆಲವು ಮಿಸ್ಮ್ಯಾಚ್ ಇದೆ. ಅಲ್ಲಿ ಕೆಲವು ಏನು ಸಂಬಂಧ ಸಮಸ್ಯೆ ಉಂಟು. ಅಷ್ಟೇ ಸಮಸ್ಯೆ. ಈಗ ಪಾರ್ಟಿ ಸಮಸ್ಯೆ ಇದ್ರೆ ನಮ್ಮನ್ನು ಬಿಡ್ತಾರ? ನಿಮ್ಗೆ ಗೊತ್ತಿದೆ. ಅದು ಗೊತ್ತಾಯ್ತಲ್ಲ. ಈಗ ಇಲ್ಲಿ ಫೈಲ್ ಇದ್ದು ಸ್ವಲ್ಪ ಫೈಲ್ ಹಂಚಿ ಸರಿ ಬಂತು. ಹೊರಗಿಂದ ನಮ್ಮ ತೋಟ ನಾನೇ ಉದ್ಯೋಗ ತೋಟ ಮಾಡಿದ್ದು ಅದೀಗ ಎಲ್ಲ ಕೆಲಸ ನಾಶ ಆಗಿದೆ. ಇದು ಮುಂದಕ್ಕೆ ಮಾಡೋದು ಏನಂತ ಹೇಳಿದ್ರೆ ಮಾಡ್ತೀರಾ? ಅದಕ್ಕೆ ನೀವು ಅವರು ಅದನ್ನು ಮಾಡ್ತಾರೆ. ಅಲ್ಲ ಒಂದು ನಿಮಿಷ. ಈಗ ನಮ್ಮ ಕಾರ್ಯಕ್ರಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಹರಿಸಿದ್ದಾರೆ. ಇದರ NREGಯ ಬಗ್ಗೆ ಒಂದು ಪಾಯಿಂಟ್ ಅಜೆಂಡಾ 5 ಈ NREGಯ ಬಗ್ಗೆ ಒಂದು ಸವಿವರ ಮಾಹಿತಿ ಕೊಡ್ಬೇಕಂತ. ಓಕೆ, ಇಲ್ಲಿ ಗೊಂದಲ ಬೇಡ. ಈ ಪ್ರತಿ ವರ್ಷ ನಾವೇನು ಸಾಮಾಜಿಕ ಪರಿಶೋಧನೆ ನಡೆಸ್ತೇವೆ, ಏನಾದ್ರು ಲೋಪದೋಷಗಳು ಕಂಡು ಬಂದಾಗ ಅದಕ್ಕೆ ಮತ್ತೆ ಅವಕಾಶ ಇದೆ. ಅಂದ್ರೆ ಕೆಲವೊಂದು ಡಾಕ್ಯುಮೆಂಟ್ ಇರಲ್ಲ, ಅದನ್ನು ಮತ್ತೆ ಜೋಡಿಸ್ಲಿಕ್ಕೆ ಅವಕಾಶ ಇದೆ. ಅದನ್ನು ಜೋಡಿಸ್ಕೊಂಡು ಮತ್ತೆ ತಾಲೂಕ್ ಪಂಚಾಯತ್ ಅಡಕ್ ಸಮಿತಿ ಅಂತ ಒಂದು ರಚನೆ ಮಾಡಿದ್ದಾರೆ. ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡಿದ್ರೆ ಅದು ಅಲ್ಲಿ ಪ್ರಕರಣ ಸರಿಯಾಗಿ ಇದೆ, ಅದನ್ನು ಸರಿಯಾಗಿ ಜೋಡಿಸಿಟ್ಟಿದ್ದಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಅಲ್ಲಿ ಒಂದು ಪ್ರಕರಣ ಕೈ ಬಿಡ್ಬೋದು ಅಂತ ತೀರ್ಮಾನ ತಗೊಳ್ತಾರೆ. ಹೌದು, ಅದನ್ನೇ ಇವಾಗ ಮಂಡನೆ ಮಾಡಿದ್ವಿ. ನಾವು ಏನ್ ಓದಿದ್ದೇವಲ್ಲ ಅದನ್ನೇ ಅವ್ರು ಓದಿದ್ದು ಖಾಲಿ ಇದು ಮಾತ್ರ, ಅದನ್ನು ನೋಡಿ, ಕ್ಲೋಸ್ ಆಗಿದೆ Correct. ಆರ್ಟ್ ಉಂಟಾ? ಈ ತರ ಇರುತ್ತೆ. ಆ ಸಮಿತಿಯಲ್ಲಿ ಒಬ್ರೇ ಅಲ್ಲ, ಈಗ ಅಂತಿಮವಾಗಿ ಇವರವರು ಅದರ ಅಧ್ಯಕ್ಷರು. ಸೊ ಅವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಇರುತ್ತೆ. ಅವರು ಅಂತಿಮವಾಗಿ ಅಲ್ಲಿ ಬರೀತಾರೆ. ಸೊ as per the verification. ಅದೆಲ್ಲಿ ಬರ್ತಾರೆ ಎಲ್ಲ ಸರಿಯಾಗಿದೆ ಅಂತ ಒಂದು ಏನಾದ್ರು ಆದೇಶ ಉಂಟಾ? ಆದೇಶ ಅಲ್ಲ, ಪ್ರಕರಣದ್ದು ಈಗ ತೋಟಗಾರಿಕೆ ಇಷ್ಟು ಕೊಟ್ಟಿದ್ದಾರೆ. ಸೊ ಅದನ್ನು ಅವರು ಬರ್ಬೇಕಿತ್ತು, ಕಾರಣದಿಂದ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅವರು ಸಂಬಂಧಪಟ್ಟ ಅಧಿಕಾರಿ ಇಲ್ಲ, ಈಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಮಂಡನೆ ಮಾಡಿದ್ದು. ಅದು ಯಾಕೆ ಇಲ್ಲಿ ಮಂಡನೆ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದ್ಸರಿ ಒಂದು ಪ್ರಕರಣ ಇಲ್ಲಿ ಓಪನ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದು ಕ್ಲೋಸ್ ಆಗ್ಬೇಕು ಅಂತ ಹೇಳಿದ್ರೆ ಗ್ರಾಮ ಸಭೆಗೆ ಬರ್ಬೇಕು. ಆ ಒಂದು ಇದು ನಿಯಮ ಇರುವಂತದ್ದು. ಆ ಕಾರಣಕ್ಕಾಗಿ ಏನೆಲ್ಲ ಪ್ರಕರಣ ಇತ್ಯರ್ಥ ಆಗಿದೆ ಅಡಚಣೆ ಸಮಿತಿಯಲ್ಲಿ ಅದನ್ನು ಇಲ್ಲಿ ಮಂಡನೆ ಮಾಡಿ ನಿಮ್ಮಿಂದ ಮತ್ತೆ ಅನುಮೋದನೆ ತಗೊಳ್ಳೋದು. ಅದು ಇವಾಗ ನಡವಳಿಕೆ ದಾಖಲು ಮಾಡ್ತೇವೆ. ನಿಮ್ಮ ಒಪ್ಪಿಗೆ ಮೇರೆಗೆ ಆ ಪ್ರಕರಣ ಸಂಪೂರ್ಣವಾಗಿ ಕೈ ಬಿಡಲಾಗುತ್ತೆ. ಸೊ ಅಷ್ಟು ಪ್ರಕ್ರಿಯೆ ಇರುವಂತದ್ದು. ಹಾಗಾಗಿ ಇದು ಬಹಳಷ್ಟು ಪ್ರಾಮುಖ್ಯ ಪಡ್ತಿರುವಂತದ್ದು. ಹಾಗಾಗಿ ಅದನ್ನು ನಾವು ನಿಯಮಾನುಸಾರ ಇಲ್ಲಿ ಮಂಡನೆ ಮಾಡಲೇಬೇಕು. ಯಾವುದೇ ಒಂದು ವರದಿಯನ್ನು ನೀವು ಅದು ಕಂಟಿನ್ಯೂ ಇದ್ರೆ ಅದು ಮುಂದುವರಿಯುತ್ತದೆ ಅಂತ ದಾಖಲು ಮಾಡ್ತೇವೆ. ಅದು ಪ್ರಕರಣ ಇತ್ಯರ್ಥ ಆಗಿದ್ರೆ ಸೊ ಅದನ್ನು ಇತ್ಯರ್ಥ ಆಗಿದೆ ಅಂತ ವರದಿ ಮಾಡ್ತೇವೆ. ಮತ್ತೆ ನಿಮ್ಮ ಅನುಮೋದನೆ ತೆಗೆದುಕೊಂಡು ಅದು ಕಂಪ್ಲೀಟ್ ಆಗುತ್ತೆ. ಹಾಗೆ ಅದು ಪ್ರಕ್ರಿಯೆ ಇರುವಂತದ್ದು. ಓಕೆ, ಇವತ್ತಿನ ಒಂದು ಈ ವರ್ಷದ ಒಂದು ಸಾಮಾಜಿಕ ಪರಿಶೀಲನಾ ಗ್ರಾಮ ಸಭೆಗೆ ನಾವು ಇವತ್ತು ಸೇರಿದ್ದೇವೆ. ಈ ಒಂದು ಗ್ರಾಮ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡಲ್ ಅಧಿಕಾರಿಗಳೇ, ಸೊ ಪಡಂಬಾರ್ನಾಡು ಗ್ರಾಮ ಪಂಚಾಯತಿನ ಗೌರವಿತ ಅಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, ಅದೇ ರೀತಿ ಪಡಂಬಾರ್ನಾಡು ಗ್ರಾಮ ಪಂಚಾಯತಿನ PDO ಅವರೇ, ನಮ್ಮ ನರೇಗಾ ಯೋಜನೆಯ ತಾಂತ್ರಿಕ
ಇಂಜಿನಿಯರ್ ಅವರೇ, ಆಗಮಿಸಿರ್ತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರು, ಅದೇ ರೀತಿ ಎಲ್ಲ ಕೂಲಿ ಕಾರ್ಮಿಕರು, ಗ್ರಾಮಸ್ಥರು, ನಮ್ಮ ನರೇಗಾ ಯೋಜನೆಯ ತಂಡದವರೇ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು. ಬಹುಶಃ ಸರ್ಕಾರದ ಆದೇಶ, ಸೊ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲಿ ಈ ಯೋಜನೆ ನಿರಂತರವಾಗಿ ಸಾಗ್ತಾ ಇದೆ. ಸೊ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಗಾಂಧಿ ಹಣಕಾಸು ಯೋಜನೆ, ಇದರ ಒಟ್ಟೊಟ್ಟಿಗೆ ಈ ಒಂದು ಆರ್ಥಿಕ ವರ್ಷದಿಂದ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ನಲ್ಲಿ ರಾಜ್ಯ ಹಣಕಾಸು ಆಯೋಗದಿಂದ ಏನು ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಅನುಷ್ಠಾನ ಆಗಿದೆ ಕಳೆದ 2020-2021ರಿಂದ 24-25ನೇ ಅವಧಿಯವರೆಗೆ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ, ಸಾವೊಂದು ಕಾಮಗಾರಿಗಳ ಸಾಮಾಜಿಕ ಪರಿಶೀಲನೆಯನ್ನು ಕೂಡ ನಾವು ಏಕಕಾಲದಲ್ಲಿ ಮಾಡ್ತಾ ಇದ್ದೇವೆ. ಅದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗೆ ಸಂಬಂಧಪಟ್ಟ ಅನುದಾನ. ಸೊ ಅದನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಸೊ ಅದರೊಟ್ಟೊಟ್ಟಿಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಲ್ಲಿ ಆ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೂಡ ಮುಗಿಸಿದ್ದೇವೆ. ಸೊ ಇವತ್ತು ಅಂತಿಮವಾಗಿ ಇವತ್ತು ಈ ಸಾಮಾಜಿಕ ಕಳೆದ 6 ದಿನಗಳ ಅವಧಿಯಲ್ಲಿ ಏನೆಲ್ಲ ಪ್ರಕ್ರಿಯೆ ಆಗಿದೆ ಅದರ ಒಂದು ವರದಿ ಮಂಡನೆ ಆಗಿರುವಂತದ್ದು. ಆ ವರದಿಗೆ ಬಗ್ಗೆ ಚರ್ಚೆಗೆ ಅವಕಾಶ ಇದೆ ಮತ್ತು ಏನಾದರೂ ಕುಂದುಕೊರತೆಗಳಿದ್ರೆ ಆ ಕುಂದುಕೊರತೆಗಳನ್ನು ದಾಖಲಿಸಿಕೊಳ್ಳಲಿಕ್ಕೆ ಕೂಡ ಇಲ್ಲಿ ಮುಕ್ತವಾದ ಅವಕಾಶ ಇದೆ. ಸೊ ಮೊದಲನೇದಾಗಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಹೇಳುವಂಥದ್ದು ಏನಿಲ್ಲ, ನಿಮಗೆಲ್ಲ ಗೊತ್ತಿದೆ. ಸೊ ಈ ಯೋಜನೆ ಅಡಿಯಲ್ಲಿ ಒಂದಂತೂ ಹೇಳಬೇಕು, ಯಾವುದೇ ಕಾರಣಕ್ಕೆ ನೀವು ಮೆಷಿನ್ ಬಳಕೆ ಮಾಡುವಾಗಿಲ್ಲ. ಸೊ ಇದು ಬರೀ ಕೂಲಿ ಕೆಲಸ ಮಾಡಿಕೊಂಡು ನಿಮಗೆ ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಳ್ಬಹುದು ಅಥವಾ ಸಾರ್ವಜನಿಕವಾಗಿ ನೀವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಅದಕ್ಕೂ ನಿಮಗೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಉದ್ಯೋಗ ಚೀಟಿ ನೋಂದಣಿ ಮಾಡ್ಕೊಂಡವರಿಗೆ ಇವಾಗ ಸೊ ದಿನಕ್ಕೆ 370 ಕೂಲಿ ಮೊತ್ತ ಸಿಗುವಂಥದ್ದು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ. ಇದನ್ನು ಹೊರತುಪಡಿಸಿದ್ರೆ ಬದಲಾದ ಮಾಹಿತಿ ಮುಂದೆ ಇರುವಂತದ್ದು ಅಂತ ಹೇಳಿದ್ರೆ ಸೊ ಕ್ರಿಯಾ ಯೋಜನೆ ಬಗ್ಗೆ ಅಥವಾ ನಿಮ್ಮ ಯಾವ್ದಾದ್ರು ಬೇಡಿಕೆಗಳನ್ನು ನೀವು ಕೊಡಬೇಕು ಅಂತ ಇದ್ರೆ ಆ ಬೇಡಿಕೆಗಳನ್ನು ಯಾವ ತರ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂಥದ್ದು. ಸೊ ಈ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಮಗೆ ಏನಾದ್ರು ಒಂದು ಉದ್ಯೋಗಾತಿ ಯೋಜನೆಗಳಲ್ಲಿ ಕಾಮಗಾರಿಗಳನ್ನು ಮಾಡಬೇಕು ಅಂತ ಇದ್ರೆ ಅಥವಾ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಇದ್ರೆ ನಾವು ಗ್ರಾಮ ಪಂಚಾಯತಿಗೆ ಬಂದು ಅರ್ಜಿ ಕೊಟ್ಟು ಮತ್ತೆ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಆದ್ರೆ ಈಗ ಆಗಿಲ್ಲ. ಸೊ ನೀವು ಏನೇ ಕಾಮಗಾರಿಗಳನ್ನು ಮಾಡಬೇಕು ಅಂತ ಇದ್ರೂ ಕೂಡ ಮುಂಚಿತವಾಗಿ ಅರ್ಜಿಯನ್ನು ಕೊಡಬೇಕು. ಅಂದ್ರೆ 2025-26ನೇ ಅವಧಿಯಲ್ಲಿ ನೀವೇನಾದ್ರೂ 26-27ನೇ ಅವಧಿಗೆ ನೀವೇನಾದ್ರೂ ಕಾಮಗಾರಿಗಳನ್ನು ಮಾಡಬೇಕು ಅಂತ ಇದ್ರೆ ಸೊ ಬಹುಶಃ ನಾಡಿದ್ದು ಅಕ್ಟೋಬರ್ 2ನೇ ತಾರೀಕು ಬರುತ್ತೆ. ಅಲ್ಲಿ ಒಂದು ನಿಮಗೆ ಗ್ರಾಮ ಸಭೆಗೆ ಚಾಲನೆ ಕೊಡ್ತಾರೆ. ಸೊ ಆ ಗ್ರಾಮ ಸಭೆಯಲ್ಲಿ ನೀವು ನಿಮಗೆ 26-27ನೇ ಸಾಲಲ್ಲಿ ಯಾವ್ದಾದ್ರು ಕಾಮಗಾರಿಯನ್ನು ನೀವು ಮಾಡೋದಿದ್ರೆ ಅಲ್ಲಿ ನೀವು ಅರ್ಜಿ ಮುಂಚಿತವಾಗಿ ಕೊಡಬೇಕು. ಸೊ ಆ ಅರ್ಜಿ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಸೊ ನಿಮ್ಮ ಏನೆಲ್ಲ ಬೇಡಿಕೆಗಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಬರುತ್ತೆ, ಸೊ ಎಷ್ಟರ ಮಟ್ಟಿಗೆ ನಮಗೆ ಆ ಒಂದು ಹಣದ ಅವಶ್ಯಕತೆ ಅನ್ನೋದ್ರ ಬಗ್ಗೆ ಅಂಕಿಅಂಶ ಸಮೇತ ಒಂದು ಮಾಹಿತಿ ಸಿಗುವಂಥದ್ದು. ಸೊ ಅದಕ್ಕಾಗಿ ಸೊ ಈ ಒಂದು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಅಕ್ಟೋಬರ್ 2ನೇ ತಾರೀಕಿಂದ ಅವರಿಗೆ ನಿಗದಿತ ದಿನಾಂಕದವರೆಗೆ ಅವಕಾಶ ಕಲ್ಪಿಸಿಕೊಡ್ತಾರೆ. ಅಂದ್ರೆ ಒಬ್ರು 26ನೇ ತಾರೀಕು ಮೇ ಎಂಡಲ್ಲಿ ಅಥವಾ ಏಪ್ರಿಲ್ ಎಂಡಲ್ಲಿ ಒಂದು ಬಾವಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಅಲ್ಲಿಯವರೆಗೆ ಕಾಯಬಾರ್ದು. ಅದಕ್ಕಿಂತ ಮುಂಚಿತವಾಗಿ ಅಕ್ಟೋಬರ್ 2ನೇ ತಾರೀಕು ಏನು ಗ್ರಾಮ ಸಭೆಗೆ ಚಾಲನೆ ಕೊಡ್ತಾರೆ ಅಲ್ಲಿ ಆ ಬೇಡಿಕೆಯನ್ನು ಮುಂಚಿತವಾಗಿ ಕೊಡಬೇಕು. ಸೊ ಇದು ಬದಲಾವಣೆ ಆಗಿರುವಂತದ್ದು. ಸೊ ನಿಮಗೆ ಮಾಮೂಲಾಗಿ ನೀವು ಮೇ ತಿಂಗಳಲ್ಲಿ ಬಾವಿ ತೋಡ್ಬೇಕಾದ್ರೆ ಏನು ಸಮಸ್ಯೆ ಬರಲ್ಲ. ಸೊ ಮುಂಚಿತವಾಗಿ ಅರ್ಜಿ ಕೊಡ್ಬೇಕಷ್ಟೇ. ಸೊ ಅದಕ್ಕೆ ಕೆಲವೊಂದು ಪ್ರಕ್ರಿಯೆಗಳು ಆಗುವಂಥದ್ದು ಇದೆ. ಸೊ ಅದು ಅದರ ಪ್ರಕಾರ ಆಗ್ತಾ ಬರುತ್ತೆ. ಸೊ ಅಂತಿಮವಾಗಿ ಏಪ್ರಿಲ್ 1ನೇ ತಾರೀಕು ನಮ್ಮ ಆರ್ಥಿಕ ವರ್ಷ ಪ್ರಾರಂಭ ಆಗುತ್ತೆ. ಸೊ ಯಾರೆಲ್ಲ ಮುಂಚಿತವಾಗಿ ಅರ್ಜಿಗಳನ್ನು ಕೊಟ್ಟಿದ್ದಾರೋ ಸೊ ಅವರಿಗೆ ಒಂದು ಯೋಜನೆಯಲ್ಲಿ ವೈಯಕ್ತಿಕವಾಗಿ ಪ್ರಯೋಜನ ಸಿಗುವಂಥದ್ದು ಅಲ್ಲಿಂದ ಚಾಲನೆ ಆಗುತ್ತೆ. ಸೊ ಆ ಒಂದು ಮಾಹಿತಿಯನ್ನು ನೀವು ತಿಳ್ಕೋಬೇಕು. ಯಾಕಂತ ಹೇಳಿದ್ರೆ ಸೊ ಈ ಮಾಹಿತಿ ನಮ್ಮ ಯಾರು ನೈಜವಾದ ಫಲಾನುಭವಿಗಳಿದ್ದಾರೆ ಅಥವಾ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ಇರ್ತಕ್ಕಂತಹ ಯಾರು ಉದ್ಯೋಗ ಚೀಟಿದಾರಿದ್ದಾರೆ ಸೊ ಈ ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಮುಂದೆ ಬರುವವರಿಗೆ ಈ ಮಾಹಿತಿ ಹೋಗ್ತಾ ಇಲ್ಲ, ತಲುಪ್ತಾ ಇಲ್ಲ. ಸೊ ಆದ ಕಾರಣ ಸಕಾಲದಲ್ಲಿ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಈ ಒಂದು ಬದಲಾದ ವಿಚಾರಗಳನ್ನು ತಿಳ್ಕೊಂಡು ಸೊ ಆ ಒಂದು ಏನು ಯೋಜನೆಯ ಜೊತೆಗೆ ನೀವು ಕೈ ಜೋಡಿಸ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದನ್ನು ಹೊರತುಪಡಿಸಿ ಬೇರೇನು ಹೆಚ್ಚಾಗಿ ಹೇಳುವಂಥದ್ದಿಲ್ಲ. ಸೊ 266 ಒಂದು ಅನುಮೋದಿಸಲ್ಪಟ್ಟ ಕಾಮಗಾರಿಗಳ ಒಂದು ಪಟ್ಟಿ ಇದೆ.
ಸೊ ನಮ್ಮ ಜಿಲ್ಲೆಗೆ ಯಾವುದು ಸೂಕ್ತವೋ ಆ ಒಂದು ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಮಗೆ ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ 246 ಕಾಮಗಾರಿಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಕಾಮಗಾರಿಗಳಿಗೆ ಅವಕಾಶ ಇಲ್ಲ. ಸೊ ಇದನ್ನು ಅಂತಿಮವಾಗಿ ಏನೇ ಬದಲಾವಣೆ ಆದರೂ ಕೂಡ ಆ ಬದಲಾವಣೆ ಆಗಿರುವಂತಹ ಒಂದು ಸುತ್ತೋಲೆ ಗ್ರಾಮ ಪಂಚಾಯತಿಗೆ ಬರುತ್ತೆ. ಸೊ ಅದನ್ನು ನೋಟಿಸ್ ಬೋರ್ಡ್ನಲ್ಲಿ ಪ್ರಕಟಣೆ ಮಾಡ್ತಾರೆ ಅಥವಾ ಗ್ರಾಮ ಪಂಚಾಯತ್ನಲ್ಲಿ ಪೀಡಿಯೋವನ್ನು ನೀವು ಭೇಟಿ ಹಾಕಿಕೊಂಡು ಎಲ್ಲ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ನಿಮಗೆ ಏನು ಮಾಹಿತಿ ಬೇಕೋ ಸೊ ಸಂಕ್ಷಿಪ್ತವಾದ ಮಾಹಿತಿ ನಾವು ಹೇಳ್ತಾ ಇದ್ವಿ. ಇದರಿಂದ ಇದನ್ನು ಹೊರತುಪಡಿಸಿ ಏನಾದರೂ ನಿಮಗೆ ಬೇರೆ ವಿಚಾರಗಳಲ್ಲಿ ಯೋಜನೆಗೆ ಸೀಮಿತವಾಗಿ ಈ ವಿಚಾರದ ಬಗ್ಗೆ ಮಾಹಿತಿ ಬೇಕಿದ್ರೆ ದಯವಿಟ್ಟು ಅದನ್ನು ಕೇಳಿ ಪಡ್ಕೋಬಹುದು. ಅದಕ್ಕೆ ನಾವು ಮಾಹಿತಿ ಒದಗಿಸಲಿಕ್ಕೆ ಸಿದ್ಧರಿದ್ದೇವೆ. ಸೊ ಇಲ್ಲಿ ನಮ್ಮ ತಾಲೂಕಿನ ತಾಂತ್ರಿಕ ಸಂಯೋಜಕರು ಕೂಡ ಸಭೆಯಲ್ಲಿ ಹಾಜರಿದ್ದಾರೆ. ನಿಮಗೆ ಕಾಮಗಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ದಲ್ಲಿ ಸೊ ಅದನ್ನು ನಮ್ಮ ಇಂಜಿನಿಯರ್ ಅವರ ನೇರವಾಗಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಸಭೆಯಲ್ಲಿ ಅವಕಾಶ ಇದೆ. ಇನ್ನು ಇದು ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಇದು 15ನೇ ಹಣಕಾಸು ಯೋಜನೆ, ಅದು ಕೂಡ ಒಂದು ಕೇಂದ್ರ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. ಸೊ ಇಲ್ಲಿ 15ನೇ ಹಣಕಾಸು ಯೋಜನೆಯಲ್ಲಿ ಅನುದಾನ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ನಿಗದಿ ಆಗಿರುತ್ತೆ. ಅಂದ್ರೆ 85% ಗ್ರಾಮ ಪಂಚಾಯತ್ಗೆ, 10% ತಾಲೂಕ್ ಪಂಚಾಯತ್ ಮತ್ತು 5% ಜಿಲ್ಲಾ ಪಂಚಾಯತ್. ಇದು ನಮ್ಮ ಗ್ರಾಮ ಪಂಚಾಯತಿಗೆ 85% ಅನುದಾನ ಬಿಡುಗಡೆ ಆಗುತ್ತೆ. ಆ ಅನುದಾನ ಯಾವ ರೀತಿ ನಿಗದಿ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏನು ಜನರ ವಾಸಿಸುತ್ತಿರತಕ್ಕಂತಹ ಜನಸಂಖ್ಯೆ ಹಾಗೂ ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ಆ 85% ಅನುದಾನ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ ನಿಗದಿ ಆಗುತ್ತೆ. ಆ ನಿಗದಿಯಾದಂತಹ ಅನುದಾನ ಗ್ರಾಮ ಪಂಚಾಯತ್ ಏನಿದೆ ಅದು ಒಟ್ಟಾರೆಯಾಗಿ 2 ಭಾಗಗಳನ್ನಾಗಿ ಅದನ್ನು ವಿಂಗಡಣೆ ಮಾಡಿದ್ದಾರೆ. ಸೊ ಒಂದು 60% ನಿರ್ಬಂಧಿತ ಅನುದಾನ, 40% ಅನಿರ್ಬಂಧಿತ ಅನುದಾನ. ಈ 60% ನಿರ್ಬಂಧಿತ ಅನುದಾನ ಏನಿದೆ ಅದರಲ್ಲಿ ಮತ್ತೆ 2 ಭಾಗಗಳನ್ನಾಗಿ ಮಾಡ್ತಾರೆ. ಅದರಲ್ಲಿ 50% ಕುಡಿಯುವ ನೀರಿನ ಪೂರೈಕೆಗೆ ಪೂರಕವಾದ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ನು 50% ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟಂತಹ ಕಾಮಗಾರಿಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು 60% ನಿರ್ಬಂಧಿತ ಅನುದಾನದ ಬಗ್ಗೆ. ಇನ್ನು ಉಳಿದ 40% ಅನುದಾನ ಅನಿರ್ಬಂಧಿತ ಅನುದಾನ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿಮಗೆ ನಿಮ್ಮ ಇನ್ನಿತರ ಬೇಡಿಕೆಗಳನ್ನು ಆ ಒಂದು ಅನುದಾನದಲ್ಲಿ ಪೂರೈಸಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಒಟ್ಟಾರೆಯಾಗಿ ಈ ಒಂದು ಯೋಜನೆಯಲ್ಲಿ 25% ಅನುದಾನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮೀಸಲಿಡಬೇಕು. 5% ಅನುದಾನವನ್ನು ವಿಕಲಚೇತನರಿಗೆ ಮೀಸಲಿಡಬೇಕು. ಈ 2 ಅನುದಾನವನ್ನು ಯಾವುದೇ ಕಾರಣಕ್ಕೆ ವೈಯಕ್ತಿಕವಾಗಿ ಬಳಕೆ ಮಾಡುವಾಗಿಲ್ಲ. ಸಮುದಾಯ ಆಧಾರಿತ ಕಾಮಗಾರಿಗಳಿಗೆ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಹಿಂದೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಕೊಡ್ಲಿಕ್ಕೆ ಅವಕಾಶ ಇತ್ತು. ಆದರೆ ಈಗ ಮಾರ್ಗಸೂಚಿ ಬದಲಾದಂತೆ ಅದಕ್ಕೆ ಅವಕಾಶ ಇಲ್ಲ. ಸೊ ಬೇರೆ ಇನ್ನಿತರ ಮಾರ್ಗಸೂಚಿಗಳು ಏನಿದೆ ಅದು ಕಾಲಕ್ಕೇನೋ ಬರ್ತಾ ಇರುತ್ತೆ. ಸೊ ಅದನ್ನು ಪಾಲನೆ ಮಾಡಿಕೊಂಡು ಇತಿಮಿತಿಯೊಳಗಡೆ ಖರ್ಚು ವೆಚ್ಚಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಇದು 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಈ ಒಂದು ಆರ್ಥಿಕ ವರ್ಷದಿಂದ ನಾವು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ನಲ್ಲಿ ರಾಜ್ಯ ಹಣಕಾಸು ಆಯೋಗದಿಂದ ಏನು ಅನುದಾನಗಳು ಬಿಡುಗಡೆ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಳೆದ 5 ವರ್ಷಗಳಿಂದ ಏನು ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಮಗಾರಿಗಳನ್ನು ನಿರ್ವಹಿಸಿದ್ದಾರೆ. ಸೊ ಆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿದ್ದೇವೆ. ಸೊ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಸೊ ಅದನ್ನು ಪರಿಶೀಲನೆ ಮಾಡಿ ಒಟ್ಟಾರೆ ಒಂದು ವರದಿಯನ್ನು ನಾವು ಮುಂದೆ ಮಂಡನೆ ಮಾಡ್ತೇವೆ. ಸೊ ಅದರ ವರದಿ ಬಗ್ಗೆ ಕೂಡ ಚರ್ಚೆಗೆ ಅವಕಾಶ ಇಲ್ಲಿ ಮುಕ್ತವಾಗಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹಾಗಾಗಿ ಹೊಸದಾಗಿ ಸೇರ್ಪಡೆ ಅಂತ ಹೇಳಿದ್ರೆ ಅದೇ 2 ಯೋಜನೆಗಳ ಒಂದು ಸಾಮಾಜಿಕ ಪರಿಶೀಲನೆ ಅದರ ವರದಿ ಕೂಡ ಮಂಡನೆ ಆಗುತ್ತೆ. ಸೊ ಅದರೊಟ್ಟಿಗೆ ನಾವು ಶಾಲೆಗಳಲ್ಲಿ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೀಲನೆ ನಡೆಸಿದಾಗ ಅಲ್ಲಿ ಕೆಲವೊಂದು ಬೇಡಿಕೆಗಳು ಬಂದಿರುತ್ತೆ ಶಾಲೆಯಿಂದ. ಸೊ ಆ ಶಾಲೆಯಿಂದ ಬಂದಂತಹ ಬೇಡಿಕೆಗಳನ್ನು ಇವತ್ತು ಸಾಮಾಜಿಕ ಪರಿಶೀಲನೆ ಸಭೆಯಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ
ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಆ ಸಭೆಯಲ್ಲಿ. ಸೊ ಅದನ್ನು ಮೇಡಮ್ ಅವರು ಬಂದಿದ್ದಾರೆ. ಸೊ ಅವ್ರದ್ದು ಏನಾದರೂ ಬೇಡಿಕೆಗಳಿದ್ರೆ ಖಂಡಿತ ನನಗೆ ಒಂದು ಸಭೆಯಲ್ಲಿ ಗ್ರಾಮ ಪಂಚಾಯತ್ಗೆ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಕೂಡ ಇದೆ. ಸೊ ಹಾಗಾಗಿ ಏನೇ ಇದ್ರೂ ಕೂಡ ಸೊ ಈ ಒಂದು ಸಭೆಯಲ್ಲಿ ಈ ಇವಿಷ್ಟು ಯೋಜನೆಗಳ ಬಗ್ಗೆ ನಮಗೆ ಸಾಮಾಜಿಕ ಪರಿಶೋಧನೆ ನಡೆಸಿರುವಂಥದ್ದು. ಸೊ ಇಲ್ಲಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಮುಖ್ಯವಾಗಿ ಇಲ್ಲಿ 3 ವಿಚಾರಗಳಿಗೆ ನಾವು ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಈ ಪಾರದರ್ಶಕತೆ ಅಂತ ಹೇಳಿದ್ರೆ ಸೊ ಇಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಸೊ ನೇರವಾಗಿ ನಮಗೇನು ಕಡತಗಳಲ್ಲಿ ಇರ್ಬೋದು ಅಥವಾ ನಾವು ವಾಸ್ತವವಾಗಿ ಏನು ಕಾಮಗಾರಿ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಕಂಡುಕೊಂಡಂತಹ ಚಿತ್ರಣ ಏನಿದೆ ಮತ್ತೆ ಆ ಪಾವತಿಗೆ ಸಂಬಂಧಪಟ್ಟದಿರ್ಬೋದು ಎಲ್ಲವನ್ನು ಮುಕ್ತವಾಗಿ ಈ ಸಭೆಯ ಮುಂದಿರುವಂತಹ ಒಂದು ಪ್ರಯತ್ನ, ಒಂದು 6 ದಿನಗಳ ಸಾಮಾಜಿಕ ಪರಿಶೋಧನೆಯ ಪ್ರಯತ್ನ. ಹಾಗಾಗಿ ಇಲ್ಲಿ ಪಾರದರ್ಶಕತೆ ಗರಿಷ್ಠ ಒತ್ತು ಕೊಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಬರ್ತಿದ್ದೇವೆ. ಎರಡನೇದು ಉತ್ತರದಾಯಿತ್ವದ ಬಗ್ಗೆ. ಸೊ ಉತ್ತರದಾಯಿತ್ವ ಅಂತ ಹೇಳಿದ್ರೆ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಇಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳಿರ್ಬೋದು ಅಥವಾ ಸಮಸ್ಯೆಗಳು ಎದುರಾದಲ್ಲಿ ಅದಕ್ಕೆ ಪಂಚಾಯತ್ನಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರೇ ಆ ಒಂದು ಉತ್ತರದಾಯಿತ್ವವನ್ನು ಹೊಂದಿರ್ತಾರೆ. ಸೊ ಇಲ್ಲಿ ಸಪೋಸ್ ಇಲ್ಲಿ ಆಗಿಲ್ಲ, ಸೊ ಇಲ್ಲಿ ಸಮಸ್ಯೆ ನಿಮಗೆ ಇತ್ಯರ್ಥ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ ಅಂತ ಹೇಳಿದ್ರೆ ತಾಲೂಕ್ ಪಂಚಾಯತ್ ಅಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಅಂತ ಇದ್ದಾರೆ. ಸೊ ಅವರಿಗೆ ಮುಖದ ಭೇಟಿ ಆಗಿ ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಕೂಡ ದೂರು ಕೊಟ್ಟು ಇತ್ಯರ್ಥಪಡಿಸ್ಕೊಳ್ಬಹುದು. ಅಲ್ಲೂ ಆಗಿಲ್ಲ, ನಿಮಗೆ ಜಿಲ್ಲಾ ಹಂತದಲ್ಲಿ 3% ಅಂತ ಕೆಲಸ ನಿರ್ವಹಿಸ್ತಿದ್ದಾರೆ. ಸೊ ಅವರಿಗೆ ಸೊ ನೀವು ಲಿಖಿತವಾಗಿ ಅರ್ಜಿ ದೂರು ಕೊಟ್ಟು ಅಥವಾ ನೀವು ಕರೆ ಮಾಡಿ ಕೂಡ ಈ ಒಂದು ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಹಂತ ಹಂತವಾಗಿ ಇದರಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಸೊ ಅದರೊಟ್ಟಿಗೆ ಈ ಒಂದು ಸಭೆಗಳನ್ನು ನಡೆಸಿದಾಗ ಇಲ್ಲೂ ಕೂಡ ನಿಮಗೆ ಮುಕ್ತವಾದ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ. ಸೊ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ಈ ಒಂದು ಸಭೆಯಲ್ಲಿ ಅದನ್ನು ಇತ್ಯರ್ಥಪಡಿಸ್ಕೊಳ್ಬಹುದು ಅಂತ ಹೇಳುತ್ತಾ ಈ ಒಂದು ಸಭೆಯಲ್ಲಿ ನನಗೆ ಯೋಜನೆಗಳ ಬಗ್ಗೆ ಮತ್ತು ಸಾಮಾಜಿಕ ಪರಿಶೋಧನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿಲ್ಲ. ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಹದಿನೈದನೇ ಹಣಕಾಸು ಯೋಜನೆ 2024-25ನೇ ಸಾಲಿನಲ್ಲಿ ಲಭ್ಯವಾಗಿರುವ ಅನುದಾನ ಮತ್ತು ವೆಚ್ಚವಾಗಿರುವ ಅನುದಾನದ ವಿವರ ಮಂಡನೆ ಹಾಗೂ ವರದಿಯಲ್ಲಿ ಕಂಡುಬಂದ ನ್ಯೂನತೆಗಳ ಅಂಶಗಳು, ಗಂಭೀರ ಪ್ರಕರಣಗಳ ವಿವರ ಮಂಡನೆ. ನಮ್ಮ ಸಂಪನ್ಮೂಲ ಎಲ್ಲರಿಗೂ ನಮಸ್ತೆ. 2020-21ರಿಂದ 2024-25ನೇ ಸಾಲಿನಲ್ಲಿ ಅನುಮೋದನೆಗೊಂಡು 2024-25ನೇ ಸಾಲಿನಲ್ಲಿ ಅನುಷ್ಠಾನಗೊಂಡಿರುವ ಕಾಮಗಾರಿಗಳ ಉತ್ತರ ವೆಚ್ಚಗಳ ವಿವರ. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡು ವಾರ್ಡ್ 1ರ ಅಚ್ಚರಕಟ್ಟೆ ಜನತಾ ಕಾಲೋನಿಯ ಮೇಲೆ ಹಾದು ಹೋಗಿರುವ HT ಲೈನ್ ಸ್ಥಳಾಂತರಿಸು. ಪಾವತಿ ಮೊತ್ತ 73,687. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೀದಿ ದೀಪ ಅಳವಡಿಸಲು ಬಲ್ಬು ಖರೀದಿ. ಪಾವತಿ ಮೊತ್ತ 1,86,127. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡು ಗ್ರಾಮದ ವಾರ್ಡ್ 3ರ ಬಸವನಕಜೆ ಶ್ರೀಧರ್ ಮನೆ ಬಳಿಯಿಂದ ಮೆಗ್ದಾಳಿ ಮನೆಯವರೆಗೆ ಪೈಪ್ಲೈನ್. ಪಾವತಿ ಮೊತ್ತ 4,54,779. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಘನತೆಯ ಘಟಕದ ವಾಹನ ನಿಲುಗಡೆ ಶೆಡ್ ನಿರ್ಮಾಣ. ಪಾವತಿ ಮೊತ್ತ 1,46,847. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಂಚಾಯತ್ ಆವರಣದಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ. ಪಾವತಿ ಮೊತ್ತ 1,93,740. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡು ಗ್ರಾಮದ ವಾರ್ಡ್ 1ರ ಕೆರೆಮನೆ ಬಳಿ ತಡೆಗೋಡೆ ನಿರ್ಮಿಸಿ ಮೌರಿ ರಚನೆಯ ಮುಂದುವರಿದ ಕಾಮಗಾರಿ. ಪಾವತಿ ಮೊತ್ತ 61,293. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರುಮಾರ್ನಾಡು ಗ್ರಾಮದ ವಾರ್ಡ್ 2ರ ಪಾಡಿಮನೆ ಬಳಿ ತ್ಯಾಜ್ಯ ನೀರು ಹರಿದು ಹೋಗುವ ಚರಂಡಿ ಮತ್ತು ಮೋರಿ. ಪಾವತಿ ಮೊತ್ತ 54,919. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರುಮಾರ್ನಾಡು ಗ್ರಾಮದ ವಾರ್ಡ್ 2ರ ಪ್ರವೀಣ್ ಮನೆ ಬಳಿಯಿಂದ ಕಕ್ಕೇರ ಗುಡ್ಡೆ ಬಳಿ ತನಕ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 1,13,125. ಮೂಡಬಿದಿರೆ ತಾಲೂಕು ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂರುಮಾರ್ನಾಡು ಗ್ರಾಮದ ವಾರ್ಡ್ 2ರ ರವೀಂದ್ರ ಮನೆಯ ಬಳಿಯಿಂದ ನಾರಾಯಣ ಮನೆ ಬಳಿ ತನಕ ರಸ್ತೆ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 1,13,776.
ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3 ಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಕಕ್ಕೆಗಾಡು ಬಳಿಯಿಂದ ಅಲಿಂಟಿ ಬಳಿ ತನಕ ರಸ್ತೆ ಕಾಂಕ್ರೀಟೀಕರಣ. ಪಾವತಿ ಮೊತ್ತ 75,739. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡ್ ಗ್ರಾಮದ ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳಿಂದಾಗಿ ಕೊಯ್ಯದ ಪಲ್ಕೆ ಎಂಬಲ್ಲಿ ಕೊಳವೆ ಬಾವಿ ರಚನೆ. ಪಾವತಿ ಮೊತ್ತ 1,45,425. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಕಲ್ಲಪ್ಪೆಕಟ್ಟೆ ಪಡುಮಾರ್ ಕಾಲೋನಿ ಎಂಬಲ್ಲಿ ಕೊಳವೆ ಬಾವಿ ರಚನೆ. ಪಾವತಿ ಮೊತ್ತ 1,22,083. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡ್ ಹಾಗೂ ಮೂರುಮಾರ್ನಾಡ್ ಗ್ರಾಮದ ಕುಡಿಯುವ ನೀರು ಹಾಗೂ ಬೀದಿ ದೀಪ ಸ್ಥಾವರಗಳ ಮೆಸ್ಕಾಂ ಬಿಲ್ ಪಾವತಿ. ಪಾವತಿ ಮೊತ್ತ 86,000. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 3ರ ಬಸವನಕಜೆ ಕೊರಗಶೆಟ್ಟಿ ಡಿಪೋ ಬಳಿಯಿಂದ ಶಿವಮನೆಯವರೆಗೆ ಪೈಪ್ಲೈನ್ ವಿಸ್ತರಣೆ. ಪಾವತಿ ಮೊತ್ತ 45,511. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಶಿವಾಲಯ ಬಂಗೊಟ್ಟು ಬಳಿ ಕೊಳವೆ ಬಾವಿ ರಚನೆಯ ಮುಂದುವರಿದ ಕಾಮಗಾರಿ. ಪಾವತಿ ಮೊತ್ತ 46,366. ಸಾಮಾಜಿಕ ಲೆಕ್ಕ ಪರಿಶೋಧನೆ ಶುಲ್ಕ ಪಾವತಿ. ಪಾವತಿ ಮೊತ್ತ 20,000. ದಾರಿದೀಪ ಸಾಮಗ್ರಿ ಖರೀದಿ. ಪಾವತಿ ಮೊತ್ತ 98,771. ಕಚೇರಿ ಆಡಳಿತಕ್ಕೆ ರಿಜಿಸ್ಟರ್ ಹಾಗೂ ಸ್ಟೇಷನರಿ ಖರೀದಿ. ಪಾವತಿ ಮೊತ್ತ 44,055. ಈಗ ಕಳೆದ 1/4/2024ರಿಂದ 31/3/2025ರವರೆಗೆ 5 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ 15 ಹಣಕಾಸು ಯೋಜನೆ ಅಡಿಯಲ್ಲಿ ಏನೆಲ್ಲ ಕಾಮಗಾರಿಗಳು ಆಗಿದ್ದಾವೆ ಮತ್ತು ಖರ್ಚು ವೆಚ್ಚ ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಮಂಡನೆ ಮಾಡಿದ್ರು. ಸೊ ಅದರ ಬಗ್ಗೆ ಏನಾದರೂ ಕೇಳುವಂಥದ್ದು ಇದೆಯಾ? ಖರ್ಚು ವೆಚ್ಚದ ಬಗ್ಗೆ ಮತ್ತು ಕಾಮಗಾರಿಗಳ ಬಗ್ಗೆ ವರದಿ ಮಂಡನೆ ಮಾಡಿದ್ರು. ಮುಂದೆ ಹೋಗ್ಬೋದಾ? ಅಲ್ಲಿ 2 ಪ್ರಕರಣಗಳಿವೆ. ಸೊ ಅದನ್ನು ಸಭೆಯಲ್ಲಿ ಮಂಡನೆ ಮಾಡ್ತಾರೆ. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಕಲ್ಲಪ್ಪೆಕಟ್ಟೆ ಪರಿಶಿಷ್ಟ ಜಾತಿ ಕಾಲೋನಿ ಎಂಬಲ್ಲಿ ಕೊಳವೆ ಬಾವಿ ರಚನೆ. ಸೊ ಈ ಒಂದು ಕಾಮಗಾರಿಗೆ 1,27,083 ರೂಪಾಯಿ ಪಾವತಿ ಆಗಿದೆ. ಇಲ್ಲಿ ಇನ್ನೊಂದು ಕಾಮಗಾರಿ ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡ್ ಗ್ರಾಮದ ವಾರ್ಡ್ 2ರ ಕಕ್ಕೆಕಾಡುಗಳಿಂದ ಅಲಂದಿಪ್ಪನ್ನ ಬಳಿ ತನಕ ರಸ್ತೆಗೆ ಕಾಂಕ್ರೀಟೀಕರಣ. 2 ಕಾಮಗಾರಿಗಳಾಗಿದೆ. ಸೊ ಕಾಮಗಾರಿಗಳ ಬಗ್ಗೆ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಕಡತ ನಿರ್ವಹಣೆಯಲ್ಲಿ ಕಾಮಗಾರಿ ಸ್ಥಳದ ಫೋಟೋ ಅದಲು ಬದಲಾಗಿದೆ. ಸೊ ಅದರ ಬಗ್ಗೆ ಅದನ್ನು ನಾವು ಈ ಸಭೆಯಲ್ಲಿ ಮಂಡನೆ ಮಾಡಿದ್ದೇವೆ. ಸೊ ಅದು ಏನು ಆಕ್ಷೇಪಣೆಯಲ್ಲಿ ಇರುವಂಥ ಪ್ರಕರಣ 2 ಪ್ರಕರಣ ಇದೆ. ಸೊ ಅಷ್ಟೇ 15 ಹಣಕಾಸು ಯೋಜನೆಗಳು. ಸೊ ಅದರ ಬಗ್ಗೆ ಏನಾದರೂ ಕೇಳುವಂಥದ್ದಿದೆ? ಇಲ್ಲ ಅಂತ ಹೇಳಿದ್ರೆ ಮುಂದೆ ರಾಜ್ಯ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೀಲನಾ ವರದಿಯನ್ನು ಮಂಡನೆ ಮಾಡ್ತಾರೆ. ಒಂದು ತಿಳ್ಕೋಬೇಕು, ಒಂದು ಹೊಸ ಸಬ್ಜೆಕ್ಟ್ ಅಂತ ಹೇಳಿದ್ರೆ ರಾಜ್ಯ ಹಣಕಾಸು ಯೋಜನೆ ತಾಲೂಕು ಪಂಚಾಯತಿಗೆ ಮತ್ತು ಜಿಲ್ಲಾ ಪಂಚಾಯತಿಗೆ ಬಿಡುಗಡೆ ಆಗಿರುವಂಥ ಅನುದಾನ ನಿಮ್ಗೆ ಗೊತ್ತಿರ್ಬೋದು. ಸೊ ಅದು ಫಾರ್ವರ್ಡ್ ಅದನ್ನು ಒಂದು ಆರ್ಥಿಕ ವರ್ಷದಲ್ಲಿ ಅದನ್ನು ಮುಗಿಸ್ಬೇಕು, ಮತ್ತೆ ಅದನ್ನು ಫಾರ್ವರ್ಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ಅದು ಅನುದಾನ ಲ್ಯಾಪ್ಸ್ ಆಗುತ್ತೆ. ಸೊ ಅಂತ ಒಂದು ಅನುದಾನ ಸೊ ಅದು ಕಳೆದ ಈ ಅವಧಿವರೆಗೆ ಅದರದ್ದು ಸಾಮಾಜಿಕ ಪರಿಶೀಲನೆಗೆ ಆದೇಶ ಇರಲಿಲ್ಲ. ಸೊ ಈ ಒಂದು ಆರ್ಥಿಕ ವರ್ಷದಿಂದ ಅದರ ಒಂದು ಸಾಮಾಜಿಕ ಪರಿಶೀಲನೆಗೆ ಕೂಡ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಆದೇಶದ ಮೇರೆಗೆ. ಅಂದರೆ 2020-21ರಿಂದ 24-25ನೇ ಸಾಲಿನವರೆಗೆ ಏನೆಲ್ಲ ಕಾಮಗಾರಿಗಳು ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನ ಆಗಿದೆ ಸೊ ಅದರ ವರದಿಯನ್ನು ಇವಾಗ ಮಂಡನೆ ಮಾಡ್ತಾರೆ. ಸೊ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿ 2020-21ರಿಂದ 2024-25ರ ಸಾಲಿನ ತಾಲೂಕು ಪಂಚಾಯತ್ ಅನುಷ್ಠಾನಿಸಿದ ರಾಜ್ಯ ಹಣಕಾಸು ಆಯೋಗದ ಕಾಮಗಾರಿ ವಿವರ. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಯ್ಯರ ಬೆಟ್ಟ ಗುಂಡುಕಲ್ಲು ನಾಯಿಲಗಲಿ ಸೋಲಾರ್ ದೀಪ ಅಳವಡಿಕೆ 78,700 ಪಾವತಿ. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡ್ ಗೋರ್ಕೇರುಬಲಿ ಸೋಲಾರ್ ದೀಪ ಅಳವಡಿಕೆ 44,960 ಪಾವತಿ. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಸಂತ ಪೂಜಾರಿ ಮನೆ ಬಗ್ಗೆ ಕಾಲು ಸಂಕ ರಚನೆ 57,314 ಪಾವತಿ. ಮೂಡುಬಿದ್ರೆ ತಾಲೂಕು ಪಡುಮಾರ್ನಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಸೀದಿ ರಸ್ತೆ ಕಾಂಕ್ರೀಟೀಕರಣ 95,076 ಪಾವತಿ.
ಮೂಡುಬಿದ್ರೆ ತಾಲೂಕು ಪಟ್ಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸಿಯಾ ಬಾನ್ ಇವರ ಮನೆ ದುರಸ್ತಿ 22,572 ಪಾವತಿ. ಪಡುಮಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಚ್ಚಲಕಟ್ಟೆ ಕೃಷ್ಣಪ್ಪ ಪರವ ಮನೆ ಬಳಿ ಪೈಪ್ ಲೈನ್ ವಿಸ್ತರಣೆ 78,080 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲ್ಲಬತ್ತಿಗೆ ನಾಲಗೆ ಪೈಸೆಂಟ್ ಗುರುಪ್ರಸಾದ್ ಮನೆ ದುರಸ್ತಿ 20,511 ಪಾವತಿ. ಮೂಡುಬಿದ್ರೆ ತಾಲೂಕು ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಯ್ಯರಬೆಟ್ಟು ಸತೀಶ್ ಕುಲಾಲ್ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 89,940 ಪಾವತಿ. ಪಡುಮಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಂಡುಕಲ್ಲು ಇದರಿಗೆ ಅಳವಡಿಕೆ 78,068 ಪಾವತಿ. ಪಡುಮಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುದ್ದುಮಾರ ಚಿಕ್ಕಯ್ಯ ಪೂಜಾರಿ ಮನೆ ಬಳಿ ಪೈಪ್ ಲೈನ್ ವಿಸ್ತರಣೆ 96,698 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೌಹಾರ್ದ ನಗರ ಬಳಿ ರಸ್ತೆ ಕಾಂಕ್ರೀಟೀಕರಣ 1,17,820 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿರಿಯ ಪ್ರಾಥಮಿಕ ಶಾಲೆ ಪಾಠ್ಯರು ಬಣ್ಣದ ಇಲ್ಲಿನ ನೆಲಕ್ಕೆ ಫ್ಲೋರಿಂಗ್ ಮತ್ತು ಪೈಂಟಿಂಗ್ 3,33,903 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಠ್ಯರು ಬಣ್ಣದ ಶಾಲೆ ದುರಸ್ತಿ 3,09,740 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಮ್ಮನಬೆಟ್ಟು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಕ್ರೀಡಾಂಗಣ ರಚನೆ 1,92,113 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಟ್ಯಾರು ಬನ್ನಡ್ಕ ಹಿರಿಯ ಪ್ರಾಥಮಿಕ ಶಾಲೆ ಕಟ್ಟಡ ಅಭಿವೃದ್ಧಿ 4,53 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಮ್ಮನಬೆಟ್ಟು ತೋಡಬರಿ ನಿವಾಸಿ ಭೋಜ ಪೂಜಾರಿ ಎಂಬುವರ ಮನೆ ದುರಸ್ತಿ 48,849 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಕಟ್ಟಡ ದುರಸ್ತಿ 3,76,430 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲೆಕ್ಕಲ್ ಪ್ರತಿಷ್ಠಿತ ಜಾತಿ ಕಾಲೋನಿ ಬಳಿ ಸೋಲಾರ್ ದೀಪ ಅಳವಡಿಕೆ 2,87,125 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಸನಬೆಟ್ಟು ರಸ್ತೆ ಅಭಿವೃದ್ಧಿ 4,70,600 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕರ್ನಾಟಕ ಪಾಟ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ 3,86,110 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡುಗಲ್ಲ ಅಂಗನವಾಡಿ ಕೇಂದ್ರ ಅಂಗಳಕ್ಕೆ ಇಂಟರ್ಲಾಕ್ ಅಳವಡಿಕೆ ಮತ್ತು ಗೇಟ್ ಅಳವಡಿಕೆ 2,45,98 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಇದರ ಬಿಸಿಯೂಟ ಕೊಠಡಿ ಅಭಿವೃದ್ಧಿ 2,23,851 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಮ್ಮನೊತ್ತು ಶೌಚಾಲಯ ನಿರ್ಮಾಣ 3,83,279 ಪಾವತಿ. ಜಿಲ್ಲಾ ಪಂಚಾಯತ್ ಅನುಷ್ಠಾನಿಸಿದ ರಾಜ್ಯ ಹಣಕಾಸು ಆಯೋಗದ ಇದೆಯಲ್ಲ. ಮೂಡುಬಿದ್ರೆ ತಾಲೂಕು ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಾಸನಬೆಟ್ಟು ರಸ್ತೆ ಅಭಿವೃದ್ಧಿ 1,99,20 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಚ್ಚಲಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ 58,490 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಸವನ ಕಲೆ ಪರಿಶಿಷ್ಟ ಜಾತಿ ಕಾಲೋನಿಯ ಹೈಮಾಸ್ಟರ್ ದೀಪ ಅಳವಡಿಕೆ 93,185 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂತ್ರಕೆರೆ ಕೊಳವೆಬಾವಿಗೆ ಪಂಪ್ ಒದಗಿಸುವುದು 88,270 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಘುನಾಥ ತಂತ್ರಕೆರೆ ಮೂಡುಮಾರ್ನಾಡ್ ಇವರ ಮನೆ ರಿಪೇರಿ 56,040 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡ್ ಗ್ರಾಮದ ಪಡ್ಡೇರು ಪೈಸೆನ್ಸ್ ಕಾಲೋನಿಯಲ್ಲಿ ಕೊಳಚೆ ನೀರು ಹರಿಯಲು ಡ್ರೈನ್ 2,87,790 ಪಾವತಿ. ಪಡುಮಾರ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡ್ ಸರ್ಕಾರಿ ಪ್ರಾಥಮಿಕ ಶಾಲೆಯ ಬಳಿ ನೀರು ಹರಿಯಲು ಬಾಕ್ಸ್ ಡ್ರೈನ್ ರಚನೆ 2,59,610 ಪಾವತಿ. ಕನ್ಫ್ಯೂಷನ್ ಬೇಡ. ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಆಗ್ತದೆ. ಇದು ಕೆಲವರು ಹಳೆದು ನಮ್ಗೆ ಎಲ್ಲಿ ಗ್ರಾಮ ಪಂಚಾಯತ್ ಇಲ್ಲ ಅಂತ ಫಸ್ಟ್ ಟೈಮ್ ಇದು ಈ ಒಂದು ಸಭೆಯಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅನ್ನ ನಾವು ಎಳೆದು ತಂದು ಸರ್ಕಾರ ನಾವು ಅಂತ ಹೇಳಿದ್ರೆ ಸರ್ಕಾರ ತಂದು ಗ್ರಾಮಸ್ಥರಿಗೆ ಅದನ್ನು ಮಂಡನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಯಾವುದು ಕೂಡ ಡಬ್ಲಿಂಗ್ ಆಗಲಿ ಅಥವಾ ವರ್ಕ್ ನಾವು ಗ್ರಾಮ ಪಂಚಾಯತ್ ಮಾಡಿ ಪುನಃ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅದು ಆ ವರ್ಕ್ ಆಗಿದೆ ಇಲ್ವಾ ಅಂತ ಹೇಳುವಂಥದ್ದನ್ನು ಈ ಸಭೆಯಲ್ಲಿ ಮಂಡನೆ ಮಾಡಬೇಕು. ಅಕೌಂಟಬಿಲಿಟಿ ಅಥವಾ ಉತ್ತರದಾಯಿತ್ವ ಏನಿದ್ರು ಕೂಡ ತಾಲೂಕ್ ಪಂಚಾಯತ್ ಇಒ ಜಿಲ್ಲಾ ಪಂಚಾಯತ್ CS ಇಲ್ಲಿ ನಾವು ನಿಮ್ಮೆದುರಲ್ಲಿ ಮಂಡನೆ ಮಾಡಬೇಕು. ಸೊ ಸಾಕಷ್ಟು ಗೊಂದಲ ಇದೆ. ಯಾಕಂತ ಹೇಳಿದ್ರೆ ಹೊಸದಾಗಿ ಇದರ ಒಂದು ಸಾಮಾಜಿಕ ಪರಿಶೀಲನೆ ಬಂದಾಗ 5 ವರ್ಷದಲ್ಲೂ ಕೂಡ ಕಾಮಗಾರಿಗಳ ಒಂದು ವರದಿಯನ್ನು ನಾವು ಇಲ್ಲಿ ಮಂಡನೆ ಮಾಡ್ತಾ ಇದ್ದೀವಿ.
ಸೊ ಮೊದಲ ಇರುವಂಥದ್ದು ಸಹಜ. ಸೊ ಏನೇ ಇದ್ರೂ ಕೂಡ ಅದನ್ನು ದಾಖಲಿಸಿ ನಾವು ಅದನ್ನು ಸಂಬಂಧಪಟ್ಟವರಿಗೆ ಅದನ್ನು ತಲುಪಿಸುವಂತಹ ವ್ಯವಸ್ಥೆ ಖಂಡಿತ ಆಗುತ್ತೆ. ಸೊ ಅದರಲ್ಲೇನು ಎರಡು ಮಾತಿಲ್ಲ. ಪಡವಾಡ ಗ್ರಾಮ ಪಂಚಾಯತ್ ಕಾಸರಗೋಡು ರಸ್ತೆ ಅದಕ್ಕೆ 1,99,000 ಇನ್ನು ಅದು ಫೈಲ್ ಇದೆ ನಿಮ್ಮತ್ರ? ಬನ್ನಿ ಒಂದು ಇದೆ ಒಬ್ಬಂಡಲ್ಲಿ ಕಾಸರಗೋಡು ಕಾಸರಗೋಡು 1,99,000 ಇದು ಕೊಟ್ಟರು ಫೈಲ್ ಅದು ಫೈಲ್ ಇದೆ. ಅತ್ಯಂತ ತುಳಂಜಲೆ ಕಾಸರಗೋಡು ರಸ್ತೆಗೆ ಒಂದು ಲೈಟ್ ಕಾಲ್ ಪಂಚಾಯತ್ ಪುನಃ ಕಾಸರಗೋಡು ರಸ್ತೆ 4,00,000 ಅಭಿವೃದ್ಧಿ ಮಾಡ್ತಾರೆ. ಅಲ್ಲ ಅದು ಕಾಲ್ ಪಂಚಾಯತ್ 4,00,000. ಈ ತರ ಇದೆ ನೋಡಿ. ಅದೊಂದೇ ಕಾಮಗಾರಿ ಸರ್ ನೀವು ಹೇಳಿದ್ದು. ಇದು ಕೂಡ ಕಾಸರಗೋಡು ಅಲ್ಲ, ಕಾಸರಗೋಡು ಇದು ಕೂಡ ಇದೆಯಲ್ಲ ಜಿಲ್ಲಾ ಪಂಚಾಯತ್. ಇದು ಚೈನೀಸ್ ಸಿಸ್ಟಮ್ ಇದು ಮಾಡಿದ್ದಾರೆ. ಚೈನೀಸ್ ಆಗಿ 164.50 ಮೀಟರಿಂದ 200.50 ಮೀಟರ್ವರೆಗೆ ನಮಗೆ ಅದು CSR ಫಂಡಿಂದ ಮಾಡಿದ ಅಂತ ಹೇಳ್ತಿದ್ರು ಆಗ. ಇವಾಗ ಸೊ ಇನ್ನು ಮುಂದೆ ಅದೇ ಸಮಸ್ಯೆ ಸ್ವಲ್ಪ ಅನುದಾನದ ಬಗ್ಗೆ ನಿಮಗೆ ಗೊತ್ತದೇ ಇರ್ಬೋದು. ಕಾಸರ ಬೆಟ್ಟ ಇದೆ, ಕಾಸರ ಬೆಟ್ಟ. CSR ಬಂದು ಬಂದಿತ್ತು. ಅದು ಮಕ್ಕ ಅಂತ ಸೇಮ್ ಕಂಟಿನ್ಯೂ ಮಾಡ್ತಾರೆ. ನಮ್ಗೆ ಯಾವುದೇ ಗಮನಕ್ಕೆ ಬರಲಿಲ್ಲ. ಓದಿ ಹೇಳಿದ್ರೆ ನಾವು ಎಂತ ಮಾಡ್ಲಿಕ್ಕೆ ನಮ್ಗೆ ವಾರ್ಡ್ ಮೆಂಬರ್ನವ್ರಿಗೆ ಆಗಿಲ್ಲ ಅಂತ ಗೊತ್ತಾಗುದಿಲ್ಲ. ಇದು 2 ವರ್ಷ 3 ವರ್ಷ ದಾಖಲೆ ಮಾಡಿ. ನಿಮ್ದೇನು ಆಗಿಲ್ಲ ಅಂತ ಹೇಳಿದ್ರೆ ಅದನ್ನು ಆಗಿಲ್ಲ ಅಂತ ನಮ್ಗೆ ಗೊತ್ತಾಗುದಿಲ್ಲ. ಆಗಿಲ್ಲ ಅಂತ ಹೇಗೆ ಹೇಳುದು, ಆಗಿದೆ ಅಂತ ಹೇಳುದು. ನಮ್ಗೆ ಆಗಿದೆ ಅಂತ ಹೇಳಿಕ್ಕೆ ಆಗುದಿಲ್ಲ, ಆಗಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ನಮ್ಮ ಪಾರ್ಟಿಗೆ ಫೋನ್ ಮಾಡ್ಬೇಕು ಈಗ. ವೈಯಕ್ತಿಕ ಮನೆಯಲ್ಲಿ ನನ್ನ ವಾರ್ಡಲ್ಲಿ ಉಂಟು. ಯಾಕೆ ಓದಿ ಹೇಳುದು? ಸುಮ್ಮನೆ ಚರ್ಚೆಗ ಅದರ್ಸ್ ಮನೆ ರಿಪೇರಿ ರಘುನಾಥ್ ಕಾಮಗಾರಿ ಆಗಿದೆ ಅದ್ರ ಬಗ್ಗೆ ಇಂಡಿವಿಜುವಲ್ಗೆ ಕೊಟ್ಟಿರುವಂತದ್ದು ಇವರು ಮನೆಗೆ ಹೋಗಿದ್ದಾರೆ. ಇವರು ಕೂಡ GPS ಕೊಟ್ಟ ಇದೆ, ಅಲ್ಲಿ ಎಂಕ್ವೈರಿ ಮಾಡ್ತಾರೆ ನಿಮ್ಗೆ ಹಣ ಸಿಕ್ಕಿದ ಇಲ್ವಾ ಅಂತ. ಈಗ ನಿಮ್ಮ ಮೆಂಬರ್ಗಳಿಗೆ ನಮ್ಮ ಮೆಂಬರ್ಗಳಿಗೆ ಗೊತ್ತಿರೋದಿಲ್ಲ, ಅದು ಜಿಲ್ಲಾ ಪಂಚಾಯತ್ ಕೊಟ್ಟಿರೋದು. ಈಗ ಒಂದು ವೇಳೆ ಆ ಫಲಾನುಭವಿ ನನಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸಭೆಗೆ ಬಂದವರು ಹೇಳ್ತಾರೆ ಅವರು, ಇಲ್ಲ ನನಗೆ ಸುಮ್ಮನೆ ಅದು ಕೋರ್ಟ್ ಮಾಡಿದ್ದಾರೆ ನನಗೆ ಸಿಗ್ಲಿಲ್ಲ ಅಂತಂದೇನು ಅದು ಆಗ್ಲಿಲ್ಲ. ಯಾಕಂದ್ರೆ ಇವರು ಕೂಡ ಅಂತದ್ದು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದನ್ನು ನೋಟ್ ಮಾಡ್ತಾರೆ. ನಾವು ಇಲ್ಲಿ ಕೂತ್ಕೊಂಡು ಅದರಲ್ಲೂ ಏನೆಲ್ಲ ಲೋಪದೋಷಗಳಿದೆ ಹೌದು. ಯಾಕಂತ ಹೇಳಿದ್ರೆ ಅಲ್ಲಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವರು ವರದಿಯಲ್ಲಿ ಮಾಡ್ತಾರೆ ಅದನ್ನು. ಈಗ ನಮಗೆ ಕೆಲವೊಮ್ಮೆ ಈಗ ನಿತಿನ್ ಏರಿಯಾ ಇದೆ, ಇನ್ನೊಂದು ಅವರ ಪಕ್ಕದಲ್ಲಿ ಎಲ್ಲ ಒಂದು ಜಿಲ್ಲಾ ಪಂಚಾಯತ್ ಇಡ್ತಾರೆ, ಅದು ನಿತಿನ್ ಗೊತ್ತಿರೋದಿಲ್ಲ ಆ ಸಮಸ್ಯೆ ಏನಂತೆ. ಬಟ್ ಇಲ್ಲಿ ಇವರು ಅದಕ್ಕೆ 2 ಮಂದಿ ನಮ್ಮ ಸ್ಟಾಫ್ ಪ್ಲಸ್ 2 ಸಿಬ್ಬಂದಿ ಹೋಗಿ ಎಂಕ್ವೈರಿ ಮಾಡ್ತಾರೆ. 2 ಲಕ್ಷ
ಎಷ್ಟು ಹಾಕಿದ್ದವರು ಸರ್? 12 ಹಾಕಿದ್ದಾರೆ. 12 ನಮಗೆ ಸಿಕ್ಕಿದೆ, ಹನ್ನೊಂದು ಸಿಕ್ಕಿದೆ, ಒಂದು ಸಿಕ್ಕಿದೆ. ಸೊ ಅದನ್ನು ಫೋಟೋ ಈಚ್ ಫೋಟೋ ರಿಸೈಕಲ್ ಬಿನ್ ಓಕೆ. ಅದಕ್ಕಿಂತ ಮುಂಚೆ ನಾನೊಂದು ವರದಿ ಮನೆ ಮಾಡ್ತೇನೆ, ಅದೊಂದು ಲೋಪದೋಷಗಳ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡಿ. ಇದಕ್ಕೆ ಮೊದಲೇದು ಜಿಲ್ಲಾ ಪಂಚಾಯತ್ ಬಗ್ಗೆ ಕಾಮಗಾರಿಗಳ ಬಗ್ಗೆ. ಮೂಡಿಗೆರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಸರಬೆಟ್ಟು ರಸ್ತೆ ಅಭಿವೃದ್ಧಿ ಪಾವತಿ 1,99,20 ರೂಪಾಯಿ ಪಾವತಿ ಆಗಿದೆ. ಸೊ ಅದನ್ನು ನಾವು ಆಕ್ಷೇಪಣೆಯಲ್ಲಿ ಇಟ್ಟಿದ್ದೇವೆ. ಯಾಕಂದ್ರೆ ನಿಯಮಾನುಸಾರ ಅದರಲ್ಲಿ ಅಳತೆ ಪುಸ್ತಕದ ಏನು ಪ್ರತ್ಯೇಕಿಸಬೇಕು ಅದು ಯಾವ್ದು ಇಲ್ಲ. ಆ ಒಂದು ಕಾರಣಕ್ಕೆ ನಾವು ಅದನ್ನು ಆಕ್ಷೇಪಣೆಯಲ್ಲಿ ಇಟ್ಟಿದ್ದೇವೆ. ಮೂಡಿಗೆರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಕ್ಷರಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಕಾಮಗಾರಿ. ಇಲ್ಲಿ ಅಳತೆ ಪುಸ್ತಕ ಹಾಗೂ ಎಸ್ಟಿಮೇಟ್ ಕಾಪಿ ಅಂದಾಜು ಪಟ್ಟಿ ಕಾಮಗಾರಿ ಕಡತದಲ್ಲಿ ವ್ಯಕ್ತೀಕರಿಸಿಲ್ಲ. ಆ ಒಂದು ಕಾರಣಕ್ಕೆ ಅದನ್ನು ಆಕ್ಷೇಪಣೆಗೆ ದಾಖಲಿಸಿದೆ. 2021ರಲ್ಲಿ ಓಕೆ ಅದನ್ನು ನೋಡಿ ಜಿಲ್ಲಾ ಪಂಚಾಯತ್ ಮಂಗಳೂರು ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತಿನ ಬಸವನ ಕಟ್ಟೆ ಪರಿಷತ್ ಕಾಲೋನಿಗೆ ಹೈಮಾಸ್ ಜೀವ ಅಳವಡಿಕೆ 93,385 ರೂಪಾಯಿ ಪಾವತಿಯಾಗಿರುವಂತಹ ಮೊತ್ತ. ಅದರಲ್ಲಿ ಕೂಡ ಅಳತೆ ಪುಸ್ತಕದ ಪ್ರತಿ ಮತ್ತು ಅಂದಾಜು ಪಟ್ಟಿ ಲಗ್ನೀಕರಿಸಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ಆಕ್ಷೇಪಣೆಯಲ್ಲಿ ಇಟ್ಟಿದ್ದೇವೆ. ಮೂಡಬಿದ್ರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಂಡ್ರೆಕೆರೆ ಕೊಳವೆ ಬಾವಿಗೆ ಪಂಪು ಒದಗಿಸುವುದು ಕೊಳವೆ ಬಾವಿಗೆ ಪಂಪ್ ಒದಗಿಸುವುದು 22-23ನೇ ಸಾಲಿನ ಒಂದು ಕಾಮಗಾರಿ ಇದು. 88,270 ರೂಪಾಯಿ ಪಾವತಿ ಆಗಿದೆ. ಇಲ್ಲಿ ಕೂಡ ಅಳತೆ ಪುಸ್ತಕದ ಪ್ರತಿ ಮತ್ತು ಕ್ರಿಯಾ ಯೋಜನೆ ಪ್ರತಿ ಲಗ್ನೀಕರಿಸಿಲ್ಲ. ಮಂಗಳೂರು ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಘುನಾಥ ಸನ ದಿವಂಗತ ಉಭಯ ಪೂಜಾರಿ ತಂಡ್ರೆಕೆರೆ ಮೂಡುಮಾನಾಡಿ ಇವರ ಮನೆ ರಿಪೇರಿ 56,060 ರೂಪಾಯಿ ಪಾವತಿ ಆಗಿದೆ. ಅಳತೆ ಪುಸ್ತಕದ ಪ್ರತಿ ಕ್ರಿಯೋಜನೆ ಪ್ರತಿ ಇಲ್ಲ ಹಾಗೂ ಅಂದಾಜು ಪಟ್ಟಿ ಇಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಆಕ್ಷೇಪಣೆಯಲ್ಲಿ ಇಟ್ಟಿರುವಂತದ್ದು 2021ನೇ ಸಾಲಿನ ಕಾಮಗಾರಿ ಅದು. ನೆಕ್ಸ್ಟ್ ಮಂಗಳೂರು ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾನಾಡು ಗ್ರಾಮದ ಪಟೇಲ್ ಐಸೆನ್ಸ್ ಕಾಲೋನಿಯಲ್ಲಿ ಕೊಳಚೆ ನೀರು ಹರಿಯಲು ಟ್ರೈನ್ 2,87,780 ರೂಪಾಯಿ ಪಾವತಿ ಆಗಿರುವಂತಹ ಮೊತ್ತ. ಅಳತೆ ಪುಸ್ತಕದ ಪ್ರತಿ ಇಲ್ಲ ಮತ್ತೆ ಕ್ರಿಯೇಷನ್ ಪ್ರತಿ ಇಲ್ಲ ಕಾರಣಕ್ಕಾಗಿ ಅದನ್ನು ಆಕ್ಷೇಪಣೆಯಲ್ಲಿ ಇಟ್ಟಿರುವಂತದ್ದು 21-22ನೇ ಸಾಲಿನ ಕ್ರಿಯೇಷನಲ್ಲಿ ಮಾಡಿರುವಂತಹ ಕಾಮಗಾರಿ. ಮಂಗಳೂರು ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ಮೂಡುಮಾನಾಡು ಸರ್ಕಾರಿ ಪ್ರಾಥಮಿಕ ಶಾಲೆ ಬಳಿ ನೀರು ಹರಿಯಲು ಬಾಕ್ಸ್ ಡ್ರೈನ್ ರಚನೆ ಅಳತೆ ಪುಸ್ತಕದ ಪ್ರತಿ ಇಲ್ಲ ಮತ್ತು ಫೋಟೋ ಮಿಸ್ ಮ್ಯಾಚ್ ಇದೆ. ಆ ಒಂದು ಕಾರಣಕ್ಕಾಗಿ 2,59,610 ರೂಪಾಯಿ ಪಾವತಿ ಮೊತ್ತವನ್ನು ನಾವು ಆಕ್ಷೇಪಣೆಯಲ್ಲಿರುವಂಥದ್ದು 21-22ನೇ ಸಾಲಿನ ಕಾಮಗಾರಿ. ಇದು ಜಿಲ್ಲಾ ಪಂಚಾಯತಿಗೆ ಸಂಬಂಧಪಟ್ಟ ವರದಿ. ಇದು ತಾಲೂಕ್ ಪಂಚಾಯತಿದು ತುಂಬಾ ಇದೆ. ಸೊ ಅದರಲ್ಲಿ ಮೊದಲಿಂದು ತಾಲೂಕ್ ಪಂಚಾಯತ್ ಕಡತ ಇದೆ, ಕ್ರಿಯೋಜನೆ ಇಲ್ಲದಿರುವಂತಹ ಪ್ರಕರಣಗಳು. ಮೊದಲೇದು ಮೂಡುಬಿದ್ರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಯ್ಯನಬೆಟ್ಟು ಗುಂಡುಕಲ್ಲು ನಾಯಿನ ಬಳಿ ಸೋಲಾರ್ ದೀಪ ಅಳವಡಿಕೆ ಕ್ರಿಯೋಜನೆ ಇಲ್ಲ. ಸೊ ಪಾವತಿ 78,700 ರೂಪಾಯಿ ಪಾವತಿ ಆಗಿದೆ 2021ರ ಕಾಮಗಾರಿ. ಮೂಡುಬಿದ್ರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾನಾಡು ನೂರ್ಕೆಲ್ ಬಳಿ ಸೋಲಾರ್ ದೀಪ ಅಳವಡಿಕೆ 2020-21ರ ಕ್ರಿಯೋಜನೆ 44,960 ರೂಪಾಯಿ ಪಾವತಿ ಮೊತ್ತ. ಕ್ರಿಯೋಜನೆ ಪ್ರತಿ ಇಲ್ಲ ಮತ್ತೆ ಕಾಮಗಾರಿ ಸ್ಥಳ ಪರಿಶೀಲನಾ ವೇಳೆಯಲ್ಲಿ ಸಿಕ್ಕಿರುವುದಿಲ್ಲ. ಸೊ ಅದನ್ನು ನಾವು ಈಗ ಆಕ್ಷೇಪಣೆಗೆ ದಾಖಲು ಮಾಡಿಕೊಂಡಿದ್ದೇವೆ. ಮೂಡುಬಿದ್ರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆಸಿಯಾ ಬಾನು ಆನಂದ್ ಸಾಹೇಬ್ ಇವರ ಮನೆ ದುರಸ್ತಿ 2021ರ ಕ್ರಿಯೋಜನೆ ಪಾವತಿ 22,572 ರೂಪಾಯಿ. ಮೂಡುಬಿದ್ರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಲ್ಲಮುತ್ತಿಗೆ ನಾಗದೆ ಐಸೆನ್ಸ್ ಗುರುಪ್ರಸಾದ್ ಮನೆ ದುರಸ್ತಿ 2021ರ ಕ್ರಿಯೋಜನೆ ಪಾವತಿ 20,511. ಕಾಮಗಾರಿಯು ಸ್ಥಳ ಪರಿಶೀಲನಾ ವೇಳೆಯಲ್ಲಿ ಸಿಕ್ಕಿರುವುದಿಲ್ಲ.
ಯಾವ್ದು ನಾನು ಅರ್ಜಿಲ್ಲ. ಇವ್ರದ್ದು ಐಸೆನ್ಸ್ ಗುರುಪ್ರಸಾದ್ ಮನೆ ದುರಸ್ತಿ. 2500 ಅಲ್ಲ, ಯಾವ್ದು ಅದಕ್ಕಿಂತ ಮುಂಚೆ ಇಲ್ಲ ವಡಮಾನಾಡು ಇಲ್ಲಿ. ಮೂಡುಬಿದಿರೆ ತಾಲೂಕು ವಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆಲ್ಲ ಬಂದಿದೆ. ನಾಳೆ ಅಲ್ಲಲ್ಲ, ವಿಷಯ ಏನಂತ ಹೇಳಿದ್ರೆ ನಾವು ನೋಡಿದ್ದೇವೆ ಎಸ್ಟಿಮೇಟ್ ಅಲ್ಲಿ ಕೆಲ್ಲ ಪುಟ್ಟಿಗೆ ಅಂತ ಹೇಳಿದ್ರೆ, ಆಮೇಲೆ ಪುನಃ ಬಿಲ್ ಬರುವಾಗ ಪಡಮಾನಾಡು ಗ್ರಾಮ ಪಂಚಾಯತ್ ಅಂತ ಹೇಳಿದೆ, ಮತ್ತೆ ಪುನಃ ಕೆಲ ಪುಟ್ಟಿಗೆ ಬಿಟ್ಟು ಹೋಗಿದೆ. ಆನಂತರ ಪುನಃ ಒಂದು ಫೈನಲೈಸ್ ಮಾಡುವಾಗ ಕೆಲ ಪುಟ್ಟಿಗೆ ಅಂತ ಹೇಳಿ ಬಂದಿದೆ. ಅದೇ ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂತ ಹೇಳಿ ಕಾಲನಿ, ಜನತಾ ಕಾಲನಿ ಅನ್ನೊಂದು ಇದೆ ಅದರಲ್ಲಿ. ಕಾಲನಿ ನಾಳೆ ಐಸೆನ್ಸ್ ಗುರುಪ್ರಸಾದ್ ಮನೆ ದುರಸ್ತಿ. ನಾಲದೆ ಇದೆ, ಆಕ್ಚುಲಿ ನಾಲದೆ ಇದೆ, ಕೆಲ್ಲ ಪುಟ್ಟಿಗೆ ಹಾಕಿದ್ದಾರೆ. ನಾಲದೆಯಲ್ಲಿ ಹುಡುಕುವಾಗ ಆ ಮನೆ ಇಲ್ಲ ಅಲ್ಲಿ. ನಾಳೆ ನಮ್ಮ ಇದ್ರಾಗ ಬರುದು. ಬರ್ತಾರೆ ಅಂತ ಹೇಳಿ. ಇಲ್ಲ ಇಲ್ಲ ಎಲ್ಲಿ ಕಿಶೋರ್ ಓಕೆ, ಅದರಲ್ಲೂ ಕೂಡ ನಾವು ಇವಾಗ ನಾಯಿಗೆ ಆದ್ರೆ ಉಂಟು ನಾಯಿಗೆ. ನಾಯಿದಿಲ್ಲ ನಾಯಿಗೆ. ಅದರಲ್ಲೂ ಕೂಡ ಆಕ್ಷೇಪಣೆಯಲ್ಲಿ ದಾಖಲು ಮಾಡಿಕೊಂಡು ವರದಿ ಮಾಡಿದ್ದೇವೆ. ಮೂಡುಬಿದಿರೆ ತಾಲೂಕು ಪಂಚಾಯತ್ ಪಡಮಾನಾಡು ಗ್ರಾಮ ಪಂಚಾಯತ್ ಹಣ ಕೊಟ್ಟಿದ್ದ ಅದು 20,511 ಪೇಮೆಂಟ್ ಆಗಿದೆ ಅಂತ ಇದೆ. ಅಯ್ಯರಬೆಟ್ಟು ಸತೀಶ್ ಕುಳ್ಳ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 2021 ಕ್ರಿಯೆ ಕಾಮಗಾರಿ ಕ್ರಿಯೋಜನೆ ಪ್ರತಿ ಇಲ್ಲ. 39,940 ರೂಪಾಯಿ ಪಾವತಿ ಆಗಿರುವಂತಹ ಮೊತ್ತ. ಈ ಕಾಮಗಾರಿ ನಮಗೆ ಸ್ಥಳ ಪರಿಶೀಲನೆ ವೇಳೆಯಲ್ಲಿ ಸಿಕ್ಕಿರುವುದಿಲ್ಲ ಅಂತ ನಾವು ವರದಿ ಮಾಡಿದ್ದೇವೆ. ಮೂಡುಬಿದಿರೆ ತಾಲೂಕು ಪಂಚಾಯತ್ ಮೂಡುಬಿದಿರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಚಿಕ್ಕಯ್ಯ ಪೂಜಾರಿ ಮನೆ ಬಳಿ ಪೈಪ್ಲೈನ್ ವಿಸ್ತರಣೆ 2021 ಕ್ರಿಯಾಯೋಜನೆ ಪ್ರತಿಯಲ್ಲಿ ಇಲ್ಲ ಮತ್ತು ಪಾವತಿ 96,697 ರೂಪಾಯಿ ಪಾವತಿ ಆಗಿದೆ. ಇದು ಕೂಡ ಕಾಮಗಾರಿ ಸ್ಥಳ ಪರಿಶೀಲನೆಗೆ ನಮಗೆ ಸಿಕ್ಕಿಲ್ಲ ಎನ್ನುವ ಒಂದು ಕಾರಣದಲ್ಲಿ ಆಕ್ಷೇಪಣೆಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ. ಮೂಡುಬಿದಿರೆ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಡ್ಯಾರು ಬನ್ನಡ್ಕ ಇಲ್ಲಿನ ನೆಲಕ್ಕೆ ಫ್ಲೋರಿಂಗ್ ಮತ್ತು ಪೇಂಟಿಂಗ್ 21-22 ಕ್ರಿಯಾಯೋಜನೆ ಪ್ರತಿ ಲಕ್ಷೀಕರಿಸಿಲ್ಲ. 3,33,903 ರೂಪಾಯಿ ಪಾವತಿ ಆಗಿರುವಂತಹ ಮೊತ್ತ. ಮೂಡುಬಿದಿರೆ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಡ್ಯಾರು ಬನ್ನಡ್ಕ ಶಾಲೆಯ ದುರಸ್ತಿ 21-22 ಕ್ರಿಯಾಯೋಜನೆ ಪ್ರತಿ ಇಲ್ಲ. ಪಾವತಿ 3,90,740 ರೂಪಾಯಿ. ಅಲ್ಲಿ 2 ಕಾಮಗಾರಿ ಇದೆ, ಅನುದಾನ 2 ಬಾರಿ ಬಳಕೆ ಮಾಡ್ಕೊಂಡಿದ್ದಾರೆ. ಮೂಡುಬಿದಿರೆ ತಾಲೂಕು ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡೆಕ್ಕನ್ ಪರಿಶಿಷ್ಟ ಜಾತಿ ಕಾಲನಿ ಬಳಿ ಸೋಲಾರ್ ದೀಪ ಅಳವಡಿಕೆ ಪಾವತಿ ಮೊತ್ತ 3 ಲಕ್ಷ. ಕಡತದಲ್ಲಿ 12 ಸೋಲಾರ್ ದೀಪಗಳ ಛಾಯಾಚಿತ್ರ ಇದ್ದು ಕಾಮಗಾರಿ ಸ್ಥಳ ಪರಿಶೀಲನಾ ವೇಳೆಯಲ್ಲಿ 11 ಸೋಲಾರ್ ದೀಪಗಳು ಸಿಕ್ಕಿದೆ. 1 ಸೋಲಾರ್ ದೀಪ ಸ್ಥಳ ಪರಿಶೀಲನಾ ವೇಳೆಯಲ್ಲಿ ಸಿಕ್ಕಿರುವುದಿಲ್ಲ. ಆ ಒಂದು ಕಾರಣಕ್ಕಾಗಿ 23,927 ರೂಪಾಯಿ ಅದನ್ನು ಆಕ್ಷೇಪಣೆಗೆ ಘೋಷಿಸ್ತೇವೆ. ರಾಜ್ಯ ಹಣಕಾಸು ಕ್ರಿಯಾ ಯೋಜನೆ ಇದ್ದು ಫೈಲ್ ಇಲ್ಲದೆ ಇರುವಂತಹ ಪ್ರಕರಣಗಳು. ಸೊ ಒಂದು ಒಟ್ಟು 24 ಪ್ರಕರಣಗಳಿವೆ 2021ರಲ್ಲಿ. ಅದೇ ಇಲ್ಲಿ ಒಂದು ಸಮಸ್ಯೆ ಆಗಿದೆ, ಏನಂತ ಹೇಳಿದ್ರೆ ಎಲ್ಲರ ವಿಚಾರಕ್ಕೆ ತರಬೇಕು ಅಂತ ಹೇಳಿದ್ರೆ 2021 ಅವಧಿಯಲ್ಲಿ ನಮ್ದು ತಾಲೂಕು ಪಂಚಾಯತ್ ಮಂಗಳೂರಲ್ಲಿ ಇತ್ತು. ಸೊ ಆ ಸಂದರ್ಭದಲ್ಲಿ ಅಲ್ಲಿಯ ಕಡತಗಳು ಇನ್ನೂ ಹಸ್ತಾಂತರ ಆಗದೇ ಇರೋದ್ರಿಂದ ಈ ಇಷ್ಟು ದೊಡ್ಡ ಪ್ರಕರಣಗಳು ಇಲ್ಲಿ ನಾವು ಗುರುತಿಸಿದ್ದೇವೆ. ಇದಕ್ಕೆ ಸಂಬಂಧಪಟ್ಟವರು ಆನ್ಸರ್ ಮಾಡಬಹುದು. ಆ ಒಂದು ನಿಟ್ಟಿನಲ್ಲಿ ಇದನ್ನು ಆಕ್ಷೇಪಣೆಯಲ್ಲಿ ಎತ್ತಿರುವಂತಹ ಒಂದು ಪ್ರಕರಣಗಳು 24. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಗುಡ್ಡದ ಮೇಲೆ ಪರಿಶಿಷ್ಟ ಜಾತಿ ಕಾಲೋನಿಗೆ ಮೋರಿ ರಚನೆ ಮತ್ತು ಚರಂಡಿ ದುರಸ್ತಿ ಅಂದಾಜು ಮೊತ್ತ 70,000. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಚ್ಚನಕಟ್ಟೆ ಕೃಷ್ಣಪ್ಪ ಮನೆ ಬಳಿ ಪೈಪ್ಲೈನ್ ವಿಸ್ತರಣೆ 50,000. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಂಬೂರಿ ಪಂಪ್ ಶೆಡ್ಡಿನಿಂದ ಬಾಬುರವರ ಮನೆಯವರೆಗೆ ಪೈಪ್ಲೈನ್ ವಿಸ್ತರಣೆ ಅಂದಾಜು 50,000. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೇರಬೆಟ್ಟೂರಿನಿಂದ ಪುಟ್ಟರ್ ಅವರ ಮನೆಯವರೆಗೆ ಪೈಪ್ಲೈನ್ ವಿಸ್ತರಣೆ ಅಂದಾಜು ಮೊತ್ತ 1,21,875. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬನ್ನಡ್ಕ ಐಸೆನ್ಸ್ ಕಾಲೋನಿಗೆ ನಾಮಕರಣ 1,12,500. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುತ್ತಬೆಟ್ಟು ಸಿದ್ದೂರವರ ಮನೆಯಲ್ಲಿ ಸೋಲಾರ್ ದೀಪ ಅಳವಡಿಕೆ ಅಂದಾಜು ಮೊತ್ತ 30,000. ಪಡಮಾನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರ್ನಾಡು ಮಡ್ಡೇಲು ಬಳಿ 2 ಸೋಲಾರ್ ದೀಪ ಅಳವಡಿಕೆ ಅಂದಾಜು ಮೊತ್ತ 60,000.
ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಯಕಟ್ಟೆ ಬಳಿ ಸೋಲಾರ್ ದೀಪ ಅಳವಡಿಕೆ ಅಂದಾಜು ಮೊತ್ತ 30,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಕೆಂಗಾಜೆ ಬಳಿ 2 ಸೋಲಾರ್ ದೀಪ ಅಳವಡಿಕೆ ಅಂದಾಜು ಮೊತ್ತ 50,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪೊಯ್ಯಲಪಲ್ಕೆ ಗ್ರೀನ್ ಫೀಲ್ಡ್ ಬಳಿ ಪೈಪ್ಲೈನ್ ವಿಸ್ತರಣೆ ಅಂದಾಜು ಮೊತ್ತ 30,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಟೊಮಟಲ್ಗೆ ಬಳಿ ಪೈಪ್ಲೈನ್ ವಿಸ್ತರಣೆ ಅಂದಾಜು ಮೊತ್ತ 60,000. ಇನ್ನು 21-22ನೇ ಸಾಲಿನಲ್ಲಿ ನಡೆಸಿದಂತ ಕಾಮಗಾರಿಗಳ ವಿವರ. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಸರ್ಕಾರಿ ಪ್ರೌಢಶಾಲೆಗೆ ಸ್ಮಾರ್ಟ್ ಲೈಬ್ರರಿ ರಚನೆ ಅಂದಾಜು ಮೊತ್ತ 2,50,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಗ್ರಾಮದ ಸ್ಮಶಾನ ಅಭಿವೃದ್ಧಿ ಅಂದಾಜು ಮೊತ್ತ 5 ಲಕ್ಷ. ಶಿವರಾಜ್ ಸನ್ನಾಫ್ ಕೇಶವ ಐಸೆನ್ಸ್ ಕಾಲನಿ ಮೂಡುಮಾರನಾಡು ಇವರಿಗೆ ವೀಲ್ ಚೇರ್ 10,000. ಪ್ರತೀಕ್ ಸನ್ನಾಫ್ ಸತೀಶ್ ಮಡೇಲ್ ಮೂಡುಮಾರನಾಡು ಇವರಿಗೆ ವೀಲ್ ಚೇರ್ 10,000. ಪಡಮನಾಡು ಗ್ರಾಮ ಪಂಚಾಯತ್ ಬಸವನ ಗಜೆ ಪರಿಶಿಷ್ಟ ಜಾತಿ ರವೀರವರ ಮನೆ ಬಳಿ ಸೋಲಾರ್ ದೀಪ ಅಳವಡಿಕೆ 50,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ನೂರ್ತೆಲ್ ಬಳಿ ಸೋಲಾರ್ ದೀಪ ಅಳವಡಿಕೆ 45,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೋನ್ಸ್ ಫಾರ್ಮ್ಸ್ ಬಳಿ ರಸ್ತೆ ಅಭಿವೃದ್ಧಿ 1 ಲಕ್ಷ. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಮಡ್ಡೇರ ಪ್ರಮೋದ್ ಮನೆ ಬಳಿ ಪೈಪ್ಲೈನ್ ವಿಸ್ತರಣೆ 1 ಲಕ್ಷ. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಯಶೋಧರ ಆಚಾರ್ಯ ಮನೆಯಿಂದ ಜಮೀಲಾ ಮನೆ ಮೀಲಾ ಮಾಧವ್ ಪೂಜಾರಿ ಮನೆಯವರಿಗೆ ಪೈಪ್ಲೈನ್ ವಿಸ್ತರಣೆ 1,50,000. ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಸಿಎ ಬ್ಯಾಂಕ್ನಿಂದ ಬೆಟ್ಟದವರೆಗೆ ಪೈಪ್ಲೈನ್ ವಿಸ್ತರಣೆ 70,000. ಸೊ ಇಷ್ಟು ಕಾಮಗಾರಿಗಳು ಇವೆಲ್ಲ ಕಡತ ನಮಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಆಕ್ಷೇಪಣೆಯಲ್ಲಿ ಇದ್ದಂಥ ಪ್ರಕರಣಗಳು. ಇವಿಷ್ಟು ರಾಜ್ಯ ಹಣಕಾಸು ಯೋಜನೆ ಬಗ್ಗೆ ವರದಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು, ಮತ್ತೆ ನಿಮಗೆ ವಿವರವಾಗಿ ಮಾಹಿತಿ ಕೊಡಲಿಕ್ಕೆ ಸಿದ್ಧರಿದ್ದೇವೆ. ಈ ವರ್ಕ್ ಎಲ್ಲ ನಮಗೆ ಗೊತ್ತಿಲ್ಲ, ಯಾವ ವಾರ್ಡ್ ಮೆಂಬರ್ ನಮಗೆ ಗೊತ್ತಿಲ್ಲ. ನಮಗೆ ಯಾರಿದೆ ಅಂತ ವಿಷಯ ನಾವು ಉತ್ತರ ಕೊಡಬೇಕು. ಇವಾಗ ಏನೇ ಇದ್ರು ಕೂಡ ಕರೆಕ್ಟ್ ಹೇಳುವಂಥದ್ದು ಕರೆಕ್ಟ್. ಒಂದು ಹಂತದ ಸೋಲಾರ್ ನಾವು ಪಂಚಾಯತ್ ಹಿಡಿದು 25,000 ಅದಿಲ್ಲ ಅಷ್ಟೇ ಆಗಿದೆ. ಅಂದ್ರೆ ಒಟ್ಟು ಇವಾಗ ನೀವೇನು ಪೇಮೆಂಟ್ ಮಾಡಿರ್ತೀರ ಅದನ್ನು ನಾವು ಪಂಚಾಯತಿಯಲ್ಲಿ ಅದನ್ನು 25,000 ಇರ್ತೇವೆ. 40,000 ಮತ್ತೆ ಆ ಲೈಟ್ ಇಲ್ಲ ಅಂತ ಹೇಳ್ತಿಲ್ಲ ಈಗ ಹೋಗುವಾಗ ನೋಡುವಾಗ. ಅದರಲ್ಲಿ ಅಲ್ಲಿ ನಾವು ಮತ್ತೆ ಹಾಗಾಗಿ ಸೊ ಅದನ್ನು ಯಾರು ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟವರು ಅದು ಕಾಸ್ಟ್ ಡಿಫ್ರೆನ್ಸ್ ಆಗಿದೆ. ಅಂದ್ರೆ ನಾವಿಲ್ಲಿ ನಮಗೂ ಕೂಡ ಎಕ್ಸಾಕ್ಟ್ ಅಲ್ಲಿ ಏನು ಬರ್ತಿರ್ತಾರೆ ಒಂದು ಕ್ವಾಂಟಿಟಿಗೆ ಎಷ್ಟು ಪೇಮೆಂಟ್ ಆಗಿರುತ್ತೆ ಅಂತ, ಸೊ ಅದರ ಪ್ರಕಾರ ನಾವು ಅದನ್ನ ಆ ಮೊತ್ತವನ್ನು ಇಲ್ಲಿ ಇದಕ್ಕೆ ಮಾಡಿರುತ್ತೇವೆ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನವರ ಪ್ರತಿಯೊಂದು ಮತ್ತೆ ಸೊ ಏನಾದ್ರು ಇದ್ರೆ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ನರೇಗಾದ್ದು ವರದಿ ಇದೆ, ಮತ್ತೆ ಒಟ್ಟಾರೆಯಾಗಿ ನಾವು ಚರ್ಚೆ ಮಾಡುವಾಗ ನಮ್ಮ ಏನು ಗಮನಿಸಿದ ಅಂಶಗಳನ್ನು ನಾವು ದಾಖಲೆ ಮಾಡ್ತೀವಿ. ಬನ್ನಿ ನರೇಗಾ ಲಭ್ಯವಾಗಿರುವ ಹಾಗೂ ವೆಚ್ಚವಾಗಿರುವ ಅನುದಾನಗಳ 83 ಇದೆ ಸರ್. ಎಲ್ಲ ಓದ್ಬೇಕಾ? 83 ಕಾಮಗಾರಿಗಳಿದೆ. ಸೊ ಎಲ್ಲವನ್ನು ಓದಿ ಹೇಳ್ಬೇಕಾ ಅಥವಾ ಎಲ್ಲ ವೈಯಕ್ತಿಕ ಇರುದಲ್ಲ ಅದೆಲ್ಲ. ಹಾಗಾದ್ರೆ ಬೇಡ, ಸ್ವಲ್ಪ ಎರಡು ಸಾಕು. ಎರಡು ಇಲಾಖೆಯಲ್ಲಿದೆ ಅಲ್ಲ ಎಲ್ಲ ಬಗ್ಗೆ ವೈಯಕ್ತಿಕ ಅಲ್ಲ ಅದೆಲ್ಲ. ಒಂದು 2 ಕಾಮಗಾರಿ ಹೇಳಿ ಸಾಕು. ಮತ್ತೆ ನೀವು ನೋಡಿದ್ದೀರಿ ಪಂಚಾಯತ್ ಹೋಗಿ ನೋಡಿದ್ದಾರೆ ಇಲಾಖೆ ಇಲ್ಲ. ಮೂಡುಬಿದ್ರೆ ತಾಲೂಕು ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡುಕಲ್ ಅಂಗನವಾಡಿ ಕಟ್ಟಡ ರಚನೆ ಪಾವತಿ ದೊಡ್ಡ ಮೊತ್ತ 3,93,547.85. ಮೂಡುಬಿದ್ರೆ ತಾಲೂಕು ಪಡಮನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡುಮಾರನಾಡು ಅಂಗನವಾಡಿ ಕಟ್ಟಡ ರಚನೆ ಪಾವತಿ ದೊಡ್ಡ ಮೊತ್ತ 3,88,312.85.
ಶೌಚಾಲಯ ಕಟ್ಟಡ ರಚನೆ ಪಾವತಿಯಾದ ಒಟ್ಟು ಮೊತ್ತ 11,10,633. ಮೂಡುಮನೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದ್ರಕೆರೆ ಶಾಲಾ ಶೌಚಾಲಯ ಕಟ್ಟಡ ರಚನೆ ಪಾವತಿಯಾದ ಒಟ್ಟು ಮೊತ್ತ 83,411. ಪಡುಮಾನೆ ಗ್ರಾಮ ಪಂಚಾಯತ್ ಅಚ್ಚರಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣಗೋಡೆ ರಚನೆ ಪಾವತಿಯಾದ ಒಟ್ಟು ಮೊತ್ತ 1,28,773.75. ಪಡುಮಾನೆ ಗ್ರಾಮ ಪಂಚಾಯತ್ ಪಡುಮಾನೆ ಗ್ರಾಮದ ವೇದವತಿ ಇವರ ಜಮೀನ ಬಳಿ ಬರಮೂರು ತೋಟುಗುಳಿ ಬದಿ ಕಟ್ಟುವುದು ಪಾವತಿಯಾದ ಒಟ್ಟು ಮೊತ್ತ 19,589.12. ಸಾಮಾಜಿಕ ಅರಣ್ಯ ಇಲಾಖೆ ಕಾಮಗಾರಿ ಥರ್ಡ್ ಇಯರ್ ಮೇಂಟೆನೆನ್ಸ್ ಆಫ್ 2 ಕಿಲೋಮೀಟರ್ ರೋಡ್ ಸೈಡ್ ಪ್ಲಾಂಟೇಶನ್ ಫ್ರಮ್ ಆನೆಗುಳೆ ಟು ಅಮರೊಟ್ಟು ಪಾವತಿಯಾದ ಒಟ್ಟು ಮೊತ್ತ 84,807. ಒಟ್ಟು ಮೊತ್ತ ಕೂಲಿ 2,22,89,440. ಮೆಟೀರಿಯಲ್ 14,88,860.17. ಒಟ್ಟು 37,78,300.17. ಒಟ್ಟು 1/4/2024ರಿಂದ 31/3/2025 ಅಂತರವರೆಗೆ 1 ವರ್ಷದ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು ಇಲಾಖೆ ಮತ್ತು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸೇರಿ 6,560 ಮಾನವ ದಿನಗಳ ಸೃಜನೆಯಾಗಿದೆ. ಇಲ್ಲಿ ಕೂಲಿ ಮೊತ್ತವಾಗಿ 22,89,440 ರೂಪಾಯಿ ಪಾವತಿಯಾಗಿದೆ. ಅದೇ ರೀತಿ ಸಾಮಗ್ರಿ ಮೊತ್ತವಾಗಿ 14,88,860 ರೂಪಾಯಿ 17 ಪೈಸೆ ಖರ್ಚಾಗಿದೆ. ಒಟ್ಟು 37,78,300 ರೂಪಾಯಿ 17 ಪೈಸೆ ಖರ್ಚಾಗಿರುವಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ಏನು ಕಾಮಗಾರಿಗಳ ಪರಿಶೀಲನೆಯನ್ನು 100% ಮಾಡಿದ್ದೇವೆ. ಸೊ ಮಾಡಿಬಿಟ್ಟು ಸೊ ಈ ಒಟ್ಟಾರೆ ಪ್ರಕ್ರಿಯೆಯಲ್ಲಿ ಒಂದು 3 ಲೋಪದೋಷಗಳಿವೆ. ಅದನ್ನು ಸಭೆಯಲ್ಲಿ ಇವಾಗ ಮಂಡನೆ ಮಾಡ್ತೇನೆ. ಸೊ ಮೊದಲನೇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಸೊ AJC ಕುಕ್ಕಶೆಟ್ಟಿ ಶೆಟ್ಟಿ ನೀಲ ಮೂಡುಮನಾಡು ಅಡಿಕೆ ಪುನಶ್ಚೇತನ. ಸೊ ಸದ್ಯ ಕಾಮಗಾರಿಗೆ ಸಾಮಗ್ರಿ ಮತ್ತು ಕೂಲಿ ಮೊತ್ತವಾಗಿ ಒಟ್ಟು 73,080 ರೂಪಾಯಿ ಪಾವತಿಯಾಗಿದೆ. ಇದು ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಾಗಿ ದಾಖಲು ಮಾಡಿದ್ದೇವೆ. ಇನ್ನೆರಡು ಇಲಾಖೆ ನಿರ್ವಹಿಸಿದಂಥ ಕಾಮಗಾರಿಗಳು. ಒಂದು ಸಾಮಾಜಿಕ ಅರಣ್ಯ ಇಲಾಖೆ ಥರ್ಡ್ ಇಯರ್ ಮೇಂಟೆನೆನ್ಸ್ ಆಫ್ 2 ಕಿಲೋಮೀಟರ್ ರೋಡ್ ಸೈಡ್ ಪ್ಲಾಂಟೇಶನ್ ಫ್ರಮ್ ಆನೆಗುಡ್ಡೆ ಟು ಅಮನಟ್ಟು ರೋಡ್. ಸೊ ಈ ಒಂದು ಕಾಮಗಾರಿಗೆ 84,807 ರೂಪಾಯಿ ಪಾವತಿಯಾಗಿದೆ ಕೂಲಿ ಮೊತ್ತ. ಸದ್ಯ ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೀಲನೆಗೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಇನ್ನೊಂದು ಕಾಮಗಾರಿ ಕೃಷಿ ಇಲಾಖೆ ಅನುಷ್ಠಾನ ಮಾಡಿದಂಥ ಕಾಮಗಾರಿ ಪಡುಮಾನಾಡು ಗ್ರಾಮದ ವೇದಾವತಿ ಇವರ ಜಮೀನಿನ ಬಳಿ ಪರಮೋಕು ತೋಡು ಹೂಳೆತ್ತಿ ಬದು ಕಟ್ಟುವುದು. ಈ ಒಂದು ಕಾಮಗಾರಿಗೆ ಈ ಅವಧಿಯಲ್ಲಿ 19,589 ರೂಪಾಯಿ 12 ಪೈಸೆ ಸಾಮಗ್ರಿ ಮತ್ತು ಪಾವತಿಯಾಗಿದೆ. ಆ ಒಂದು ಕಾಮಗಾರಿಯ ಕಡತವನ್ನು ಸಾಮಾಜಿಕ ಪರಿಶೀಲನೆಗೆ ನೀಡಿಲ್ಲ. ಆ ಒಂದು ಕಾರಣಕ್ಕಾಗಿ ಆ ಪಾವತಿ ಸಾಮಗ್ರಿ ಮೊತ್ತ ಏನಿದೆ 19,589 ರೂಪಾಯಿ ಅದನ್ನು ನಾವು ಹಣಕಾಸಿನ ವಿಚಲನೆಯಲ್ಲಿ ದಾಖಲು ಮಾಡಿ ವರದಿ ಮಾಡಿದ್ದೇವೆ. ಸೊ ಇದಿಷ್ಟು ವರದಿ. ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಸಾಮಾಜಿಕ ಪರಿಷತ್ ಅವಧಿಯಲ್ಲಿ ಸೃಜನೆಯಾಗಿರುವ ಕಾಮಗಾರಿಗಳ ವಿವರ ಮತ್ತು ಸಾಮಾಜಿಕ ಜಾಸ್ತಿ ಮಾಡಿದೆ. ಸಾಮಾಜಿಕ ಪರಿಷತ್ ಅವಧಿಯಲ್ಲಿ ದಾಖಲೆಗಳ ಪರಿಶೀಲನೆ ಮತ್ತು ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭ ಕಂಡುಬಂದ ಅಂಶಗಳನ್ನು ಸಭೆಯಲ್ಲಿ ಮಂಡಿಸಿದೆ. ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಸೃಜನೆಯಾದ ಕಾಮಗಾರಿಗಳ ವಿವರ ಮತ್ತು ವೆಚ್ಚ ಮಾಡಿದ ವಿವರದ ಬಗ್ಗೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಗ್ರಾಮ ಪಂಚಾಯತ್ 83 ಕಾಮಗಾರಿಗಳನ್ನು ಅನುಷ್ಠಾನಿಸಿದ್ದು ಕೂಲಿ ಮೊತ್ತ 22,04,633, ಸಾಮಗ್ರಿ ಮೊತ್ತ 14,69,270 ರೂಪಾಯಿ 80 ಒಟ್ಟು ಮೊತ್ತ 36,73,903 ರೂಪಾಯಿ 80 ಪೈಸೆ ಖರ್ಚಾಗಿರುತ್ತದೆ. ಸಾಮಾಜಿಕ ಅರಣ್ಯ ಇಲಾಖೆ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಒಟ್ಟು 84,807 ರೂಪಾಯಿ ಖರ್ಚಾಗಿರುತ್ತದೆ. ಕೃಷಿ ಇಲಾಖೆ ಒಂದು ಕಾಮಗಾರಿಯನ್ನು ಅನುಷ್ಠಾನಿಸಿದ್ದು ಸಾಮಗ್ರಿ ಮೊತ್ತ 19,589 ರೂಪಾಯಿ 12 ಪೈಸೆ ಖರ್ಚಾಗಿರುತ್ತದೆ.
ಒಟ್ಟು 6,560 ಮಾನವ ದಿನಗಳು ಸೃಜನೆಯಾಗಿರುತ್ತದೆ. ನೋಂದಣಿ ಮಾಡಿಕೊಂಡ ಮತ್ತು ಕೂಲಿ ಪಡೆದವರ ಪಟ್ಟಿಯನ್ನು ಸಭೆಯಲ್ಲಿ ಮಂಡಿಸಿಕೊಳ್ಳುವುದು. ವರದಿ ಸಾಲಿನಲ್ಲಿ 734 ಕುಟುಂಬಗಳು ಉದ್ಯೋಗ ಚೀಟಿ ನೋಂದಣಿ ಮಾಡಿಕೊಂಡಿದ್ದು 734 ಕುಟುಂಬಗಳಿಗೆ ಉದ್ಯೋಗ ಚೀಟಿ ವಿತರಿಸಿದ್ದು 297 ಕುಟುಂಬಗಳು ಸಕ್ರಿಯ ಉದ್ಯೋಗ ಚೀಟಿ ಹೊಂದಿರುತ್ತಾರೆ. 144 ಕುಟುಂಬಗಳು ಕೂಲಿ ನಿರ್ವಹಿಸಿದ್ದು 299 ಕೂಲಿ ಕಾರ್ಮಿಕರು ಕೆಲಸ ನಿರ್ವಹಿಸಿರುತ್ತಾರೆ. ಕಾಮಗಾರಿಗಳ ಸ್ಥಳ ಪರಿಶೀಲನೆಯಲ್ಲಿ ದಾಖಲಾತಿಗಳ ಪರಿಶೀಲನೆ ಇದೆ ಹಾಗೂ ಅಫಿಷಿಯಲ್ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭದಲ್ಲಿ ಗಮನಿಸಿದ ಒಟ್ಟಾರೆ ಅಂಶಗಳನ್ನು ಸಭೆಯಲ್ಲಿ ಮಂಡಿಸುವ ಕುರಿತು ಮಹಾತ್ಮ ಗಾಂಧಿ ನರೇಗಾ ಯೋಜನೆ 24-25ನೇ ಸಾಲಿನ ಕ್ರಿಯಾ ಯೋಜನೆ ಎಲ್ಲ ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿಯವರಿಂದ ಅನುಮೋದನೆಗೊಂಡಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ 6.3 ಪ್ರಕಾರ ಗ್ರಾಮ ಸಭೆಯಲ್ಲಿ ಅನುಮೋದನೆಯಾದ ಕಾಮಗಾರಿಗಳ ಗುಚ್ಛದಂತೆ ಕ್ರಿಯಾ ಯೋಜನೆ ತಯಾರಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ 4.1 ಉಪಪ್ರಕರಣ 2 ಪ್ರಕಾರ ಕಾಯಕ ಬಂಧು ಅಥವಾ ಮೇಟ್ನನ್ನು ನೇಮಕ ಮಾಡಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1 ಪ್ರಕಾರ ನೋಂದಾಯಿತ ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು 3.11 ಉಪಪ್ರಕರಣ 1 ಪ್ರಕಾರ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.1.1 ನೋಂದಾಯಿತ ಕುಟುಂಬಕ್ಕೆ ಉದ್ಯೋಗ ಚೀಟಿ ವಿತರಿಸಿದ್ದು 3.1.1 ಉಪಪ್ರಕರಣ ಸಂಖ್ಯೆ 2 ಪ್ರಕಾರ ಪ್ರತಿ ವರ್ಷ ಉದ್ಯೋಗ ಚೀಟಿ ಪರಿಷ್ಕರಿಸಲು ಮನೆ ಭೇಟಿ ಕೈಗೊಂಡಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 3.4 ಉಪಪ್ರಕರಣ ಸಂಖ್ಯೆ 1 ಮತ್ತು 2 ಪ್ರಕಾರ ಕೆಲಸ ಮಾಡಿದ ವಿವರಗಳನ್ನು 1 ಕುಟುಂಬಗಳ ಉದ್ಯೋಗ ಚೀಟಿಯಲ್ಲಿ ನಮೂದಿಸಿರುವ ಉದ್ಯೋಗ ಚೀಟಿ ಕಾಮಗಾರಿ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಲಭ್ಯವಾಗಿರುತ್ತದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.4.3 ಪ್ರಕಾರ ಪಾರದರ್ಶಕ ನಿಯಮಗಳನ್ವಯ ಕೆಟಿಪಿಪಿ ಸಾಮಗ್ರಿ ಖರೀದಿಸಿದ್ದು ಹಾಗೂ ಅದಕ್ಕೆ ಸಂಬಂಧಿಸಿದ ದಾಸ್ತಾನು ವಹಿಯನ್ನು ನಿರ್ವಹಿಸಿದ್ದು ಇಂದೀಕರಿಸಲು ಬಾಕಿ ಇದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.10 ಉಪಪ್ರಕರಣ 5 ಪ್ರಕಾರ 76 ಕಾಮಗಾರಿಗಳ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.13.5 ಹಾಗೂ 7.13.6 ಪ್ರಕಾರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಯವರಿಂದ ಕಾಮಗಾರಿಯ ಭೌತಿಕ ಗುಣಮಟ್ಟವನ್ನು ಪರಿಶೀಲಿಸಿ ಒಂದು ಕಾಮಗಾರಿಗೆ ಚೆಕ್ ಮೆಜರ್ಮೆಂಟ್ ಮಾಡಿಸಿರುವುದಿಲ್ಲ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.1 ಪ್ರಕಾರ ಅನುಷ್ಠಾನವಾದ 53 ಕಾಮಗಾರಿಗಳಿಗೆ ಮುಕ್ತಾಯಗೊಳಿಸಿ ಮುಕ್ತಾಯ ವರದಿ ಲಗತ್ತಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 7.6.2 ಪ್ರಕಾರ 81 ಕಾಮಗಾರಿಗಳಿಗೆ 3 ಹಂತದ ಛಾಯಾಚಿತ್ರ ತೆಗೆದು ಅದರ ಅನುಸಾರ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.8 ಪ್ರಕಾರ ಸೃಜನೆಯಾದ ಆಸ್ತಿ ವಹಿಯನ್ನು ನಿರ್ವಹಿಸಿರುತ್ತಾರೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮಾರ್ಗಸೂಚಿ ಪ್ರಕರಣ ಸಂಖ್ಯೆ 10.3.9 ಪ್ರಕಾರ ದೂರು ವಹಿಯನ್ನು ನಿರ್ವಹಿಸಿರುತ್ತಾರೆ. ಮಾಹಿತಿ ಕೊಡೆ ಇದೆ, ಇಂದಿಗೂ ಪರಿಷ್ಕರಿಸಲು ಬಾಕಿ ಇದೆ, ದೂರು ಪೆಟ್ಟಿಗೆ ಇದೆ, ನಗದು ಪುಸ್ತಕ ಸಮರ್ಪಕವಾಗಿದೆ. ರೋಡ್ ಸೈಡ್ ಪ್ಲಾಂಟೇಶನ್ ನಮ್ಮ ಆನೆಗುಂಟೆ ಟು ಅಮಲಟ್ಟು ರೋಡ್ ಮೇಂಟೆನೆನ್ಸ್ ಬಟ್ ಇಯರ್ ವೈಸ್ ಉಂಟು ಲಾಸ್ಟ್ ಟೈಮ್ ಅಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನೆಟ್ಟಲ್ಲಿ ಇರ್ಲಿಕ್ಕಿಲ್ಲ. ನಮ್ಮ ಗ್ರಾಮ ಪಂಚಾಯತ್ ನಾವು ಮಾತಾಡೋದು ಅಷ್ಟೇ. ಇದರ ಸೈಡ್ ಹೈವೇ ಅಲ್ಲಿ 400 ಗಿಡ ಹಾಕಿದ್ದಾರೆ. ಇದು ಸ್ಟ್ಯಾಂಡ್ ಇದರಿಂದ ನಾವೆಲ್ಲ ಮಾಡಿದ್ದಾರೆ ರೋಡ್ ಸೈಡ್ ಬೆಂಡೆ ಗಿಡ ನೆಟ್ಟದಾಗಿ ನೆಟ್ಟಿದ್ದಾರೆ. ಇದು ಬರುವ ವರ್ಷ ಇಲ್ಲ, ಒಂದು ತಿಂಗಳಲ್ಲಿ ಇಲ್ಲ.
ಅದನ್ನ ದಾಖಲು ಮಾಡ್ಕೊಳ್ಳಿ ಸಾಮಾಜಿಕ ಅರಣ್ಯ ಇಲಾಖೆ. ಅಲ್ಲ ಅದು ಪಟ್ಟ ಜಾಗದಲ್ಲಿ ರಸ್ತೆ ಮೈನು ಯಾವುದೇ ಸರ್ವಿಸ್ ಮಾಡ ಯಾವುದೇ ಎಲ್ಲ ಮಾಡಿ ಅದೇ ಪಟ್ಟ ಜಾಗದಲ್ಲಿ ಇದು ನೋಡಿ ಯಾರು ಬಿಟ್ಟು ನಮ್ಮ ಉಂಟು ನಾನು ನೆಟ್ಟಿದ್ದೇನೆ ಹೌದು ನಾನು ಆದ್ರೂ ಸುತ್ತ ಬಂದು ಬೈದಿದ್ದೇನೆ ಅದೇ ಅಂತ ಎಲ್ಲ ವಿದ್ಯುತ್ ಕಂಬದ ಅಡಿಯಲ್ಲಿ ಕೆಟ್ಟು ಹೋಗ್ತದೆ ವರ್ಷ ಮೇಂಟೆನೆನ್ಸ್ ಅಲ್ಲಿ ಗಿಡವೇ ಇಲ್ಲ ಮೇಂಟೆನೆನ್ಸ್ ಇಲ್ಲ. ನಮ್ದು ಒಂದು ಪಂಚಾಯತ್ ಅಲ್ಲ ಇಡೀ ಹಾಗಾದ್ರೆ ಈ ಕುಂದಾಪುರ ಇಡೀ ಸಮಾಜದಲ್ಲಿ ಎಷ್ಟು ಇರ್ಬೋದು ಒಂದು ಪ್ಲಾಂಟೇಶನ್ 5% ಗಿಡ ಇಲ್ಲ ಅದರಲ್ಲಿ ಇದ್ರೆ ಒಂದು ಮನೆ ಎದುರುಗಡೆ ಇದ್ದ ಗಿಡವನ್ನು ಯಾರಾದ್ರೂ ಇದು ಮಾಡಿ ಬೆಳೆದ ಗಿಡ ಕೂಡ ಅದು ತಟ್ಟಿ ಗಿಡ ಕೂಡ ಅದಕ್ಕೆ ಯಾರಿಗಾದ್ರೂ ಹಳ್ಳಿ ಕೃಷಿ ಇದ್ದವರಿಗೆ ಒಂದು ಗಿಡ ಜಾಗೃತವಾಗಿ ಎಲ್ಲರೂ ಬರೋದು. ಮತ್ತೆ ನಮ್ಮ ಸಣ್ಣ ಗಿಡ ಇತ್ತು ಆನೆ ಪಟ್ಟ ಜಾಗ ಗೊತ್ತಾಗ್ತದೆ ಅದೊಂದು ನಾವು ಕಡಿವಾಣ ಮಾಡೋದು ಸರ್ ಎಂತಾದ್ರೂ ಪಂಚಾಯತಿಂದ ನಿರ್ಣಯ ಮಾಡಬೇಕು ಅದನ್ನು ಕಳಿಸಿ ಸೋಷಿಯಲ್ ಫಾರೆಸ್ಟ್ ಅವರಿಗೆ ಕಳಿಸಿ ಅದನ್ನು ಫೋಟೋ ತೆಗೆದು ಹಾಕಿ ಈಗ ನೆಟ್ಟಿದಲ್ಲಿ ಈಗ ಒಂದು ವಾರ ಒಳಗೆ ನೆಟ್ಟದ್ದು ಅದರಲ್ಲಿ ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಯೋಜನೆಗೆ ಸಂಬಂಧಿಸಿ ಕುಂದುಕೊರತೆ ಅಥವಾ ಕುಂದುಕೊರತೆ ಅದೇ ಒಂದು ಹಾಕಿಬಿಡಿ ಇವಾಗ ಹೇಳಿದ್ರು ಎಲ್ಲಿ ಅಂತ ಹೇಳಿದ್ರೆ ಈಗ ಹೊಸ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಮುಂದುವರಿಯುವಂತ ಸಂದರ್ಭದಲ್ಲಿ ಅಲ್ಲಿ ಗಿಡಗಳನ್ನ ನೆಟ್ಟಿರುವಂತದ್ದು ಸರಿಸುಮಾರು 500 ಲಕ್ಷ 500 ಗಿಡಗಳನ್ನ ನೆಟ್ಟಿರುವಂತದ್ದು ಕೇವಲ 500 ಮೀಟರ್ ಒಳಗಡೆ 10 ಕಿಲೋಮೀಟರ್ ಒಳಗಡೆ 500 ಗಿಡ ನೆಟ್ಟಿದ್ದಾರೆ. ಇದು ಮುಂದಕ್ಕೆ ಸರ್ವಿಸ್ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಈ ಗಿಡಗಳನ್ನ ತೆಗೆಯುವಂತ ಸಂದರ್ಭ ಇರ್ತದೆ, ನೆಲವು ಮಾಡುವಂತ ಸಂದರ್ಭ ಇರ್ತದೆ. ಬೇರೆ ಕುಂದುಕೊರತೆ ಅಥವಾ ಕಲ್ಯಾಣ ಕಡೆಗಳಿಂದ ಬಂಡರತೆ ಒಂಜಿ 4 ಇಯರ್ ಬ್ಯಾಕ್ 4 ಇಯರ್ ಬ್ಯಾಕ್ ಲೇಟೆಸ್ಟ್ ಅವಕಾಶ ಇರ್ತದೆ ಅದನ್ನ ನಡ್ತೀವಿ ಅವ್ರಿಗೆ ಸೈಡ್ ಇದೆ ತಯಾರಿ ಅವರೆಲ್ಲ ಕಂಡದ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೇಳಿ ಸರಿ ಅದು ಅವಕಾಶ ಅಂದ್ರೆ ನರೇಗಾದಲ್ಲೇ ನಾವೇನಾದ್ರೂ ಮಾಡಿದ ನಂತರ ಅದಕ್ಕೆ ನಿರ್ವಹಣೆಗೆ ಅದೊಂದು ಕೇಳಿ ಹೇಳ ಸರ್. ಅದು ಮತ್ತೆ ಸರ್ ನಮ್ಮ ಅದೇ ಹಣಕಾಸು ಇದ್ರ ಬಗ್ಗೆ ನಾನು ಚರ್ಚೆ ಆಗ್ತಿದೆ ಅಂತ ತಿಳ್ಕೊಂಡೆ, ಬಟ್ ಅದರಲ್ಲಿ ಇಲ್ಲಿ ಚರ್ಚೆ ಆಗಿಲ್ಲ ಇಲ್ಲಿ. ಅಂದ್ರೆ ಹೌದೌದು ಅಂದ್ರೆ ಏನೋ ನಮಗೆ ಬೇರೆ ಗ್ರಾಮ ಪಂಚಾಯತ್ಗಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆ ಮಾಹಿತಿ ಇಲ್ಲ ಅನ್ನೋ ಒಂದು ವಿಚಾರ ಮಾಮೂಲಾಗಿ ಬರುವಂಥದ್ದು. ಇದು ಯಾವ ತರ ಇದೆ ಅಂತ ಹೇಳಿದ್ರೆ ಆಕ್ಚುಲಿ ಆ ಎಲ್ಲ ವರ್ಗಗಳು ನಿಮ್ಗೆ ನಿಮ್ಮ ಗ್ರಾಮ ಸಭೆಯಲ್ಲಿ ಅದು ಎಲ್ಲ ಬೆಳಕಿಗೆ ಬಂದು ನಿಮ್ಮಲ್ಲಿ ಅನುದಾನ ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಮೇಲಿನ ಹಂತಕ್ಕೆ ಹೋಗುವಂತ ಪ್ರಯತ್ನ. ಬಟ್ ಅದು ಇಲ್ಲಿ ಆ ತರ ಆಗ್ತಾ ಇಲ್ಲ. ನೇರವಾಗಿ ಎಲ್ಲಿ ಪ್ರಯೋಜನ ಆಗ್ತಾ ಇದೆ ಅದೊಂದು ಬೇರೆ ರೂಪದಲ್ಲಿ ಆಗ್ತಾ ಇದೆ. ಜಟ್ಟಿ ಮತ್ತು ಟಿಪಿಯಲ್ಲಿ ಆ ಅಮೌಂಟ್ ಪಂಚಾಯತ್ ಮಾಡುದು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಯೋಜನ ಮಾಡಿದಲ್ಲಿ ಅಂತ ನಮಗೆ ಪ್ರಯೋಜನ ಮಾಡೋದು ಗೊತ್ತಾಗುದಿಲ್ಲ. ಈಗ ಅವ್ರು ಹೇಳಿದಕ್ಕೆ ಮತ್ತು ಜಿಪಿಡಿಪಿ ಅಂತ ಹೇಳಿದ್ದು, ಜಿಪಿಡಿಪಿ ಅಂತ ಹೇಳಿದ್ರೆ ನಾವಿಲ್ಲಿ ಪ್ರಯೋಜನ ಮಾಡಿದ್ರೆ ಅದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕ, ಸಂಸದರು ಕೂಡ
ಗ್ರಾಮ ಪಂಚಾಯತ್ ಸ್ಥಳೀಯ ಸರ್ಕಾರ, ತಾಲೂಕು ಪಂಚಾಯತ್ ಕೂಡ ಒಂದು ಸರ್ಕಾರದ ಹಾಗೆ ವರ್ತನೆ ಮಾಡುವಂತದ್ದು. ಅದಕ್ಕೆ ಗ್ರಾಮ ಪಂಚಾಯತ್ ಕೇಳಬೇಕಂತೇನಿಲ್ಲ, ಜಿಲ್ಲಾ ಪಂಚಾಯತ್ ಕೂಡ ಅದೇ ಒಂದು ಆಡಳಿತವನ್ನು ನಡೆಸುವಂತದ್ದು. ಇದು GPDP ಬರುವ ಸಂದರ್ಭದಲ್ಲಿ ಇದರ ಬಗ್ಗೆ ತುಂಬಾ ಚರ್ಚೆ ಆಗಿತ್ತು. ಗ್ರಾಮ ಪಂಚಾಯತ್ಗೆ ಅವಕಾಶ ನಮ್ಗೆ ಗೊತ್ತಿರೋದಿಲ್ಲ ಅಂತೇಳಿ. ಹಾಗಾಗಿ ಶಾಸಕರು ಕೂಡ ಇಲ್ಲಿಯೇ ಹಣ ಹಾಕುವಂತದ್ದು, ಸಂಸದರು ಕೂಡ ಇಲ್ಲಿಗೆ ಹಣ ಹಾಕುವಂತದ್ದು. ಅಂದ್ರೆ ಎಲ್ಲ ಸರ್ಕಾರದ ಯೋಜನೆ ಏನಿದೆ ಅದು ಗ್ರಾಮ ಮಟ್ಟದಲ್ಲಿ ಬೆಳಲಿಕ್ಕೆ ಇರುವಂತದ್ದು. ಬಟ್ ಯಾವಾಗ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಇಂಥ ಯೋಜನೆಗಳನ್ನ ಇದನ್ನ ತಾಲೂಕಿದ್ದು ಇದೇನಿದೆ ಮತ್ತೆ ತಾಲೂಕಲ್ಲೇ ಮಂಡನೆ ಮಾಡ್ಬೇಕು ಅದನ್ನ. ಈಗ ನಮಗೆ ಮಾಡಿದ್ರೆ ಸಮಸ್ಯೆ ಆಗುವಂಥದ್ದು. ಇಲ್ಲಿ ಈಗ ತಾಲೂಕು ಜಿಲ್ಲಾ ಮಟ್ಟದ ಕಾಮಗಾರಿಯನ್ನ ನಮ್ಗೆ ಗೊತ್ತಿಲ್ಲದೆ ಇಲ್ಲಿ ಮಾಡಿದ್ರೆ ಆಟೋಮೆಟಿಕ್ ನಮ್ಗೆ ಕೂಡ, ನಾನೊಬ್ಬ ಅಧಿಕಾರಿಗೆ ನಮ್ಗೆ ಕೂಡ ಗೊತ್ತಿರುತ್ತಿಲ್ಲ ಅದನ್ನ. ಅದಕ್ಕೆ ತಾಲೂಕಲ್ಲಿ ಕೂಡ ಜಮಾ ಬಂದಿದೆ, ತಾಲೂಕಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಕೂಡ ಜಮಾ ಬಂದಿದೆ. ಅಲ್ಲಿ ಕೂಡ ಸೋಷಿಯಲ್ ವೇಟ್ ಆ ತಾಲೂಕು ಮಟ್ಟದಲ್ಲಿ ಮಾಡಿದಾಗ ನಮ್ಮ ಅಧ್ಯಕ್ಷರಿಗೆ ಅಥವಾ ಸದಸ್ಯರಿಗೆ ಅದು ಕಂಪಲ್ಸರಿ ಆಗಿ ನೀವು ಬರಲೇಬೇಕು. ಅದರ ಸದಸ್ಯತ್ವ ಅಂತೇಳಿ ಅದು ಸದಸ್ಯರು ಅಂತೇಳಿ ರೂಪಿಸುವಾಗ ಅಲ್ಲಿ ಮಂಡನೆ ಮಾಡುವಾಗ ಸಮಸ್ಯೆ ಸಾಲ್ವ್ ಆಗುವಂಥದ್ದು. ಇಲ್ಲದೆ ಈಗ ಹರೀಶರು ಕಾರ್ಯಕ್ರಮ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ಅಲ್ಲಿ ಬರುವಂತ ಅವರ ಸಿಬ್ಬಂದಿ, ಇಲ್ಲಿ ನಮ್ಮ ಸಿಬ್ಬಂದಿ ಕೆಲವು ಮೊನ್ನೆಯಿಂದ 4-5 ದಿವಸ ನಮ್ಮ ಕಿಶೋರ್ ಓಡಾಡಿದ್ದಾರೆ. ಇದು ಎಲ್ಲೆಲ್ಲಿ ಕಾಮಗಾರಿ ಅವರಿಗೆ ಗೊತ್ತಿಲ್ಲ, ಅಂದ್ರೆ ಆ ಜಾಗದ ಪ್ಲೇಸೇ ಗೊತ್ತಿಲ್ಲ ಕೆಲವೊಮ್ಮೆ ಎಲ್ಲಿದೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಇದು ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಮುಂದಕ್ಕೆ ಸರಿ ಆಗ್ಬೋದು. ಆದ್ರೆ ಎಲ್ಲೂ ಕೂಡ ತಾಲೂಕ್ ಪಂಚಾಯತ್ ಅವರನ್ನ ನಾವು ಅವರು ನಮ್ಮ ಹತ್ರ ಕೇಳಬೇಕು, ಜಿಲ್ಲಾ ಪಂಚಾಯತ್ ಅವರು ನನ್ನ ಕೇಳಬೇಕು, ಶಾಸಕರು ನಮ್ಮ ಹತ್ರ ಕೇಳಬೇಕು, ಸಂಸದರು ಕೇಳಬೇಕಂತ ಹೇಳುವಂಥದ್ದಾಗಿದೆ. ಯಾಕಂದ್ರೆ ನಮ್ಮ ಪಂಚಾಯತ್ ರಾಜ್ ಆಕ್ಟ್ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕೊಟ್ಟಿದೆ. ತಾಲೂಕು ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅವರವರ ಕರ್ತವ್ಯ ಏನಿದೆ ಅವರವರಿಗೆ ಕೊಟ್ಟಿದೆ. ಆದ್ದರಿಂದ ಯಾರು ಮೇಲೆಲ್ಲ ಇಲ್ಲ. ಇಲ್ಲಿ ನಮ್ಮಲ್ಲಿ ನನಗೆ ಪ್ರಾರಂಭದಲ್ಲಿ ಕೋರ್ಟಿನ ಉದಾಹರಣೆ ತೆಗೆದು ಅದಕ್ಕೆ, ಯಾಕಂದ್ರೆ ಒಂದೊಂದು ಕೋರ್ಟಿಗೆ ಅವರದ್ದು ಅಸ್ತಿತ್ವ ಇದೆ. ಅದನ್ನು ಬೇಕಾದ್ರೆ ಕ್ವಶನ್ ಮಾಡಬಹುದಷ್ಟು, ನೀವು ಹೇಗೆ ಮಾಡಿದ್ರೆ ಅಂತ ಸುಪ್ರೀಂ ಕೋರ್ಟ್. ಅದು ಬಿಟ್ಟು ಯಾರನ್ನು ಕೂಡ ನಿನ್ನನ್ನು ವಜಾ ಮಾಡ್ತೇನೆ ನಾನು ಕೆಳಗಿನ ನ್ಯಾಯಾಲಯದ ನ್ಯಾಯಾಧೀಶನ ಅಂತ ಹೇಳಿಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಅವಕಾಶ ಇಲ್ಲ ವಜಾ ಮಾಡುತ್ತೆ. ಅದು ಇಂಡಿಪೆಂಡೆಂಟ್ ಇರೋದು. ಹಾಗೆ ಇಲ್ಲಿ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುವಂತದ್ದು. ಆದ್ರೆ ನೀನು ಮುಂದಕ್ಕೆ ಬಹುಶಃ ಇದು ಸರಿ ಆಗ್ಬೋದು. ಹೀಗೆ ಚರ್ಚೆಗಳು ಆಗಿ ಮುಂದಕ್ಕೆ ಸರಿ ಆಗೋ ಸಂಭವ. ಬಾಡಿ ಬರುವವರಿಗೆ ಹೇಳುದು ನಾನು, ಯಾವಾಗ ಬಾಡಿ ಇರಲಿಲ್ಲ, ಈಗ ಶಾಸಕ ಸಂಸದರಿಗೆ ಇರಲಿ, TP ಜಡ್ಪಿಯಲ್ಲಿ ಬಾಡಿ ಇಲ್ಲಲ್ಲ, ಯಾರಿಗೆ ಅಧಿಕಾರ? ಇವಾಗ ಅಲ್ಲ CS ಗ ಅಲ್ಲಿ ಮೆಂಬರ್ ಇಲ್ಲ, ಕ್ರಿಯೇಜ್ ಇಡುವಾಗ ಗ್ರಾಮ ಪಂಚಾಯತ್ ಕೊಡ್ಬೇಕಲ್ಲ. ಅಥವಾ ಅಲ್ಲಿ ಇತ್ತ ಕ್ರಿಯೇಜ್ ಅಂತ ಕಾಪಿ ಆದ್ರೂ ಪಂಚಾಯತ್ ಅಧ್ಯಕ್ಷರಿಗೆ ಅಥವಾ ಪಂಚಾಯತ್ ಗಮನಕ್ಕೆ ತರಬೇಕು. ನಿಮ್ಮ ಗ್ರಾಮ ಪಂಚಾಯತ್ ಇಷ್ಟು ಕಾಮಗಾರಿ ಜಿಲ್ಲಾ ಪಂಚಾಯತಿಂದ ಆಗ್ತಾ ಉಂಟು, ತಾಲೂಕು ಪಂಚಾಯತ್ ಆಗ್ತಾ ಉಂಟು, ಕ್ರಿಯೇಜ್ ಕಾಪಿ ಕಳಿಸ್ಬೇಕು. ಇಲ್ಲಿ ಯಾರ ಬಂದು ಇಲ್ಲಿ ವರ್ಕ್ ಮಾಡೋದು, ನಮ್ಮ ಹತ್ರ ಕೇಳೋದು ಅದು ಯಾವ ವರ್ಕ್ ಅಂತ, PDO ಹತ್ರ ಹೇಳೋದು ಅದು ಯಾವ ವರ್ಕ್ ಅಂತ, ನಮ್ಗೆ ಯಾರಂತಲೇ ಗೊತ್ತಿಲ್ಲ. ಅಟ್ಲೀಸ್ಟ್ ಬಾಡಿ ಇರುವಾಗ, ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇರುವಾಗ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ 3 ವರ್ಷ 4 ವರ್ಷ ಆಯ್ತು. ಇಲ್ಲಿ ಕೂಡ ನಿರ್ಣಯ ಮಾಡಿ ಹಾಗೆ. ಯಾಕಂದ್ರೆ ಇದಕ್ಕೆ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿಯ ಗಮನಕ್ಕೆ ಬರಬೇಕು. ಅಲ್ಲ, ಈಗ ಏನಾಗುತ್ತಂದ್ರೆ ನಿಮಗೆ ಬೇಸ್ ಇರುವಂತದ್ದು ನೀವು ಇಲ್ಲೇ. ಈಗ ಅವರು ಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಯಾರಿಗೆ ಗ್ರಾಮ ಪಂಚಾಯತ್ ಅಲ್ಲಿ ಏನೆಲ್ಲ ಕಾಮಗಾರಿ ಆಗ್ಬೇಕು ಅನ್ನೋದನ್ನ ಪಟ್ಟಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಸ್ವಲ್ಪ ವರ್ಕೌಟ್ ಮಾಡ್ಲೇಬೇಕಲ್ಲ. ಗ್ರಾಮ ಪಂಚಾಯತ್ ಕೇಳಬೇಕಲ್ಲ. ಮತ್ತೆ ಒಂದು ಕಾಮಗಾರಿಯ ಆಕ್ಷೇಪಣೆ ಕೊಡುವುದು ಇವಾಗ ಗ್ರಾಮ ಪಂಚಾಯತ್ ಆಕ್ಷೇಪಣೆ ಕೊಡುವುದು ಅದು ಮಾಡ್ಲೇ ಇಲ್ಲ ಅಂತ ನಾವು ಹೇಳ್ತೇವೆ. ಈಗ ಬೇಗ ಗೊತ್ತಿಲ್ಲ ಮಾಡಿದ್ರೆ ಮಾಡಿಲ್ಲ ಅಂತ ಹೇಳ್ತೇವೆ ನಾವು. 3 ವರ್ಷ ಸೇರಿ ನಾವು ಇಲ್ಲ ಅಂತ ಹೇಳ್ತೇವೆ. ಕಾಮಗಾರಿ ಆಗಲಿಲ್ಲ ಅಂತ ಹೇಳುದು. ಈಗ ಅವರು ಅರಣ್ಯಕ್ಕೆ ಅವರು ಅವರಷ್ಟು ಬಂದು ಮಾಡಿ ಹೋಗುದು. ನಮಗೆ ಅದು ಬಿಡ್ಬೇಕಲ್ಲ. ಈಗ ಇವರು ಹೇಳಿರುವಂತದ್ದಷ್ಟೇ ಅದನ್ನ ಗಮನಕ್ಕೆ ಕೊಡಿ ಅಲ್ಲಿ. ಯಾಕಂದ್ರೆ ಇದು ನಮ್ಮ ಒಂದು ಸಮಸ್ಯೆ ಅಲ್ಲ. ಈಗ ಈ ಮಂಡನೆ ಮಾಡಿರುವಂತ ಉದ್ದೇಶ ಕೂಡ ಸ್ಪಷ್ಟ. ಈಗ ಅಧ್ಯಕ್ಷರು ಹೇಳಿದ್ರು ಕಾಮಗಾರಿ ಆಗಲಿಲ್ಲ ಅಂತ ಹೇಳಿ, ಅಲ್ಲಿ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಇದೆ. ನೀವು ಅಲ್ಲಿ ಬರೀಬಹುದು, ಇಲ್ಲಿ ಅಧ್ಯಕ್ಷರು ಅಥವಾ ನಮ್ಮ ಸದಸ್ಯರು ಗ್ರಾಮಸ್ಥರು ಹೇಳಿರುವಂತದ್ದನ್ನ ಇನ್ನು ಮುಂದೆ ಬರೀಲಿಕ್ಕೆ ಅವಕಾಶ ಇದೆ. ಆನಂತರ ಉತ್ತರ ಕೊಡುವವರು ಇಒ ಇರ್ಬೋದು, ಅಧಿಕಾರಿ ಇರ್ಬೋದು, ಅವರು ಈಗ ನಮ್ಗೆ ಎಲ್ಲ ಅವಕಾಶ ಇದೆ. ಈಗ ನಾವು ಈಗ 3 ಲಕ್ಷ ಸೋಲಾರ್ ಅಲ್ಲಿ ಒಂದೇ ಒಂದು ಉಳಿದಿಲ್ಲ. ನೀವು ಹೋಗಿದ್ರೆ ಒಂದು ಸಹ ಉಳಿದಿಲ್ಲ. ಅದರಲ್ಲಿ ಒಂದು ಕಮ್ಮಿ ಆಗಿದ್ದಾರೆ, ಒಂದು ಸಹ ಉಳಿದಿಲ್ಲ. ಅದನ್ನು ಸಹ ನೀವು ಹೇಗೆ ಮಾಡಿ ಎಲ್ಲ ಕಂಪ್ಲೀಷನ್ ಆಯ್ತು ಗ್ರಾಮ ಪಂಚಾಯತ್ನಲ್ಲಿರುವಾಗ. ಸರ್, ಒಂದು ವಿಚಾರ ಅದಕ್ಕೆ ಪೂರಕವಾಗಿ ಏನೋ ಅವರು ಅನುಷ್ಠಾನ ಮಾಡಿದ ನಂತರ ಆ ಒಂದು ಕಾಮಗಾರಿಯನ್ನು ಮತ್ತೆ ಗ್ರಾಮ ಪಂಚಾಯತಿಗೆ ಹಸ್ತಾಂತರ ಮಾಡಬೇಕು. ಅದು ಇಲ್ಲ, ಅದು ಆಗಿದೆ. ಸೊ ಅದೆಲ್ಲವನ್ನೂ ನಾವು ನೋಟ್ ಮಾಡಿದ್ದೇವೆ, ಮಾಡ್ಕೊಳ್ತೇವೆ. 3 ವರ್ಷದಿಂದ ಸರಿಯಾಗುವಂತ ಮಹಾರಾಷ್ಟ್ರ ಮಾಡುದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಮಗೆ ಮಾಹಿತಿ ಇಲ್ಲ.
ಅದನ್ನು ನೋಟ್ ಮಾಡ್ಕೊಳ್ಳಿ. ಅದು ಬರೀ- ಎಲ್ಲ ಪಂಚಾಯತ್ ಕೂಡ ಒಂದು ವ್ಯವಸ್ಥೆ ಇದೆ. ಪ್ರಸ್ತಾಪ ಸಭೆಯಲ್ಲಿ ಒಟ್ಟಾರೆ ಈ ಬಂದಂತ ಅಂಶಗಳನ್ನು ದಾಖಲು ಮಾಡ್ಕೋಬೇಕು ಅಷ್ಟೇ. ಅದು ಖಂಡಿತ ಮಾಡ್ತೇವೆ. ಈಗ ಕೊನೆಯದ ಸಭಾಧ್ಯಕ್ಷರ ಮಾತು, ಅದಕ್ಕಿಂತ ಮುಂಚೆ ಒಂದು ಅಧ್ಯಕ್ಷರ ಮಾತು ಕೂಡ ಇದೆ. ಅಲ್ಲ, ಒಂದು ನಿಮಿಷ. ಈಗ ಜಸ್ಟ್ ಒಮ್ಮೆ ಪಡಮಾರ್ನಾಡು ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ 2024-25ರಲ್ಲಿ ನಮಗೆ ನೀಡಿರುವಂತಹ ಟಾರ್ಗೆಟ್ 6553 ಮಾನವ ದಿನಗಳು. ಅದನ್ನು ನಾವು ರೀಚ್ ಮಾಡಿರುವಂಥದ್ದು 6699, ಅಂದರೆ 102% ನಾವು ಅದನ್ನು ರೀಚ್ ಮಾಡಿದ್ದೇವೆ. ಇದಕ್ಕೆಲ್ಲ ಕಾರಣ ನಮ್ಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಸೇರಿಕೊಂಡು ಈ ಒಂದು ಕಳೆದ ಬಾರಿ 2024-25ರಲ್ಲಿ ಈ ಟಾರ್ಗೆಟ್ ರೀಚ್ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ರಾಜು ಇದ್ದಾರೆ, ಅವರಿಗೆ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿಗಳಿದ್ದಾರೆ. ಈಗ ನಮಗೆ 2025-26ರಲ್ಲಿ ನಮ್ಮ ಟಾರ್ಗೆಟ್ ಇರುವಂತದ್ದು 6670. ಅದನ್ನು ಈಗಲೇ ನಾವು ಸರಿಸುಮಾರು 2130 ಟಾರ್ಗೆಟ್ ರೀಚ್ ಮಾಡಿದ್ದೇವೆ. ಅಂದ್ರೆ ಆನ್ಯುವಲ್ ನಮ್ಮ ಟಾರ್ಗೆಟ್ ಏನಿದೆ ಅದನ್ನ 31.93% ನಷ್ಟು ನಾವೀಗ ರೀಚ್ ಮಾಡಿದ್ದೇವೆ. ಕಳೆದ ಬಾರಿ ನಮ್ಮ ಮೂಡಬಿದ್ರೆ ತಾಲೂಕು, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದ್ರೆ ತಾಲೂಕು ಪ್ರಥಮ ಸ್ಥಾನದಲ್ಲಿತ್ತು ಇದರಲ್ಲಿ ಉದ್ಯೋಗ ಖಾತ್ರಿಯಲ್ಲಿ. ಬಟ್ ಈ ಬಾರಿ ಕೂಡ ಒಂದು 6-7ನೇ ಸ್ಥಾನದಲ್ಲಿದೆ. ಅದನ್ನು ಮುಂದಕ್ಕೆ ಇನ್ನೂ ಕೂಡ ಅವಕಾಶ ಇರುವುದರಿಂದಾಗಿ ಆ ಒಂದು ಇಡೀ ನಮ್ಮ ಮೂಡಬಿದ್ರೆಯ ಸ್ಥಾನವನ್ನ ಒಂದು ಉತ್ತಮ ದರ್ಜೆಗೆ ಏರಿಸಿದ್ದು ಕೂಡ ನಾವು ಪ್ರಯತ್ನದಲ್ಲಿದ್ದೇವೆ. ಆ ಪ್ರಯತ್ನಕ್ಕೆ ಪಡಮಾರ್ನಾಡು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಒಂದು ಮೆಟ್ಟಿಲಾಗಿ ಈ ಪಡಮಾರ್ನಾಡು ಗ್ರಾಮ ಪಂಚಾಯತಿ ಇದೆ ಅಂತ ಹೇಳಲಿಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಾಕಂದ್ರೆ ಈಗ ಓದಿ ಹೇಳಿದ್ರು 37 ಲಕ್ಷ ರೂಪಾಯಿ, ಇದಕ್ಕೆ 37-38 ಲಕ್ಷ ರೂಪಾಯಿ NRECಯಲ್ಲಿ ಇಂಡಿವಿಜುವಲ್ಗೆ ಒಂದು ವ್ಯಯ ಆಗಿದೆ. ಇಷ್ಟು ಹಣ ನಾವು ಹೊರಗಿನಿಂದ ಬಂದು ನಮ್ಮ ಗ್ರಾಮಸ್ಥರಿಗೆ ಕೊಟ್ಟಿದ್ದೇವೆ. ಅಂದ್ರೆ ಇಲ್ಲಿ ಬೇರೆ ಸರ್ಕಾರದ ಹಣವನ್ನ ಅವರ ಒಂದು ಆರ್ಥಿಕ ಅಭಿವೃದ್ಧಿಗೋಸ್ಕರ ಇಲ್ಲಿ ನಮ್ಮ ಪಂಚಾಯತಿಗೆ ನಾವು ಅಷ್ಟನ್ನು ಕೂಡ ಹೇಳಿ ತಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಡೆದಿರುವಂತದ್ದು ಇಂಡಿವಿಜುವಲ್ ವರ್ಕ್, ಅಂದ್ರೆ ಅದು ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು ಇತ್ಯಾದಿ. ಆ ಅಮೌಂಟ್ ಏನಿದೆ, ಈಗ ಒಬ್ಬರು ಅಡಿಕೆ ಗಿಡ ನಾಟಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ 1 ಲಕ್ಷ ರೂಪಾಯಿ ತನಕ ಅವರಿಗೆ ಪೇಮೆಂಟ್ ಆಗಿದೆ ಅಂತ ಹೇಳಿದ್ರೆ ಹೊರಗಿನಿಂದ ಬಂದು ಅಥವಾ ಸರ್ಕಾರದ ಹಣ ಅವರಿಗೆ ಒಂದು ಆರ್ಥಿಕ ಸ್ಥಿತಿಯನ್ನ ಉತ್ತಮಗೊಳಿಸಲು ಇದೊಂದು ಅವಕಾಶ ಆಗಿದೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಸರಿಸುಮಾರು 38 ಲಕ್ಷ ರೂಪಾಯಿ ಎಲ್ಲೂ ಕೂಡ ನಮಗೆ ಸಿಗುವುದಿಲ್ಲ. ಯಾಕಂದ್ರೆ ಆ ಒಂದು ಅಮೌಂಟ್ ನಮಗೆ ಹೊರಗಿನಿಂದ ಬಂದು ಅಥವಾ ಸರ್ಕಾರದಿಂದ ಈ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ವ್ಯಯ ಆಗಿದೆ ಅಂತ ಹೇಳಿಕ್ಕೆ ಕೂಡ ನಾನು ಇಷ್ಟಪಡ್ತೇನೆ. ಇದಕ್ಕೆಲ್ಲ ನಮ್ಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಕಾರಣಕರ್ತರು ಅಂತ ಹೇಳ್ತಾ ಅಧ್ಯಕ್ಷರು 2 ಮಾತನಾಡಬೇಕಂತ ಹೇಳಿ ಕೋರ್ತೇನೆ. ಕೊನೆಗೆ ನಮ್ಮ ಸಭಾಧ್ಯಕ್ಷರು ಅಲ್ಲ ಸರ್, ಇವರ ಅಧ್ಯಕ್ಷರು ನೀವು ಪಡಮಾರ್ನಾಡು ಗ್ರಾಮ ಪಂಚಾಯತ್ ಮೂಡಬಿದ್ರೆ ತಾಲೂಕು ದಕ್ಷಿಣ ಕನ್ನಡ ಪಂಚಾಯತ್ ಅಭಿವೃದ್ಧಿ ಸೂಚ್ಯಾಂಕ ದತ್ತಾಂಶ ಸಂಕಲನ ನಮೂನೆಗಳ ಅನುಮೋದನೆ ವಿಶೇಷ ಗ್ರಾಮ ಸಭೆಯ ಇವತ್ತಿನ ಈ ವೇದಿಕೆಯಲ್ಲಿದ್ದಂಥ ಮಾರ್ಗದರ್ಶನ ನೀಡುವಂತಹ ನೋಡಲ್ ಅಧಿಕಾರಿಯವರೇ, ಹಾಗೆ NRCಯ ಅಧಿಕಾರಿಯವರೇ, ಹೇಳಿ ಅವರೇ, ಇಂಜಿನಿಯರ್ ಅವರೇ, ಹಾಗೆ ಸರ್ವ ಸದಸ್ಯರುಗಳೇ, ಹಾಗೆ ಮುಖ್ಯೋಪಾಧ್ಯಾಯರೇ, ಸಿಬ್ಬಂದಿ ವರ್ಗದವರೇ, ಎಲ್ಲ ಗ್ರಾಮಸ್ಥರೇ, ಹೆಚ್ಚಿಗೆ ನಾನು ಏನು ಹೇಳುವುದಿಲ್ಲ. ಯಾಕಂತ ಹೇಳಿದ್ರೆ ಉದ್ಯೋಗ ಖಾತರಿ ಯೋಜನೆ ಅಂತ ಹೇಳಿದು ಅದು ಕುಟುಂಬದ ಎಲ್ಲ ಕೃಷಿಕರ ಒಳ್ಳೆಯ ರೀತಿಯಲ್ಲಿ ಒಂದು ಉತ್ತಮವಾಗಿ ಕೆಲಸ ಮಾಡಲು ಸರ್ಕಾರದಿಂದ ಬರುವ ಹಣ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ನಾವು ಉದ್ಯೋಗ ಖಾತರಿಯ ಎಲ್ಲ ವಿಷಯಗಳನ್ನೆಲ್ಲ ಈಗ ವರದಿಗಳನ್ನೆಲ್ಲ ಓದಿದ್ರು, ಏನೆಲ್ಲ ಲೋಪದೋಷಗಳು, ಏನೆಲ್ಲ ಅಲ್ಲಿ ಕೆಲಸ ನಡೀತದ, ಕೆಲಸ ನಡೆದು ಕೆಲವೆಲ್ಲ ಹಣದ ವ್ಯವಹಾರ ಇತ್ಯಾದಿಗಳನ್ನೆಲ್ಲ ಪರಿಶೋಧನೆ ಮೊನ್ನೆಯಿಂದ 1 ವಾರದ ತನಕ ಇಲ್ಲೆಲ್ಲ ಅದನ್ನು ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಸರಿಯಾಗಿ ಫಲಾನುಭವಿಗಳಿಗೆ ಮುಟ್ಟಿದ ಅಂತ ಹೇಳಿ ಅವರೆಲ್ಲ ಸರಿಯಾಗಿ ಮಾರ್ಗದರ್ಶನ ನೀಡಿದ್ದಾರೆ. ಅಂತಹ ರೀತಿಯಲ್ಲಿ ಉದ್ಯೋಗ ಖಾತರಿಯಲ್ಲಿ ನಮಗೆ ಹೋದ ವರ್ಷ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಯೋಜನೆಯಲ್ಲಿ ನಮಗೆ ಒಂದು ಪುರಸ್ಕಾರ ಸಿಕ್ಕಿದೆ. ಅದು ನಮಗೆ ಎಲ್ಲರಿಗೂ ನಮ್ಮ ಗ್ರಾಮಕ್ಕೆ ಒಂದು ಸಂತೋಷದ ವಿಷಯ. ಅಂಥ ರೀತಿಯಲ್ಲಿ ಈ ಸಾಲಿನಲ್ಲಿ 37 ಲಕ್ಷ ತನಕ ನಮ್ಮ ಕೃಷಿಕರಿಗೆ ಒಳ್ಳೆಯ ಇದೊಂದು ಉದ್ಯೋಗ ಅಂತ ಹೇಳಿದ್ರೆ ನಾವೊಂದು ಕೃಷಿ ಮಾಡುವಾಗ ಅದರ ಒಟ್ಟಿಗೂ ಆ 100 ಆಳು ದಿನದ ಒಂದು ಒಬ್ಬರಿಗೆ ಎಷ್ಟು 390-345 ಎಷ್ಟ 370 ಒಂದು ಅದರ ಒಟ್ಟಿಗೆ ನಾವು ಹಂಚುವಾಗ ನಮಗೆ ಆಗ ಆ ಕೃಷಿ ಮಾಡುವ ಒಂದು ಉತ್ಸಾಹ ಬರ್ತದೆ. ಯಾಕಂತ ಹೇಳಿದ್ರೆ ಇಲ್ಲದೆ ನಾವು ಈಗ ಕೃಷಿ ಮಾಡಿದರೆ ಏನೋ ಅದ್ರಲ್ಲಿ ಫಲವತ್ತತೆ ಬರುವುದಿಲ್ಲ. ಫಲವತ್ತತೆ ಬಂದರೂ ಏನು ಮಳೆ ಅಡ್ಡಿ,
ಇಲ್ಲದೆ ನೀರಿನ ಅಡ್ಡಿ, ಇಲ್ಲದೆ ಜನಸಂಖ್ಯೆ ಅಡ್ಡಿ ಇತ್ಯಾದಿಗಳು ಬರ್ತದೆ. ಇಂಥದ್ದೆಲ್ಲ ನಮಗೆ ಒಂದು ಸರ್ಕಾರದ ಸೌಲಭ್ಯ ಸಿಕ್ಕುವಾಗ ಅದರೊಟ್ಟಿಗೆ ನಾವು ಸ್ಪಂದನೆ ಮಾಡಿದರೆ ಈ ರೀತಿಯಲ್ಲಿ ಬರುವಂಥ ಈ ಹಟ್ಟಿ, ಇಲ್ಲದೆ ಕೃಷಿ ತೋಟಗಾರಿಕೆಗೆ, ಇಲ್ಲದೆ ಇಂಗುಗುಂಡಿಗೆ, ಇಲ್ಲದೆ ಕಾಲುವೆ ನೀರಾವರಿ ಇತ್ಯಾದಿಗಳಿಗೆ ನಮಗೆ ಒಳ್ಳೆಯ ಒಂದು ಉಪಯೋಗ ಇದೆ. ಅಂಥ ರೀತಿಯಲ್ಲಿ ಇಂಥದನ್ನೆಲ್ಲ ನಾವು ನಮ್ಮ ಮೂಡುಮಾರ್ನಾಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಉದ್ಯೋಗ ಖಾತೆ ಚೀಟಿ ಮಾಡಿ ಆ ಕೆಲಸಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಉತ್ತಮ ಮಾಡಿದ್ದಾರೆ. ಆದರೆ ಪಡುಮಾರ್ನಾಡಲ್ಲಿ ಸ್ವಲ್ಪ ಕಡಿಮೆ ಇರಬೇಕು. ಇನ್ನು ಮುಂದಕ್ಕೆ ಎಲ್ಲ ನಮ್ಮ ಸದಸ್ಯರುಗಳಿದ್ದಾರೆ, ನೀವೆಲ್ಲ ಅದನ್ನು ಸರಿಯಾಗಿ ಮುಟ್ಟಿಸಿ ನೀವು ಕೃಷಿ ಮಾಡುವಾಗ ಪಂಚಾಯತಿಯಲ್ಲಿ ಬರುವಾಗ ಅದರಲ್ಲಿ ನೀವೆಲ್ಲ ಒಂದು ಜಾಬ್ ಕಾರ್ಡ್ ಮಾಡಿದರೆ ಎಲ್ಲರೊಟ್ಟಿಗೆ ಸೇರಿ ಅದನ್ನು ನಾವು ಕೃಷಿಗೆ ನಾವು ತೊಡಗಿಸಿದರೆ ಉತ್ತಮವಾಗಿ ಸುಲಭವಾಗ್ತದೆ. ಇಲ್ಲದೆ ಕೃಷಿ ಅಂತ ಹೇಳಿದ್ರೆ ಯಾರಿಗೂ ಹೊಲಸು ಈಗ, ಯಾಕಂದ್ರೆ ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದರಲ್ಲಿ ದುಡಿಯುವುದು ಮಾತ್ರ, ಅದರಲ್ಲಿ ಉತ್ಪತ್ತಿ ಬರುವುದಿಲ್ಲ. ಉತ್ಪತ್ತಿ ಬರಬೇಕಾದ್ರೆ ಇಂಥದ್ದೆಲ್ಲ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನೆಲ್ಲ ನಾವು ಉಪಯೋಗ ಮಾಡಬೇಕು. ಉಪಯೋಗ ಮಾಡುವಾಗ ನಾವು ಅದೆಂಥದ್ದು ಸುಮ್ಮನೆ ಅದು ಒಂದು 300 ಆಯಿತು, ಅದನ್ನು ನಾವು ಹಾಗೆ ಅಸಡ್ಡೆ ಮಾಡಿದರೆ ಹಿಂದೆಂದು ಹೇಳ್ತೇವೆ. ಅದನ್ನು ನಾವು ಒಮ್ಮೆ ಸುರಿಗೆ ನೋಡಬೇಕು, ನೋಡಿ ನಾವು ಅದರಲ್ಲಿ ಉಪಯೋಗ ಪಡಬೇಕು. ಉಪಯೋಗ ಪಡುವಾಗ ನಾವು ಇನ್ನೊಬ್ಬರಿಗೆ ಲಾಭ ಸಿಗುವಾಗ ಇನ್ನೊಬ್ಬರಿಗೆ ನಾವು ಅದನ್ನು ತಿಳಿಸ್ಬೇಕು. ಆ ತಿಳಿಸುವಾಗ ಮಾತ್ರ, ಇಲ್ಲದೆ ನಾವು ಉದರ್ಶನ ಮಾಡಿ ಕೂತ್ರೆ ಏನಾಗ್ತದೆ ಗೊತ್ತಿಲ್ಲ, ಅದು ಹಿಂದೆ ಆಗ್ತದೆ. ಅಂತ ರೀತಿಯಲ್ಲಿ ನೋಡಿ ಈಗ ಎಲ್ಲರೂ ಸಹ ಮನೆ ನೋಡಿ ನಮ್ದೇ ಈಗ ನನ್ನ ಮನೆಯಲ್ಲಿ ಈಗ ತೋಟಕ್ಕೆ ಮದ್ದು ಬಿಡ್ತಾ ಇದ್ದಾರೆ. ನಾನೀಗ ಅಲ್ಲಿ ಎಲ್ಲ ಜನ ಮಾಡಿ ಬಂದಿದ್ದೇನೆ, ಆದ್ರೆ ಈಗೆಲ್ಲ ಮದ್ದು ನನ್ನ ಗಾಡಿಯಲ್ಲಿ ಇಟ್ಟು ಈಗ ಬರ್ತೇನೆ 12:30 1 ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದೇನೆ. ಆದ್ರೂ ನೋಡಿ ನಾವು ಸಹ ಅದರಲ್ಲಿ ನಾವು ಖಾಲಿ ಒಂದು ಕೃಷಿ ಜಮೀನು ಉಂಟು ಅಂತ ಹೇಳಿಕಲ್ಲ, ನಾವು ಒಟ್ಟಿಗೆ ಇದ್ರೆ ಮಾತ್ರ ಅದೊಂದು ಕೃಷಿ ಅದರಲ್ಲಿ ಒಂದು ಉತ್ಪತ್ತಿ ಆಗ್ತದೆ. ಅಂತ ರೀತಿಯಲ್ಲಿ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ಯಾಕಂದ್ರೆ ಮತ್ತೆ 15 ಹಣಕಾಸಲ್ಲಿ ಹಲವು ನಮ್ಮ ಪಡುಮಾಣ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ನಾವೀಗ 15 ಹಣಕಾಸಲ್ಲಿ ನಾವೆಲ್ಲ ಕಾಮಗಾರಿಗಳನ್ನು ಮಾಡಿದ್ದೇವೆ. ಇನ್ನು ಉಳಿದದೆಲ್ಲ ಇನ್ನು ಬರುವ ವರ್ಷ ಎಲ್ಲ ಉಳಿದದನ್ನೆಲ್ಲ ಯಾರು ಸಹ ಹೆಸರು ಮಾಡಬೇಡಿ. ಯಾಕಂದ್ರೆ ಸರ್ಕಾರದಿಂದ ಬರೋದು ಇಷ್ಟೇ ಅಂತ ಉಂಟು, ಒಂದು ಅನುದಾನ ಅಂತ ಹೇಳಿದ್ರೆ ಇಷ್ಟು ಅಂತ ಹೇಳಿದ್ರೆ ಒಂದು ವಾರ್ಡ್ ಮೆಂಬರ್ 5 ವಾರ್ಡ್ ಇದ್ದೆ, 5 ವಾರ್ಡಿಗೆ ನಾವು ಸಮಾನವಾಗಿ ಹಂಚುವಾಗ ಆಯಾ ನೀವು ಹೇಳಿದ ಎಲ್ಲ ನಮಗೆ ತೃಪ್ತಿ ಯಾವುದು ಉಂಟು ಅದನ್ನು ನಾವು ಕೆಲಸ ನಾವು ಮಾಡಿಕೊಂಡು ನಾವು ಇಷ್ಟೆಲ್ಲ ಮಾಡಿ ಇನ್ನು ನೆಕ್ಸ್ಟಿಗೆ ಇನ್ನು ನಮ್ಮದು ಅನುದಾನ ಉಂಟು, ಅದರಲ್ಲೆಲ್ಲ ಕೆಲಸಗಳು ಮಾಡ್ತೇವೆ. ಮತ್ತೆ ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಆಗ್ತದೆ. ಈ ಕೆಲವೆಲ್ಲ 15th ಫೈನಾನ್ಸ್ ತಿದ್ದುಪಡಿ ಚೇಂಜಸ್ ಮಾಡ್ಲಿಕ್ಕೆ ಉಂಟು, ಬದಲು ಮಾಡ್ಲಿಕ್ಕೆ ಆಗ್ತದೆ. ಈಗ ಸದ್ಯಕ್ಕೆ 24-25 ಇಲ್ಲ, ಅದಕ್ಕೆ ಹಿಂದೆ ಅಲ್ಲ ಈ ಸರ್ತಿ ಅಲ್ಲ, ನಾ ಮೊನ್ನೆ ಕ್ರಿಯೋಜನೆಯಲ್ಲಿ ಈಗ ತುರ್ತು ಕೊಡಿ ನೀವು ಕಾಮಗಾರಿ ಅಂತ ಹೇಳಿ ನೆಕ್ಸ್ಟಿಗೆ ಬದಲಾವಣೆ ಮಾಡೋದು ಅಂತ ನೀವು ಒಂದು ಸಲಹೆ ಕೊಟ್ರಿ ಅಲ್ಲ, ನಮಗೆ ಕೆಲವು ಈಗ ನೋಡಿ ಇನ್ನು ಈಗ ಬದಲಾವಣೆ ಮಾಡಬೇಕಾದ್ರೆ ಈಗಲೇ 1 ತಿಂಗಳ ಒಳಗೆ ಆಗ್ಬೇಕು ಹಾಗೆ ಹೇಳಿದ್ದ. ಅದನ್ನು ನೀವು ಗಮನದಲ್ಲಿ ಹೌದು, ಯಾಕಂದ್ರೆ ಕೆಲವೆಲ್ಲ ಕಾಮಗಾರಿಗಳೆಲ್ಲ ತುರ್ತುಗಳಿರ್ತದೆ. ಅದನ್ನು ಈಗ 15 ಫೈನಾನ್ಸ್ ಅಲ್ಲಿ ನಾವು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಈಗ ಕೆಲವೆಲ್ಲ ನೀರಿನ ಸಮಸ್ಯೆ ಅಂತ ಹೇಳಿದ್ರೆ ತುರ್ತು ಪಬ್ಲಿಕ್ಕಿಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತದನ್ನು ನಾವು ಅದನ್ನು ಬದಲಾವಣೆ ಮಾಡಿದ್ವಿ. ಅಂತ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲ ನಿಮಗೆ ಬೇಕಾದಂತ ಮಾಹಿತಿಯನ್ನು ಇವರು ಸರ್ಕಾರ ವತಿಯಿಂದ ಅದರ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನೀವು ಮುಂದಕ್ಕೂ ಒಳ್ಳೆ ರೀತಿಯಲ್ಲಿ ಈ ಪಡುಮಾಣ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತೆಯ ಚೀಟಿಯನ್ನು ಎಲ್ಲ ಪಡ್ಕೊಳ್ಳಿ. ಎಲ್ಲ ಸಲಹೆಗಳನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಮುಂದಕ್ಕೆ ಒಳ್ಳೆ ಉತ್ತಮವಾಗಿ ಪಂಚಾಯತಿ ಬೆಳೆಯಲಿಕ್ಕೆ ನೀವು ಅವಕಾಶ ಕೊಡುತ್ತೇವೆ. ಎರಡು ಉಪಯುಕ್ತ ಮಾಹಿತಿ ಮರ್ತೋಗಿದ್ದೆ, ನಿಲ್ಲಿಸಿದ್ದೆ. ಒಂದು ಏನಂತ ಹೇಳಿದ್ರೆ, ಈ ಹಿಂದೆ ಹೇಳಿದ್ದೆ, ಅದನ್ನು ಇವತ್ತು ಕೂಡ ಸಭೆಯಲ್ಲಿ ಹೇಳಬೇಕಾಗಿರೋದು ಅನಿವಾರ್ಯ ಇದೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ ತನ್ನ ಜೀವಿತಾವಧಿಯಲ್ಲಿ ಈ ಹಿಂದೆ 2.5 ಲಕ್ಷಗಳವರೆಗೆ ವೈಯಕ್ತಿಕವಾಗಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇತ್ತು. ಸೊ ಈಗ ಆದೇಶ ಬಂದ ನಂತರ ಬದಲಾಗಿದೆ, ಅದು 5 ಲಕ್ಷಕ್ಕೆ ಅದನ್ನು ಗರಿಷ್ಠ 5 ಲಕ್ಷಕ್ಕೆ ಅದನ್ನು ಮಿತಿಗೊಳಿಸಿದ್ದಾರೆ. 2.5 ಲಕ್ಷದಿಂದ ಮತ್ತೆ 2.5 ಲಕ್ಷ ಪ್ಲಸ್ ಆಗಿದೆ. ಒಟ್ಟು 5 ಲಕ್ಷಗಳವರೆಗೆ ಒಂದು ಕುಟುಂಬ ತನ್ನ ಜೀವಿತಾವಧಿಯಲ್ಲಿ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಫಲಾನುಭವಿಗಳು ಕಾಯ್ದೆ ಅಡಿಯಲ್ಲಿ ಬರುವಂತಹ ಅರ್ಹ ಫಲಾನುಭವಿಗಳು ಆಗಿರಬೇಕು. ಅವ್ರು ಯಾರು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿ, ಬುಡಕಟ್ಟು ಜನಾಂಗಗಳು, ಮತ್ತೆ ಮಹಿಳಾ ಪ್ರಧಾನ ಕುಟುಂಬ, BPL ಫಲಾನುಭವಿಗಳು, ಭೂ ಸುಧಾರಣೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಫಲಾನುಭವಿಗಳು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರುವಂತಹ ಫಲಾನುಭವಿಗಳು, ಮತ್ತು ಬಸವಶಕ್ತಿ ಯೋಜನೆಯ ಫಲಾನುಭವಿಗಳು, ಮತ್ತು ಸಣ್ಣ ರೈತ ಮತ್ತು ಅತಿ ಸಣ್ಣ ರೈತ
ಫಲಾನುಭವಿಗಳು ಇವರಿಗೆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಈ ಒಂದು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪಡ್ಕೊಳ್ಳಿಕ್ಕೆ ಅರ್ಹತೆ ಇದೆ. ಸೊ ಅವರಿಗೆ ಅವರು 5 ಲಕ್ಷಗಳವರೆಗೆ ಆ ವೈಯಕ್ತಿಕವಾಗಿ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಅದು ಒಂದು. ಇನ್ನೊಂದು, ವೈಯಕ್ತಿಕವಾಗಿ ಯಾವುದೇ ಒಂದು ಪ್ರಯೋಜನವನ್ನು ನೀವು ಪಡ್ಕೊಳ್ಳಿಕ್ಕೆ ಗ್ರಾಮ ಪಂಚಾಯತಿಗೆ ನೀವು ಅರ್ಜಿ ಹಾಕ್ಬೇಕು ಅಂತ ಹೇಳಿದ್ರೆ ಆ ಅರ್ಜಿಯೊಟ್ಟಿಗೆ ನೀವೊಂದು ಮುಚ್ಚಳಿಕೆ ಪತ್ರವನ್ನು ಕೂಡ ಬರೆದುಕೊಡ್ಬೇಕಾಗುತ್ತೆ. ಅಂದ್ರೆ ಆ ಒಂದು ಕಾಮಗಾರಿಯನ್ನು ನಾನು ಕನಿಷ್ಠ 5 ವರ್ಷಗಳವರೆಗೆ ಸೂಕ್ತವಾಗಿ ನಿರ್ವಹಣೆ ಮಾಡ್ತೇನೆ, ಅದನ್ನು ಯಾವುದೇ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಲ್ಲ ಎನ್ನುವ ಒಂದು ಮುಚ್ಚಳಿಕೆ ಪತ್ರವನ್ನು ನಿಮ್ಮ ಅರ್ಜಿಯೊಟ್ಟಿಗೆ ನೀವು ಬರೆದುಕೊಡ್ಬೇಕಾಗತ್ತೆ. ಸೊ ಇದು ಸರ್ಕಾರದ ಆದೇಶ. ಸೊ ಅದು ಬಂದಿದೆ, ಈ ಹಿಂದೆನೆ ಬಂದಿದೆ. ಸೊ ಅದನ್ನು ಕೂಡ ಒಂದು ಸಭೆಯಲ್ಲಿ ತಿಳ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರುವಂಥದ್ದು. ಸೊ ಅದನ್ನು ಮರೆತೋಗ್ಬಿಟ್ಟಿದೆ. ಅದನ್ನು ಇವಾಗ ಸಾಹೇಬರು ನನಗೆ ಒಂದು ಅದನ್ನು ಹೇಳಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ರು. ಸೊ ಹೇಳಿ. ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ ಒಂದು ಇದಿದೆ ಸಭೆ. ಇದು ಏನಿಲ್ಲ, ಜಾಸ್ತಿ ಬೆಳೀಲಿಕ್ಕಿಲ್ಲ, ಖಾಲಿ 2 ವಿಚಾರ ಇದರಲ್ಲಿರುವಂಥದ್ದು. ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಈ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಕೆಲವು ಡಿಪಾರ್ಟ್ಮೆಂಟ್ ಅಥವಾ ಇಲಾಖೆ ಏನಿದೆ, ಆ ಇಲಾಖೆಗಳ ಎಲ್ಲ ಅಂಕಿಅಂಶಗಳನ್ನ ಒಂದೇ ತಂತ್ರಾಂಶದಲ್ಲಿ ಬರಬೇಕು ಎನ್ನುವಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನ ಆಯೋಜಿಸಿ ಬೇರೆ ಬೇರೆ ಇಲಾಖೆಗಳಿರುವಂತಹ ಒಂದು ಕ್ವಶನರೀಸ್ ಮುಖಾಂತರ ಅಥವಾ ಮಾಹಿತಿ ಏನಿದೆ ಆ ಮಾಹಿತಿಯನ್ನು ಆ್ಯಪ್ ಅಲ್ಲಿ ತುಂಬಿಸಬೇಕು ಅಥವಾ ಅದನ್ನ ಎಂದೀಕರಿಸಬೇಕೆಂಬ ಸೂಚನೆ ಏನಿದೆ ಅದು ಈ ವರ್ಷ 2025-26ರಿಂದ ಪ್ರಾರಂಭ ಆಗಿದೆ. ಇದು ಏನಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಪೊಲೀಸ್ ಇಲಾಖೆಯಿಂದ ASI ಅವರು ಒಂದು ಇನ್ಫಾರ್ಮೇಶನ್ ಕೊಡಬೇಕು, ಆಮೇಲೆ ಅಗ್ರಿಕಲ್ಚರ್ ಆಫೀಸರ್ ಕೊಡಬೇಕು, VAO ವಿಲೇಜ್ ಅಕೌಂಟೆಂಟ್ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಕೊಡಬೇಕು, VRW ನಮ್ಮ ವಿಲೇಜ್ ರಿಸೋರ್ಸ್ ರಿಹ್ಯಾಬಿಟೇಷನ್ ವರ್ಕರ್, ಆಮೇಲೆ ಅಂಗನವಾಡಿ ಸೂಪರ್ವೈಸರ್, ಫುಡ್ ಇನ್ಸ್ಪೆಕ್ಟರ್ ಮತ್ತು CHO ಇವರಿಂದ ಇಷ್ಟು ಇನ್ಫಾರ್ಮೇಶನ್ ಅನ್ನ ಪಡೆದು ನಮ್ಮ ಆ್ಯಪ್ ಅಲ್ಲಿ ಅಥವಾ ಸರ್ಕಾರ ನೀಡಿದಂತಹ ತಂತ್ರಾಂಶ ಏನಿದೆ ಅದನ್ನ ಫಿಲ್ ಮಾಡಬೇಕು ಹೇಳುವಂತದ್ದೊಂದು ವಿಚಾರ. ಈ ವಿಚಾರದ ಸಂಬಂಧಪಟ್ಟಂತೆ ಎಲ್ಲ ಇಲಾಖೆಗಳು, ಈಗ ಉದಾಹರಣೆಗೆ ಗ್ರಾಮ ಪಂಚಾಯತ್ ಲೆವೆಲ್ ಫೀಲ್ಡ್ ಆಫೀಸರ್, ಕಮ್ಯುನಿಟಿ ಹೆಲ್ತ್ ಆಫೀಸರ್, CHO ಇವರೊಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಮ ಗಮನಕ್ಕೆ. ಒಂದು ಜಸ್ಟ್ ಒಂದು ಎಲ್ಲ ಓದಲಿಕ್ಕೆ ಹೋಗುದಿಲ್ಲ ನಾನು. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಆರೋಗ್ಯ ಯೋಜನೆ, ಆರೋಗ್ಯ ವಿಮೆಗೆ ಅರ್ಹರಿರುವ ಕುಟುಂಬಗಳ ಒಟ್ಟು ಸಂಖ್ಯೆ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ, 2076 ಅಂತ ಹೇಳಿ ಅವರೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಶನ್ ಅನ್ನು ನಾವು ವೆಬ್ಸೈಟ್ ಅಲ್ಲಿ ಈಗ ಕೊಟ್ಟಿರುವಂತಹ PAI ಅಂತ ಹೇಳಿ ಏನು ಕೊಟ್ಟಿದ್ದಾರೆ ಆ ಒಂದು ವೆಬ್ಸೈಟ್ ಅಲ್ಲಿ ನಾವು ಇಂದೀಕರಿಸಬೇಕಾಗ್ತದೆ. ಇಂತಹ ನಮ್ಮ ಪಂಚಾಯತಿಗೆ ಸಂಬಂಧಪಟ್ಟಂತಹ ಸರಿಸುಮಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ 21 ಕ್ವಶನರೀಸ್ ಇದೆ. ಆ 21 ಕ್ವಶನರೀಸ್ ಕೂಡ ನಮ್ಮ CHO ಅವರು ಸೈನ್ ಹಾಕಿ ಅದನ್ನು ನಮಗೆ ಪಂಚಾಯತಿಗೆ ಕೊಡಬೇಕು. ಆ ಪಂಚಾಯತಿಗೆ ಕೊಟ್ಟಂತ ಈ ಶೀಟ್ ಏನಿದೆ ಅದನ್ನ ನಾವು ನಮ್ಮ ಪಂಚಾಯತ್ನ ವೆಬ್ಸೈಟ್ ಏನಿದೆ ಅದನ್ನ ಇಂದೀಕರಿಸಬೇಕು. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಎಷ್ಟು ಕೊಟ್ಟಿದ್ದಾರೆ ಅವರು ಕೂಡ ಒಂದು ಸೈನ್ ಹಾಕಿ ಒಂದು ಲೆಟರ್ ಕೊಟ್ಟಿದ್ದಾರೆ. ಅವರಿಗೆ ಒಂದು ಸರಿಸುಮಾರು 4 ಕ್ವಶನ್ಸ್ ಇದೆ. ಏನಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ವಿತರಣಾ ಯೋಜನೆಯಲ್ಲಿ ಅರ್ಹವಿರುವ ಕುಟುಂಬಗಳ ಒಟ್ಟು ಸಂಖ್ಯೆ 3734, ಆದ್ಯತಾ ಕುಟುಂಬ PHH ಮತ್ತು ಅಂತ್ಯೋದಯ ಯೋಜನೆಗೆ ಪಡಿತರ ಸಂಖ್ಯೆ 56, ಗ್ರಾಮ ಪಂಚಾಯತ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆ PTS ಅಲ್ಲಿ ಬರುವಂತಹ ಒಟ್ಟು ಕುಟುಂಬಗಳ ಸಂಖ್ಯೆ 3392 ಮತ್ತು ಆದ್ಯತಾ ಕುಟುಂಬದಲ್ಲಿ ಅಂತ್ಯೋದಯ ಅನ್ನ ಯೋಜನೆ ಇಲ್ಲಿ ವರ್ಗದಲ್ಲಿ ಅರ್ಹವಿರುವ ಕುಟುಂಬಗಳ ಒಟ್ಟು ಸಂಖ್ಯೆ 802. ಇದನ್ನ ಫುಡ್ ಇನ್ಸ್ಪೆಕ್ಟರ್ ಅವರು ಕೊಟ್ಟಿರುವಂತದ್ದು, ಅದನ್ನ ಕೂಡ ನಾವು ಫೀಡ್ ಮಾಡಬೇಕು. ಇನ್ನು 3ನೇದು ಅಂಗನವಾಡಿ ಸೂಪರ್ವೈಸರ್ ಅವರು ಕೂಡ ಕೊಟ್ಟಿದ್ದಾರೆ. ಅವರಿಗೆ ಒಂದು 4 ಕ್ವಶನ್ಸ್ ಇದೆ. ಆ 4 ಕ್ವಶನ್ಸ್ ಪ್ರಕಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6 ರಿಂದ 59 ತಿಂಗಳ ವಯಸ್ಸಿನ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೊಟ್ಟಿದ್ದಕ್ಕೆ ಅವರು 362 ಅಂತ ಹೇಳಿ ಇದು ಕೊಟ್ಟಿದ್ದಾರೆ. ಹಾಗೇನೆ 4 ಕ್ವಶನ್ಸ್ ಕೂಡ ಅಂಗನವಾಡಿಗೆ ಮಕ್ಕಳಿಗೆ ಸಂಬಂಧಪಟ್ಟ ಅಂತ ಒಂದು ಕ್ವಶನ್ಸ್ ಕೂಡ ಅವರು ಡಾಟಾ ಅದಕ್ಕೆ ಅಂಕಿಅಂಶಗಳನ್ನು ನೀಡಿದ್ದಾರೆ. ಇನ್ನು ವಿಲೇಜ್ ರಿಹ್ಯಾಬಿಟೇಷನ್ ವರ್ಕರ್ಸ್ ನಮ್ಮ VRW ನಮ್ಮ ಪಂಚಾಯತಲ್ಲಿ ಇದ್ದಾರೆ. ಅದರ ಪ್ರಕಾರ ನಮ್ಮ ವಿಕಲಚೇತನರಿಗೆ ಸಿಗುವಂತಹ ಸೌಲಭ್ಯಗಳು, ವಿಕಲಚೇತನರಿಗೆ ಸಿಗುವಂತಹ ಮಾಸಿಕ ಗೌರವಧನ, ಎಷ್ಟು ವಿಕಲಚೇತನರಿದ್ದಾರೆ ಎಂಬುದರ ಬಗ್ಗೆ ಡೀಟೇಲ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ಅಲ್ಲಿ ಸರಿಸುಮಾರು ಒಂದು 5 ಕ್ವಶನ್ಸ್ ಇದೆ. ಆ 5 ಕ್ವಶನ್ಸ್ಗೆ ಅಂದ್ರೆ ಅದರ ಅಂಕಿಅಂಶವನ್ನು ಕೂಡ ಅವರು ನೀಡಿದ್ದಾರೆ. ಇನ್ನು ಮುಖ್ಯವಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VA ಅವರಿಗೆ ಒಂದು 7 ಅಂಕಿಅಂಶಗಳು ಕೊಡಬೇಕು, 7 ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಕಿಅಂಶ ಕೊಡಬೇಕು ಎನ್ನುವುದಕ್ಕೆ ಕೂಡ ಅವರು ಕೊಟ್ಟಿದ್ದಾರೆ. ಮುಖ್ಯವಾಗಿ ಉಲ್ಲೇಖಿತ ವರ್ಷದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಜನನ ನೋಂದಣಿಯಾಗಿರುವ ಒಟ್ಟು ಮಕ್ಕಳ ಸಂಖ್ಯೆ ಅವರು 0 ಅಂತ ಹೇಳಿ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ವಿಚಾರ ನಮಗೆ ಪಂಚಾಯತಿಗೆ ಬರ್ತದೆ. ಆ ಪಂಚಾಯತ್ ನಾವು ಅದನ್ನು ಎಷ್ಟು ಅಂತೇಳಿ ನಾವು ಹಾಕಿದ್ದೇವೆ. ರಾಜ್ಯ ಸರ್ಕಾರದ ವೃದ್ಧಾಪ್ಯ ಪಿಂಚಣಿ ಯೋಜನೆಗೆ ಅರ್ಹವಿರುವ ವೃದ್ಧರು ಹಿರಿಯ ನಾಗರಿಕರ ಒಟ್ಟು ಸಂಖ್ಯೆ 335,
ಕೇಂದ್ರ ಸರ್ಕಾರದ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅರ್ಹರಿರುವ ವೃದ್ಧರ ಒಟ್ಟು ಸಂಖ್ಯೆ 335. ರಾಜ್ಯ ಸರ್ಕಾರದ ವಿಧವಾ ಪಿಂಚಣಿ ಯೋಜನೆಯಡಿ ಅರ್ಹರಿರುವ ವಿಧವೆಯರ ಒಟ್ಟು ಸಂಖ್ಯೆ 284. ಅದೇ ರೀತಿ ನಮಗೆ 7 ಕ್ವಶನ್ಸ್ ಕೂಡ ಅವರು ಆನ್ಸರ್ ಮಾಡಿದ್ದಾರೆ. ಮುಖ್ಯವಾಗಿ ಕೊನೆಯದು ರಾಜ್ಯ ಸರ್ಕಾರದ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಪಿಂಚಣಿ ನಡಿ ಪಡೆಯುತ್ತಿರುವ ವೃದ್ಧರು ಹಿರಿಯ ನಾಗರಿಕರ ಒಟ್ಟು ಸಂಖ್ಯೆ 335 ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಅಗ್ರಿಕಲ್ಚರ್ ಆಫೀಸರ್ಗೆ ಒಂದು 2 ಕ್ವಶನ್ಸ್ ಮಾತ್ರ ಇದೆ. ಕ್ವಶನ್ಸ್ ಅಂತ ಹೇಳಿದ್ರೆ ಅವರು ಡಾಟಾ ಕೊಡಬೇಕು ನಮಗೆ. ಗ್ರಾಮ ಪಂಚಾಯತಿಯಲ್ಲಿರೋ ಒಟ್ಟು ಸಾಗುವಳಿ ಪ್ರದೇಶ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ 1154.26 ಹೆಕ್ಟೇರ್ಸ್ ಇದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಎರಡನೇದು ಗ್ರಾಮ ಪಂಚಾಯತಿಯಲ್ಲಿರೋ ಒಟ್ಟು ನೀರಾವರಿ ಭೂಮಿ ಹೆಕ್ಟೇರ್ಗಳಲ್ಲಿ ಎಷ್ಟಿದೆ ಅಂತ ಹೇಳಿದಕ್ಕೆ 554.99 ಹೆಕ್ಟೇರ್ಸ್ ಇದೆ ಅಂತ ಹೇಳಿ ನಮ್ಮ ಅಗ್ರಿಕಲ್ಚರ್ ಆಫೀಸರ್ ಅವರು ಕೊಟ್ಟಿದ್ದಾರೆ. ಇನ್ನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಮಗೊಂದು ಅಂಕಿಅಂಶ ಕೊಡಬೇಕು. ಇದರಲ್ಲಿ ಮುಖ್ಯವಾಗಿ ನಮಗೊಂದು 6 ಕ್ವಶನ್ ಇದೆ, ಅದು ಅವರು ಕೂಡ ಅದಕ್ಕೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಉಲ್ಲೇಖಿತ ಪತ್ರದಲ್ಲಿ ಗ್ರಾಮ ಪಂಚಾಯತ್ ಯಾವ್ದಾದ್ರು SC/ST ದೌರ್ಜನ್ಯ ಅಪರಾಧ ವರದಿಯಾಗಿದೆ ಅಂತ ಹೇಳೋದಕ್ಕೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯಿಂದ ಅಪರಾಧ ಅಥವಾ ಉಲ್ಲಂಘನೆ ಘಟನೆ ವರದಿಯಾಗಿದೆ ಅಂತ ಹೇಳೋದಕ್ಕೆ ಹೌದು ಅಂತ ಹೇಳಿ ಕೊಟ್ಟಿದ್ದಾರೆ. ಉಲ್ಲೇಖಿತ ವರ್ಷದಲ್ಲಿ ಗ್ರಾಮ ಪಂಚಾಯತ್ ಅಂಗವಿಕಲರ ವಿರುದ್ಧ ಅಪರಾಧಗಳು ವರದಿಯಾಗಿದೆ ಅಂತ ಹೇಳಿ ಕೊಟ್ಟಿದ್ದಕ್ಕೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಉಲ್ಲೇಖಿತ ವರ್ಷದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವರದಕ್ಷಿಣೆ ಸಂಬಂಧ ಪ್ರಕರಣಗಳು ವರದಿಯಾಗಿದೆ ಅಂತ ಹೇಳೋದಕ್ಕೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯಲ್ಲಿ ಕಾಣೆಯಾದ ಮಕ್ಕಳ ಬಗ್ಗೆ ವರದಿಯಾಗಿದೆ ಅಂತ ಹೇಳಿಕೊಟ್ಟಕ್ಕೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಉಲ್ಲೇಖಿತ ವರ್ಷದಲ್ಲಿ ಗ್ರಾಮ ಪಂಚಾಯತಿ ಮಹಿಳೆಯರ ವಿರುದ್ಧದ ಅಪರಾಧಗಳು ವರದಿಯಾಗಿದೆ ಅಂತ ಹೇಳಿಕೊಟ್ಟಕ್ಕೆ ಇಲ್ಲ ಅಂತ ಹೇಳಿ ಕೂಡ ಅವರು ಆನ್ಸರ್ ಕೊಟ್ಟಿದ್ದಾರೆ. ಇದಿಷ್ಟು. ಇನ್ನು ಪಂಚಾಯತಿಗೆ ಸಂಬಂಧಪಟ್ಟಂತೆ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಅಥವಾ ಅಂಕಿಅಂಶ ಜನನ ಮರಣ ಇರ್ಬೋದು, ಅಥವಾ ಇಲ್ಲಿರುವಂತಹ ಮಕ್ಕಳ ಸಂಖ್ಯೆ, ವೃದ್ಧರ ಸಂಖ್ಯೆ, ಸುರಕ್ಷಾ ಯೋಜನೆ, ಅದರ ಬಗ್ಗೆ ಕೂಡ ನಾವು ಪಂಚಾಯತಿಯಿಂದ ಒಟ್ಟು ಮಾಡಿದ್ದೇವೆ. ಇದನ್ನೆಲ್ಲ ನಮಗೆ ಬೇರೆ ಬೇರೆ ಇಲಾಖೆಗಳು ಕೂಡ ನಮಗೆ ಈ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ಅದನ್ನೆಲ್ಲ ನಾವು ಮಂಡನೆ ಮಾಡಲಿಕ್ಕೆ ಹೋಗುದಿಲ್ಲ. ಆದ್ರೆ ಈ ಎಲ್ಲ ವಿಚಾರಗಳನ್ನು ಕೂಡ ಈ ಡಿಪಾರ್ಟ್ಮೆಂಟ್ ಇಂದ ಬರುವಂತಹ ವಿಚಾರಗಳು ಅವರೇ ಖುದ್ದಾಗಿ ಇದಕ್ಕೆ ಸಹಿ ಹಾಕಿ ಕೊಟ್ಟಿರುವಂತದ್ದು. ಆದ್ದರಿಂದ ಇನ್ನು ಮುಂದಕ್ಕೆ ಕೇಂದ್ರ ಸರ್ಕಾರ ಏನಾದರೂ ಒಂದು ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಯೋಜನೆ ಮತ್ತು ಯೋಜನೆ ಮಾಡುವಂತಹ ಸಂದರ್ಭದಲ್ಲಿ ಈ ವೆಬ್ಸೈಟ್ ಅಲ್ಲಿ ಫೀಡ್ ಆಗಿರುವಂತಹ ಡಾಟಾ ಏನಿದೆ ಅದನ್ನ ಸೇರಿಕೊಂಡು ಮುಂದಕ್ಕೆ ಅದನ್ನು ಯೋಜನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮುಖ್ಯವಾಗಿ ಈ ಇನ್ಫಾರ್ಮೇಶನ್ ಅಥವಾ ಈ ಮಾಹಿತಿ ತಮಗೆ ಗೊತ್ತಿರಬೇಕು ಎನ್ನುವಂತದ್ದನ್ನ ಸರ್ಕಾರದ ಸುತ್ತೋಲೆಯಲ್ಲಿ ತಿಳಿಸಿದ್ದಾರೆ. ಅದನ್ನ ನಮ್ಮ ಈ ಸರ್ಕಾರ ಇಲಾಖೆಯವರು ನೀಡಿದಂತಹ ಮಾಹಿತಿಯನ್ನ ತಮ್ಮ ಎದುರುಗಡೆ ನಾನು ಮಂಡಿಸಿದ್ದೇನೆ. ಇದಿಷ್ಟು PAI ಬಗ್ಗೆ ಇರುವಂತಹ ಒಂದು ವಿಚಾರ. ಕೊನೆಯದಾಗಿ ನಮ್ಮ ನೋಡಲ್ ಆಫೀಸರ್ ಇದ್ದಾರೆ. ಇವತ್ತಿನ ಸಭೆಯ ಅಧ್ಯಕ್ಷತೆ, ಯಾಕಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬೋದು, ನಮ್ಮ ಪಂಚಾಯತ್ ಅಧ್ಯಕ್ಷರು ಇರುವಾಗ ಅವರನ್ನೇ ಹೇಗೆ ನಾವು ಅಧ್ಯಕ್ಷರು ಅಂತೇಳಿ. ಆದ್ರೆ ಪಂಚಾಯತ್ ರಾಜ್ ಸೋಷಿಯಲ್ ಆಡಿಟ್ ಏನಿದೆ ಅದರಲ್ಲಿ ಪಂಚಾಯತ್ ಅಧ್ಯಕ್ಷರು ಮತ್ತು PDO ಇಬ್ಬರು ಕೂಡ ತಪ್ಪು ಕೊಡುವರು. ಆದ್ದರಿಂದ ಇಬ್ಬರು ಕೂಡ ತಪ್ಪು ಮಾಡಿದರೆ ಅದನ್ನು ಹೇಳುವಂತದ್ದು ನಮ್ಮ ನೋಡಲ್ ಆಫೀಸರ್ ಹೇಳಬೇಕು. ಆದ್ದರಿಂದ ನಾವು ಎಲ್ಲೂ ಕೂಡ ನಾವು ಜವಾಬ್ದಾರಿಯಿಂದ ಮುಡಿಸಿಕೊಳ್ಳುವ ಹಾಗಿಲ್ಲ. ಆದ್ದರಿಂದ ಇದಕ್ಕೆ ನೋಡಲ್ ಆಫೀಸರ್ ಅನ್ನಾಗಿ ಯಾರು ಮಾಡ್ತಾರೆ ಅಂತ ಯಾರು ಇರ್ಬೇಕಂತ ಹೇಳಿದ್ರೆ ಈ ಸಭೆಯ ಅಧ್ಯಕ್ಷರೇ ನೋಡಲ್ ಆಫೀಸರ್. ಆದ್ದರಿಂದ ಸಾಮಾಜಿಕ ಪರಿಶೋಧನೆಯ ಇವತ್ತಿನ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದವರು ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಮೂಡಬಿದ್ರಿ, ಇದರ ಮಲ್ಲಿಕಾರ್ಜುನ ಸರ್ ಅವರು. ಇವರು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತಾಡಬೇಕಂತ ತುಂಬ ಟೈಮ್ ಆಗಿದೆ ಎಲ್ಲರಿಗೂ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪದಮೂರು ಪಂಚಾಯತ್ ಅಧ್ಯಕ್ಷರೇ, ಇಲ್ಲಿ ಎಲ್ಲ ಸದಸ್ಯರೇ, ಹಾಗೆ ನಮ್ಮ ಹರೀಶ್ ಅವರು ಸ್ನೇಹಿತರೆ, ಆಮೇಲೆ ಹಿರಿಯೂರು ಚೌಧರವರೇ, ಮತ್ತೆಲ್ಲ ಇಲ್ಲೆಲ್ಲ ಸೇರಿರ್ತಕ್ಕಂಥ ಗ್ರಾಮಸ್ಥರೇ, ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ನ್ಯಾಯ ಪರಿಶೋಧನೆಯಲ್ಲಿ ಕಳೆದ 4-5 ವರ್ಷಗಳಿಂದ ಹರೀಶ್ ಒಟ್ಟಿಗೆ ಹೋಗ್ತಾ ಇದ್ದೇನೆ. ಬೇರೆ ಬೇರೆ ಪಂಚಾಯತಿಯಲ್ಲಿ ನಾವು ಜಗಳ ಗೊಂಬೆ ಎಲ್ಲ ನೋಡ್ತೇವೆ. ಇವತ್ತು ತುಂಬಾ ಒಂದು ಆರೋಗ್ಯಕರವಾದಂಥ ಒಂದು ಸಂವಾದನ ನೋಡಿ ಸುಮಾರು ದಿನ ಆದ್ಮೇಲೆ ಅದನ್ನು ನಾನು ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಈ ಟೈಪ್ ಚರ್ಚೆಗಳಾದಾಗ ನಾವು ಇನ್ನೊಂದು ಏನು ಹೇಳ್ತೇವೆ, ಸಾಮಾಜಿಕ ನ್ಯಾಯ ಪರಿಶೋಧನೆ. ಅಕ್ಷರವೇ ಹೇಳ್ತದೆ ಸಾಮಾಜಿಕವಾಗಿ ಅಂದ್ರೆ ತಾವು ನಿಮ್ಗೆ ಏನು ಅನ್ಯಾಯ ಆಗಿದ್ರೆ ಅದನ್ನು ಹೇಳಲಿಕ್ಕೆ ಒಂದು ವೇದಿಕೆಯನ್ನ, ಅಥವಾ ನಮ್ಮ ಪಂಚಾಯತಿಯಿಂದ ಏನೆಲ್ಲ ಕೆಲಸಗಳಾಗಿದೆ ಅದು ಸಮರ್ಪಕವಾಗಿ ಆಗಿದೆಯೋ ಇಲ್ಲ ಅದನ್ನು ಎತ್ತಲಿಕ್ಕೆ ಇದೊಂದು ನಿಮಗೆ ವೇದಿಕೆ. ಹಾಗಾಗಿ ನಾವು ಪ್ರತಿಯೊಂದು ಕಡೆ ನಾವು ಹೇಳ್ತೇವೆ, ಎಲ್ಲ ಕಡೆಗೆ ಅಟ್ಲೀಸ್ಟ್ ನಮ್ಮ ಫಲಾನುಭವಿಗಳು ಏನಿದ್ದಾರೆ ಅವ್ರನ್ನಾದ್ರೂ ಕರೆಸಿ ಒಂದು ಸಭೆಯನ್ನ ಮಾಡಿ ಅಂತ ಪ್ರತಿ ಕಡೆ ಹೇಳ್ತಾ ಇರ್ತೇವೆ. ಅದನ್ನು ಏನು ಸಭೆ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅದರದ್ದು ಪಂಚಾಯಿತಿ ಮಟ್ಟದಲ್ಲಿ ನಮಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಸರ್ಕಾರ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಸರ್ಕಾರದ ಒಂದು ಭಾಗವೇ. ಸರ್ಕಾರ ಒಂದು ಈ ನಮ್ಮ ಗ್ರಾಸ್ ರೂಟ್ ಲೆವೆಲ್ ಅಂತ ಏನ್ ಹೇಳ್ತೇವೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಅದನ್ನ ಏನೇ ನಾವು ಒಂದು ಯೋಜನೆಗಳನ್ನ ಮುಟ್ಟಬೇಕಂತ ಹೇಳಿದ್ರೆ ತಮಗೆ ಮುಟ್ಟಿದಾಗ ಮಾತ್ರ ಸರ್ಕಾರ ಕೂಡ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಅಥವಾ ಒಂದು ಹೆಸರು ಸಿಗ್ತದೆ. ಹಾಗಾಗಿ ತಮ್ಗೆ ಏನೇ ಕುಂದುಕೊರತೆಗಳಿದ್ರು ಕೂಡ ಪಂಚಾಯಿತಿಯವರ ಹತ್ರ ಮಾತಾಡ್ಕೊಳ್ಳಿ. ಪಂಚಾಯಿತಿಯವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಇಂಥ ಒಂದು ಸಭೆಗಳಲ್ಲಿ ತಮಗೆ ಅವಕಾಶ ಇರ್ತದೆ. ನಮ್ದು ಇಂಥ ಕಾರ್ಯಕ್ರಮ ಆಗಿಲ್ಲ ಅಥವಾ ನಮಗೆ ಸ್ಪಂದಿಸಿಲ್ಲ ಅಂತ ಹೇಳಲಿಕ್ಕೆ
ನಮ್ದು ಇಲ್ಲಿ ಕೆಲಸ ಅಂತ ಹೇಳಿದ್ರೆ ಪೋಸ್ಟ್ ಮ್ಯಾನ್ ಕೆಲಸ. ಅವ್ರು ಹೇಳಿದಾಗೆ ನಾವು ಅಧ್ಯಕ್ಷರು ಅಂತ ಹೇಳಿದ್ರೆ ಏನಿಲ್ಲ, ನೀವೇನ್ ಹೇಳ್ತಾ ಇದ್ದೀರಿ ಅದನ್ನ ಸರ್ಕಾರಕ್ಕೆ ನಾವು ಒಪ್ಪಿಸ್ತೇವೆ. ಇಲ್ಲ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂಥವರಿಗೆ ಸಮಸ್ಯೆ ಇದೆ ಅಥವಾ ಇವ್ರ ಕುಂದುಕೊರತೆಗಳಿವೆ ಅಷ್ಟನ್ನೇ ನಾವು ಮಾಡ್ಲಿಕ್ಕೆ ಬಂದಿರುವಂತದ್ದು. ಒಂದು ಒಳ್ಳೆ ರೀತಿಯಲ್ಲಿ ಸಭೆ ಆಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನಾನು ಎರಡು ಮಾತುಗಳನ್ನು ಸಾಲಿನ ಅಧ್ಯಯನ ಹಣಕಾಸು ಯೋಜನೆ ಹಾಗೂ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆ ಹಾಗೂ ದತ್ತಾಂಶ ಸಂಗ್ರಹ ನಮೂನೆ ಅನುಮೋದನೆ ವಿಶೇಷ ಗ್ರಾಮ ಸಭೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಭಾಧ್ಯಕ್ಷತೆ ವಹಿಸಿದ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಶ್ರೀ ಮಲ್ಲಿಕಾರ್ಜುನ್ ಸರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ವಾಸ್ತವ ಕೂಡ ಧನ್ಯವಾದ ಸಲ್ಲಿಸುತ್ತೇವೆ. ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಸರ್ ಇವರಿಗೆ ಕೂಡ ಧನ್ಯವಾದ ಸಮರ್ಪಿಸುತ್ತೇವೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಸಾಯಿ ಚೌಟಿ ಅವರಿಗೆ ಧನ್ಯವಾದ ಸಮರ್ಪಿಸುತ್ತೇವೆ. ಉದ್ಯೋಗ ಖಾತ್ರಿ ಇಂಜಿನಿಯರ್ ಆದ ಶ್ರೀ ರಂಜನ್ ಸರ್ ಇವರಿಗೆ ಕೂಡ ಧನ್ಯವಾದ ಸಮರ್ಪಿಸುತ್ತೇವೆ. IEC ಕೋಆರ್ಡಿನೇಟರ್ ಆದ ಅನ್ವಯ ಇವರಿಗೂ ಧನ್ಯವಾದ ಸಮರ್ಪಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮಸ್ಥರಿಗೂ ಹಾಗೂ ಲೆಕ್ಕ ಪರಿಶೋಧನಾ ತಂಡಕ್ಕೂ ಧನ್ಯವಾದ ಸಮರ್ಪಿಸಿ ಈ ಕಾರ್ಯಕ್ರಮಕ್ಕೆ ಮುಕ್ತಾಯಗೊಳಿಸುತ್ತೇವೆ. पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे